ಶಶಿಪೋಹ ವಕ್ಷಪಾಟನಾಥ್ ರಿಪುಭೀಷಣಂ ಪ್ರಹ್ಲಾದಾಹ್ಲಾದಕಂ ವಂದೇ ನೃಸಿಂಹದೇವತಂ ವರದೃತಬಾಣೇಶ್ವಾಸಂ ಸೀತಾ ಸೌಮಿತ್ರಿ ಶೋಧಿ ಪಾರ್ಶ್ವಯುಗಂ ವರದಂ ವಂದೇ ರಾಮಂ ಲಕ್ಷ್ಮಣಾಗಿಲಂ ನಮೋಮಲಾ ಸೇವ್ಯಂ. ಶ್ರೀ ಗುರುಭ್ಯೋ ನಮಃ. ರಾಮಾಯಣದ ಸುಂದರಕಾಂಡದ 25ನೇ ಸರ್ಗದಿಂದ ಮತ್ತೆ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಹೋಗುವ. ರಾವಣ ಬಂದು ಸೀತೆಗೊಂದಿಷ್ಟು ಮನವೊಲಿಸುವ ಪ್ರಯತ್ನ ಮಾಡಿ ಮತ್ತು ಅದು ಆಗದೇ ಇರುವಾಗ ಒಂದಷ್ಟು ಬೈದು ಒಂದಿಷ್ಟು ಗಡುವನ್ನು ಕೊಟ್ಟು ಹೋಗಿದ್ದಾನೆ. ಒಂದು 2 ತಿಂಗಳು ಉಂಟು. ಆ 2 ತಿಂಗಳ ಒಳಗೆ ಒಪ್ಪದೇ ಇದ್ರೆ ಮತ್ತೆ ಬೇರೆ ವ್ಯವಸ್ಥೆ ಅಂತ, ಅಂದ್ರೆ ರಾಕ್ಷಸತ್ವವನ್ನು ಪೂರ್ತಿ ತೋರಿಸಿದ್ದಾನೆ. ಉಪಭೋಗ ಅಥವಾ ಇಲ್ಲದಿದ್ರೆ ಭೋಗ, ಉಪಭೋಗ ಅಂತ ಅದಕ್ಕೆ ಹೆಸರು, ಇದಕ್ಕೆ ಭೋಗ ಅಂತ ಭೂತಗಳಿಗೆ ಮಾಡುವ ಹಾಗೆ. ಹಾಗಾಗಿ ಮತ್ತಿಂದ್ರೆ ಅಂತ ಅಂದ್ರೆ ಆ ರೀತಿಯ ಮಾತು ಬರ್ತದೆ ಅಂತ ಆದ್ರೆ ಮನಸ್ಸಿನಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ. ಒಂದು ವಸ್ತು ಬೇಕು ಎನ್ನುವ ಜಿದ್ದಿನಿಂದಲೇ ಅದನ್ನು ಪಡ್ಕೊಳ್ಬೇಕು ಎನ್ನುವ ಅಷ್ಟೇ ಬಿಟ್ರೆ ಸೀತೆಯ ಮೇಲೆ ಮತ್ತೆ ಯಾವುದೇ ಪ್ರೇಮ ಇಲ್ಲದು, ಕಾಮ, ಅದು ಅಪಹರಣ ಮಾಡಬೇಕೆನ್ನೋ ದೃಷ್ಟಿಯಿಂದ ತಂದದ್ದು ಅಂತ. ಹಾಗೆ ಹೇಳಿ ಹೋದ ಮೇಲೆ ಒಂದಷ್ಟು ರಾಕ್ಷಸರಿಗೂ ಹೇಳಿ ಹೋಗಿದ್ದಾನೆ ಅವಳನ್ನು ಒಪ್ಪಿಸಬೇಕು ಅಂತ. ಅವರಿಗೊಂದು ಕರ್ತವ್ಯ. ಹಾಗೆ ಅವರು ಒಂದಷ್ಟು ಮಾತಾಡಿ ಅವಳನ್ನು ಹೆದರಿಸ್ತಾ ಇದ್ದಾರೆ. ಹೆದರಿಕೆಗೆ ಅವಳು ಜಗ್ಗುವುದಿಲ್ಲ, ಆದ್ರೆ ಅವಳಿಗೆ ಹೆದರಿಕೆ ಆಗ್ತದೆ. ಯಾಕೆಂತಂದ್ರೆ ಬೇರೆ ಎಲ್ಲಿಯೂ ನೋಡ್ಲಿಕ್ಕೆ ಇಲ್ಲ, ಎಲ್ಲಿ ನೋಡುದು ಅವರೇ ಕಾಣುವಂಥದ್ದು. ಅವರನ್ನು ನೋಡ್ಲಿಕ್ಕೆ ಇಷ್ಟ ಇಲ್ಲ, ಉಳಿದದ್ದು ಯಾವುದು ಕಾಣುವುದಿಲ್ಲ. ಆ ರೀತಿಯ ವ್ಯವಸ್ಥೆ ಆಗಿದೆ. ಸೀತೆ ಅಳುತ್ತಾಳೆ. ಅಥ ತಾಸಾಂ ವದಂತೀನಾಂ ಪರುಷಂ ದಾರುಣಂ ಬಹು ರಾಕ್ಷಸೀನಾಂ ಅಸೌಮ್ಯಾನಾಂ ರುರೋಧ ಜನಕಾತ್ಮಜ. ದಾರುಣವಾದ ಪರುಷವಾದ ಮಾತನ್ನು ಆಡ್ತಾರೆ. ಪರುಷ ಅಂತಂದ್ರೆ ಕಣ್ಣಿಗೆ ಕೈ ಹಾಕಿ ಮಾತಾಡುವಂಥದ್ದು, ನಯವಿನಯ ಇಲ್ಲದೆ ಇರುವಂತ ಒರಟಾದ ಮಾತು. ಮತ್ತೊಂದು ದಾರುಣವಾದದ್ದು ಅಂತಂದ್ರೆ ಎಂಥವರನ್ನು ಧೃತಿಗಿಡಿಸುವ, ಅಳಿಸುವಂತಹ ಮಾತು. ಹಾಗಾಗ್ತದೆ ಹೀಗಾಗ್ತದೆ ಅಂತ ಒಂದಷ್ಟು ನಿತ್ಯ ಅದನ್ನು ಕೇಳ್ತಾ ಇದ್ದದ್ರಿಂದ ಬೇರೆ ಆಲೋಚನೆಗಳು ಬರುವುದಿಲ್ಲ. ಮಂಡ್ಯ ಬಲಿಪುರಿ, ಬುದ್ಧಿ ಓಡುವುದಿಲ್ಲ ಅಂತ ಒಂದು ಪ್ರಸಂಗ ಬರ್ತದಲ್ಲ. ದೊಡ್ಡ ಯಾವುದಾದ್ರೂ ಸಮಸ್ಯೆ ಬಂದ ಕೂಡಲೇ ಅಥವಾ ಒಂದ್ಸತಿ ಸ್ವಿಚ್ ಆಫ್ ಆದಾಗ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗುದಿಲ್ಲ, ಯಾವ ವಸ್ತು ಯಾವುದಕ್ಕೆ ಅಂತ ಗೊತ್ತಾಗುದಿಲ್ಲ. ಅತಿಯಾದ ಶೋಕ, ಕೆಲವು ಸತಿ ಅತಿಯಾದ ಸಂತೋಷ, ಅತಿಯಾದ ಭಯ, ಇದೆಲ್ಲ ಬಂದ್ರೆ ತಲೆ ಕೆಲಸ ಮಾಡದೆ ಒಂದು ದಿಂಗೂಢ ಪರಿಸ್ಥಿತಿ ಬರ್ತದೆ. ಆ ರೀತಿ ಆಗಿದೆ ಸೀತೆಗೆ. ಅದಕ್ಕೋಸ್ಕರ ಅವಳು ಮತ್ತೆ ಅಳುತ್ತಾಳೆ, ರೋಧ ಅಳ್ಳಿಕ್ಕೆ ಆರಂಭ ಮಾಡ್ತಾಳೆ. ಅವರಿಗೆ ಸ್ಪಷ್ಟೀಕರಣವನ್ನು ಕೊಡ್ತಾಳೆ. ಈ ಮಾತು ಅನೇಕ ಸರ್ತಿ ಬರ್ತದೆ ಈ ಸುಂದರಕಾಂಡದಲ್ಲಿ. ನಮಾನುಷಿ ರಾಕ್ಷಸಸ್ಯ ಭಾರ್ಯ ಭವಿತುಮರ್ಹತಿ. ನೀವಾದ್ರೂ ಅರ್ಥ ಮಾಡಿಕೊಳ್ಳಿ, ಅವ ರಾಕ್ಷಸ, ನಾನು ಮಾನುಷಿ, ಮನುಷ್ಯನ ಹೆಂಡತಿ ಆಗಿದ್ದವಳು, ಜಾತ್ಯ ಮನುಷ್ಯಳಾಗಿದ್ದವಳು. ಹಾಗಾಗಿ ಎಲ್ಲಿಯೂ ಕೂಡ ಈ ಸಂಬಂಧ ಆಗುವುದಿಲ್ಲ. ರಾಕ್ಷಸಸ್ಯ ಭಾರ್ಯ ಭವಿತುಮರ್ಹತಿ. ಕಾಮಂ ಖಾದತ ಮಾಂ ಸರ್ವಾಹ ನಕರಿಷ್ಯಾಮಿ ಓವಚ. ನೀವು ಬೇಕಾದ್ರೆ ಎಲ್ಲ ಒಟ್ಟಿಸಿದ್ರೆ ನಾನು ತಿಂದು ಬಿಡಿ. ಅವ್ರು ಮತ್ತೆ ಮುಂದೆ ಆಲೋಚನೆ ಮಾಡ್ತಾರೆ ಅವಳದು ಹೇಗೆ ತಿನ್ನುವ ಅಂತ. ಕಾಮಂ ಖಾದತ, ನಿಮಗೆ ಇಷ್ಟ ಬಂದ ಹಾಗೆ ತಿನ್ನಿ, ಹಾಗಾಗಿ ನಿಮ್ಮ ಮಾತನ್ನು ನಾನು ನಡೆಸಿಕೊಡುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಾಲ್ಮೀಕಿ ಕೆಲವೊಂದು ಶ್ಲೋಕ. ಅವಳು ಕೂತ್ಕೊಂಡದ್ದು ಅಶೋಕ ಮರದ ಅಡಿಯಲ್ಲಿ, ಶಿಂಶಪ ಅಂತಲೂ ಅದನ್ನು ಕರೀತಾರೆ, ಅಶೋಕವನ ಅಂತಲೂ ಅದನ್ನು ಕರೆದದ್ದು, ಪ್ರಮದವನ ಅಂತಲೂ ಅದಕ್ಕೆ ಹೆಸರು ಬರ್ತದೆ, ಅದರ ಒಂದು ಪಾರ್ಶ್ವ ಅಂತ ಗೊತ್ತಾಗ್ತದೆ. ಆ ಅಶೋಕ ವೃಕ್ಷದ ಕೆಳಗೆ ಕೂತ್ಕೊಂಡಿದ್ದಾಳೆ, ನಿಂತುಕೊಂಡಿದ್ದಾಳೆ. ಸಾತು ಅಶೋಕಸ್ಯ ವಿಪುಲಾಂ ಶಾಖಾಂ ಆಲಂಬ್ಯ ಪುಷ್ಪಿತಾಂ ಚಿಂತೆಯಾಮಾಸ ಶೋಕೇನ ಭರ್ತಾರಂ ಭಗ್ನಮಾನಸ. ಒಂದು ವಿರೋಧಾಭಾಸವನ್ನು ಕಾಣಿಸ್ತಾ ಇದ್ದಾರೆ. ಆ ಮರಕ್ಕೆ ಅಶೋಕ ಅಂತ ಹೆಸರು. ಸೀತೆಗೆ ಪೂರ್ಣ ಶೋಕ ಇದೆ, ಶೋಕಕ್ಕೆ ಮಿತಿ ಇಲ್ಲ ಅಂತ. ಶೋಕದ ಕೊನೆಯನ್ನು ನೋಡದೇ ಇದ್ದವಳು ಅಂತ ಹಿಂದೆ ಹೇಳಿದ್ರು. ಹಾಗೆ ಅದಕ್ಕೆ ಕೊನೆ ಕಾಣುವುದಿಲ್ಲ. ಕೂತ್ಕೊಂಡದ್ದು ಅಶೋಕದ ಅಡಿಯಲ್ಲಿ. ಅದನ್ನು ಹಿಡ್ಕೊಂಡು ಒಂದು ಶಾಖಾಂ ಆಲಂಬ್ಯ, ಒಂದು ಗೆಲ್ಲನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಆ ಶಾಖೆ ಹೇಗುಂಟು ಅಂತಂದ್ರೆ ಪುಷ್ಪಿತ, ಅದರಲ್ಲಿ ಹೂ ಆಗಿದೆ. ಅಶೋಕ ಎನ್ನುವ ವೃಕ್ಷ ಹೂ ಬಿಟ್ಟಿದೆ, ಅದನ್ನು ಹಿಡ್ಕೊಂಡು ಶೋಕ ಮಾಡ್ತಾ ಇದ್ದಾಳೆ ಅಂತ ಸಂತಪ್ತಿ ಆಗಿದ್ದಾಳೆ. ಯಾರನ್ನು ಅಂತಂದ್ರೆ ರಾಮನನ್ನು ಚಿಂತಿಸ್ತಾ ಇದ್ದಾಳೆ. ಭಗ್ನ ಮಾನಸ, ಮನಸ್ಸಿನ ಮನೋರಥಗಳು ಎಲ್ಲವೂ ಕೂಡ ಬಿದ್ದು ಹೋಗಿ ಆಗಿದೆ. ಇನ್ನು ರಾಮ ಸಿಗ್ತಾನೆ ಎನ್ನುವ ಒಂದು ನಿರೀಕ್ಷೆ ಇರಬಹುದು ಅಷ್ಟೇ, ಆದರೆ ದಾರ್ಢ್ಯ ಎನ್ನುವಂಥದ್ದು ಇಲ್ಲ ಮನಸ್ಸಿನಲ್ಲಿ. ಆ ರೀತಿಯ
ಸೀತೆ ಅಂತ ಸಾ ಸ್ನಾಪಯಂತಿ ವಿಪುಲೌ ಸ್ತನೌ ನೇತ್ರಜಲಸ್ರವೈ ಚಿಂತೆಯಂತಿ ನಶೋಕಸ್ಯ ತದಾಂತಮಧಿಗಚ್ಚತಿ ಅಂತ ಅದರ ಕೊನೆ ಅನ್ನುವಂಥದ್ದನ್ನು ಅವಳು ಪಡೀಲಿಕ್ಕೆ ಅಸಮರ್ಥಳಾಗುತ್ತಾಳೆ. ಆ ರೀತಿಯಲ್ಲಿ ಚಿಂತೆ ಮಾಡ್ತಾ ಇದ್ದಾಳೆ, ಅಳುತ್ತಾಳೆ. ಅಳುವಾಗ ಅದೊಂದು ಗಮನಿಸಬೇಕಾದ್ದು, ಹಾ ರಾಮೇತ್ಯ ದುಃಖಾರ್ಥ ಹಾ ಪುನರ್ ಲಕ್ಷ್ಮಣೇತಿ ಚ ಹಾ ಶ್ವಶ್ರೂರ್ ಮಮ ಕೌಸಲ್ಯೇ ಹಾ ಸುಮಿತ್ರೇತಿ ಭಾಮಿನಿ. ಕೈಕೇಯನ್ನು ಬಿಟ್ಟಿದ್ದಾಳೆ. ರಾಮನನ್ನು ಲಕ್ಷ್ಮಣನನ್ನು ಕೂಗುತ್ತಾಳೆ, ಸುಮಿತ್ರೆಯನ್ನು ಕೌಸಲ್ಯನ್ನು ಹೆಸರು ಹಿಡಿದು ಕರೀತಾ ಇದ್ದಾಳೆ. ಆಮೇಲೆ ಹೇಳ್ತಾಳೆ, ಲೋಕಪ್ರವಾದ ಸತ್ಯೋಯಂ ಪಂಡಿತೈ ಸಮುದಾಹೃತ ಅಕಾಲೇ ದುರ್ಲಭೋ ಮೃತ್ಯು ಸ್ತ್ರೀಯ ವಾ ಪುರುಷಸ್ಯ ವಾ. ಇದನ್ನೆಲ್ಲ ನೋಡುವಾಗ ಕೆಲವು ಬಾರಿ ಈ ಎರಡು ರೀತಿಯ ಮನಸ್ಥಿತಿ ಲೋಕದಲ್ಲಿ. ಆಯುಷ್ಯ ಮುಗಿಯದೆ ಮಧ್ಯದಲ್ಲೇ ಮರಣ ಬಂದ್ರೆ ಉಳಿದವರು ದುಃಖಿಸ್ತಾರೆ, ಉಳಿದವರಿಗೆ ದುಃಖ ಆಗ್ತದೆ, ಬೇಕಿತ್ತು 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 ಅನಿಸ್ತದೆ. ಸಾಯಬೇಕು ಅಂತಲೇ ಮನಸ್ಸಿದ್ದವನಿಗೆ ಅವ ಎಣಿಸಿದ ಕೂಡಲೇ ಸಾವು ಬರದಿದ್ರೆ ಅದಕ್ಕೂ ಮತ್ತೆ ದುಃಖವೇ. ಸಾವು ಬರಲಿ ಬರಲಿ ಅಂತ ಅಂದ್ರು ಸಾವು ಬರಲಿಲ್ಲ, ಬರಲಿಲ್ಲ ಅಂತ ದುಃಖ. ಬರಬಾರ್ದು ಅಂತ ಎಣಿಸಿಕೊಂಡಿದ್ದೆವು, ಸಾವು ಬಂತು, ಅದಕ್ಕೂ ದುಃಖ. ಈ ಎರಡೂ ವ್ಯವಸ್ಥೆಗಳು ಲೋಕದಲ್ಲಿ ಕಾಣ್ತದೆ. ಲೋಕಪ್ರವಾದ ಸತ್ಯೋಯಂ ಪಂಡಿತೈ ಸಮುದಾಹೃತಃ. ವಿದ್ವಾಂಸರು ಹೇಳ್ತಾರೆ, ತಿಳಿದವರು ಹೇಳ್ತಾರೆ, ಅಕಾಲೇ ದುರ್ಲಭೋ ಮೃತ್ಯು ಸ್ತ್ರೀಯಾವ ಪುರುಷಸ್ಯವ. ಈಗಾಗಲಿ ಪುರುಷನಿಗಾಗಲಿ ಅಕಾಲದಲ್ಲಿ ಮೃತ್ಯು ಬರುವಂಥದ್ದು, ಬರಬೇಕು ಅಂತ ಬಂದರೂ ಅದು ಕಷ್ಟ, ಬಾರದಿದ್ರೂ ಕಷ್ಟ, ಬೇಕು ಅಂತ ಅನ್ನುವಾಗ ಸಿಗುವುದಿಲ್ಲ ಎನ್ನುವಂಥದ್ದು. ಯಾಕೆ ಅಂತಂದ್ರೆ ಯತ್ರ ಆಭಿ ಕ್ರೂರಾಭಿ ರಾಕ್ಷಸೀಭಿ ವಾರ್ಧಿತ ಜೀವಾಮಿ ಹೀನಾರಾಮೇಣ ಮುಹೂರ್ತಮಪಿ ದುಃಖಿತ. ಒಂದು ಮುಹೂರ್ತವೂ ಕೂಡ ರಾಮನಿಂದ ಬಿಡಲ್ಪಟ್ಟು ರಾಮನನ್ನು ಬಿಟ್ಟು ಬದುಕಿ ಅಭ್ಯಾಸ ಇಲ್ಲದ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ, ಆ ಪರಿಸ್ಥಿತಿ ಬಂದಿದೆ, ಈ ಬಾಳನ್ನು ಬಾಳ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಈ ಒಂದು ವರ್ಷದ ಬಾಳು ಏನು ಉಂಟು ಅದನ್ನು ಬಾಳ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಅಂತ ಒಂದಿಷ್ಟು ಅಳುತ್ತಾಳೆ. ಕೊನೆಗೆ ಧಿಕ್ಕಾರ ಹಾಕ್ತಾಳೆ. ಮಾನುಷ್ಯಕ್ಕೆ ಧಿಕ್ಕಾರ ಇದೆ. ಮನುಷ್ಯರಾಗಿ ಹುಟ್ಟಿದ್ದು ಒಂದು ತಪ್ಪು. ಯಾಕೆ ಅಂತಂದ್ರೆ ಒಂದಿಷ್ಟು ಶಕ್ತಿ ಸಾಮರ್ಥ್ಯಗಳಿಗೆ ಮಿತಿ ಉಂಟು, ಅದನ್ನು ಮೀರಿ ಬದುಕಲಿಕ್ಕೆ ಆಗುವುದಿಲ್ಲ. ಒಂದಷ್ಟು ನಿಯಮಗಳುಂಟು, ಅದನ್ನು ಬಿಟ್ಟು ಬದುಕಲಿಕ್ಕೂ ಆಗುವುದಿಲ್ಲ. ಅದರ ಮಧ್ಯದಲ್ಲಿ ಒಂದು ಪ್ರೀತಿ ಸ್ನೇಹಾದಿಗಳುಂಟು, ಅದನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ದಿಗಸ್ತು ಖಲು ಮಾನುಷ್ಯಂ ದಿಗಸ್ತು ಪರವಶ್ಯತಾಂ ನಶಕ್ಯಂ ಯತ್ ಪರಿತ್ಯಕ್ತು ಚಂದೇನ ಜೀವಿತಂ. ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ ಒಂದು ಮಾನುಷತ್ವ ಮತ್ತೊಂದು ಪರವಶತ್ವ. ಬೇರೆ ಅತಿಮಾನುಷವಾದ ಶಕ್ತಿಗಳಿದ್ರೆ ಪರವಶ ಆಗಿದ್ದರೂ ಕೂಡ ಅದನ್ನು ಉಚ್ಛೇದಿಸಿ ಹೋಗ್ಲಿಕ್ಕೆ ಆಗ್ತಾ ಇತ್ತು ಏನು, ಇಲ್ಲಿ ಅದಾಗುವುದಿಲ್ಲ. ಲಂಕೆಯನ್ನು ದಾಟಿ ಸೀತೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ರಾವಣನಿಗೆ ವಶಲಾಗಿರ್ಬೇಕು. ಸಾಯುವ ಅಂತ ಕೇಳಿದ್ರೆ ನಶಕ್ಯಂ ಯತ್ ಪರಿತ್ಯಕ್ತು ಆತ್ಮಚ್ಛಂದೇನ ಜೀವಿತ. ಆತ್ಮಚ್ಛಂದದಿಂದ ಜೀವಿತವನ್ನು ಬಿಡುವ ಅಂತ ಹೇಳಿದ್ರೆ ಅದಕ್ಕೂ ಆಗ್ತಾ ಇಲ್ಲ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಅನುಭವಿಸಲೇಬೇಕು. ಮಂಗಳೂರಿಗೆ ಹೋಗಬೇಕು ಅಂತ ಉಡುಪಿಯಲ್ಲಿ ಬಸ್ ಹತ್ತಿ ಆಗಿದೆ, ಬಸ್ ಇಷ್ಟು ಗಂಟೆಗೆ ಮುಟ್ಟುದು ಅಂತ ಅನೌನ್ಸ್ ಆಗಿದೆ. ನಮಗೆ ಅಲ್ಲಿ ಇಷ್ಟು ಗಂಟೆ ಕಾರ್ಯಕ್ರಮ ತಳಮಳಾಗ್ತದೆ. ಎಂತ ಮಾಡ್ಲಿಕ್ಕಿಲ್ಲ, ಬಸ್ಸಲ್ಲೇ ಓಡುದು ಹಿಂದೆ. ಏನು ಮಾಡ್ಲಿಕ್ಕೆ ಆಗುದು. ಅದು ಮುಗಿಯುವವರೆಗೆ ಇನ್ನೊಂದು 2 ತಿಂಗಳು ಪ್ರಾತರಾಶಾಯ ಅಂತ ಹೇಳಿದ್ದಾನ. ಆ 2 ತಿಂಗಳು ಕಾಯ್ಬೇಕು, ಕಾಯ್ಲಿಕ್ಕೆ ಆಗುತ್ತಾ ಇಲ್ಲ. ಸಾವು ಬರಬೇಕು ಅಂತ ಕೇಳಿದ್ರೆ ಸಾವು ಬರುವುದು ಇಲ್ಲ. ಸಾಯಲಿಕ್ಕೆ ಪ್ರಯತ್ನ ಮಾಡಿದ್ರು ಸಾಯ್ಲಿಕ್ಕೆ ಆಗುದಿಲ್ಲ. ಯಾಕೆಂತಂದ್ರೆ ಅಷ್ಟು ಸೆಕ್ಯೂರಿಟಿ ಉಂಟು, ಸಾಯದಾಗ ನೋಡ್ಕೊಳ್ಳಿಕ್ಕೆ ಸೆಕ್ಯೂರಿಟಿ ಉಂಟು. ಹಾಗಾಗಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅಳ್ತಾಳೆ. ಹೀಗೆ ತುಂಬ ಅಳ್ತಾಳೆ. ಒಂದು ಸರ್ಗ 26ನೇ ಸರ್ಗ ಸೀತೆಯ ಶೋಕಕ್ಕೆ ಅದು ಮೀಸಲಾಗುಂಟು. ಉನ್ಮತ್ತ ಇವ ಪ್ರಮತ್ತ ಇವ ಭ್ರಾಂತ ಚಿತ್ತ ಇವ ಶೋಚತಿ ಉಪಾವೃತ ಕಿಶೋರಿ ಇವ ವಿಚೇಷ್ಟಂತಿ ಮಹೀತಲೆ ಅಂತ. ಏನು ಮಾಡುದು ಅಂತ ಗೊತ್ತಾಗುವುದಿಲ್ಲ. ಸೀತೆಯ ಆ ಪರಿಸ್ಥಿತಿಯನ್ನು ಇದೆಲ್ಲವೂ ಸಾಮಾನ್ಯ ಹನುಮಂತನ ಕಣ್ಣಿನಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು. ವಾಲ್ಮೀಕಿ ಹೇಳ್ತಾರೆ ಇದನ್ನೆಲ್ಲ ಹನುಮಂತ ನೋಡ್ತಾ ಇದ್ದಾನೆ, ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಉನ್ಮತ್ತ ಇವ ಪ್ರಮತ್ತ ಇವ ಭ್ರಾಂತ ಚಿತ್ತ ಇವ, ಹುಚ್ಚು ಹಿಡಿದವರಾಗೆ ಅವಳು ಅಳ್ತಾ ಇದ್ದಾಳೆ. ಅವಳ ಸುತ್ತ ಇರುವವರು ನಿಜವಾಗಿ ಹಾಗೆ ಇರುವವರು. ಸೀತೆಗೆ ಯಥಾರ್ಥವಾಗಿ ಹಾಗಿಲ್ಲದಿದ್ರು ಹಾಗೆ ಅವಳು ಮಾಡ್ತಾ ಇದ್ದಾಳೆ. ಯಾಕೆಂತಂದ್ರೆ ಅತ್ಯಂತ ಶೋಕ ಅಂತ. ಹಾಗೆ ನೆಲದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾಳೆ. ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ. ನಾನು ಬದುಕುವುದಿಲ್ಲ, ಜೀವನವನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳಿ ಸಾಯಲಿಕ್ಕೆ ಹೊರಟು, ಸಾಯಲಿಕ್ಕೆ ಆಗ್ತಾ ಇಲ್ಲ.
ತನ್ನನ್ನೇ ಬೈದುಕೊಳ್ತಾಳೆ. ಧಿಂಗ್ಮಾಂ ಅನಾರ್ಯಾಂ ಅಸತೀಂ ಯಾಹಂ ತೇನ ವಿನಾಕೃತ. ರಾಘವನನ್ನು ಬಿಟ್ಟು ನಾನು ಬದುಕಬೇಕಾಯ್ತಲ್ವ. ತಾನು ಮಾಡಿದ್ದು ಅಂತೂ ಕೆಲವು ಬಾರಿ ಅವಳು ಎಣಿಸ್ಕೊಂಡಿರ್ಬೋದು ಅಂತ ಕಾಣುತ್ತೆ ಅವಳು ಮಾತು ನೋಡುವಾಗ. ನನ್ನ ಒಂದು ಎರಡು ಕ್ಷಣದ ಅವಜ್ಞೆಯಿಂದಾಗಿ ಇಂಥದ್ದು ಬಂತು ಅಂತ. ಅದಕ್ಕಿಂತ ಹೆಚ್ಚು ರಾವಣನನ್ನು ಮತ್ತೆ ಪುನಃ ನಾನು ಕಾಮಿಸಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ರಾವಣನನ್ನು ಕಾಮಿಸುವುದು ಬಿಡಿ. ಚರಣೇನಾಪಿ ಸವ್ಯೇನ ಅಸ್ಪೃಶೇಯಂ ನಿಶಾಚರಂ ರಾವಣಂ ಕಿಂ ಪುನರಹಂ ಕಾಮಯೇಯಂ ವಿಗರ್ಹಿತಂ. ರಾವಣನನ್ನು ಎಡಗಾಲಿನಿಂದ ಒದಿಲಿಕ್ಕೂ ಮುಟ್ಲಿಕ್ಕೂ ಮನಸ್ಸಿಲ್ಲ ನನಗೆ. ಚರಣೇನಾಪಿ ಸವ್ಯೇನ ನಸ್ಪೃಶೇಯಂ ನಿಶಾಚರ. ರಾವಣನನ್ನು ಎಡಗಾಲಿನಿಂದ ಮುಟ್ಲಿಕ್ಕೂ ನನಗೆ ಇಷ್ಟ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಅವನನ್ನು ಕಾಮಿಸುವುದು ಹೇಗೆ? ಹಾಗಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಆಸೆ ಒಂದುಂಟು. ಯಾವುದು ಅಂತ ಕೇಳಿದ್ರೆ, ಎಲ್ಲಿಯಾದರೂ ಖಂಡಿತ ರಾಮ ಬರ್ತಾನೆ, ಬಂದು ನನ್ನನ್ನು ಮತ್ತೆ ರಾವಣನನ್ನು ಕೊಂದು ಆತ ಪಡ್ಕೊಳ್ತಾನೆ. ಯಾಕೆ ಅಂತ ಕೇಳಿದ್ರೆ, ನಾನು ನೋಡಿದ್ದೇನೆ ರಾಕ್ಷಸಾನಾಂ ಜನಸ್ಥಾನೇ ಸಹಸ್ರಾಣಿ ಚತುರ್ದಶ ಏಕೇನೈವ ನಿರಸ್ತಾನಿ ಸಮಾಂ ಕಿಂ ನಾಧಿಪದ್ಯತೆ. ಒಂದು ಆಸೆ. ರಾವಣ ಏನೂ ಅಲ್ಲ. 14,000 ರಾಕ್ಷಸರನ್ನು ಜನಸ್ಥಾನದಲ್ಲಿ ನಾಶ ಮಾಡಿದದು ಒಂದೇ ಬಾಣದಿಂದ ನಾಶ ಮಾಡಿದಂತಹ ರಾಮ. ಅಂತಹ ರಾಮನ ಪರಾಕ್ರಮ ಅದು ನನಗೆ ಗೊತ್ತುಂಟು, ಅದೊಂದು ಉಳ್ಕೊಂಡಿದೆ. ಹಾಗಾಗಿ ಅದು ಇದ್ದದ್ರಿಂದ ನಾನು ಖಂಡಿತವಾಗಿ ರಾವಣನನ್ನು ಪಡೆಯುತ್ತೇನೆ, ರಾವಣನನ್ನು ನಿರಾಕರಣೆ ಮಾಡಲಿಕ್ಕೆ ಆಗುತ್ತದೆ ಅಂತ ಆಲೋಚನೆ ಮಾಡಿಕೊಳ್ತಾಳೆ. ಅಂತೂ ಅವ ಖಂಡಿತ ಬರ್ತಾನೆ ಅಂತ, ಏನಾದರೂ ಮಾಡಿ ರಾಮ ಬರ್ತಾನೆ ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದಾಳೆ. ಹಾಗೆ ಆಸೆ ಇಟ್ಟುಕೊಂಡವಳು ಒಂದಿಷ್ಟು ಶಾಪವೂ ಹಾಕ್ತಾಳೆ. ಈ ಲಂಕೆ ಹಾಳಾಗಿ ಹೋಗಲಿ. ಯಾಕೆ ಅಂತ ಕೇಳಿದ್ರೆ, ಎಲ್ಲಿಯಾದರೂ ರಾಮ ನಾನಿದ್ದೇನೆ ಅಂತ ಗೊತ್ತಾದ್ರೆ, ನನ್ನ ಪರಿಸ್ಥಿತಿ ರಾಮನಿಗೆ ಸರಿಯಾಗಿ ಗೊತ್ತಾದ್ರೆ, ಯದಿ ಮಾಮಿಹ ಜಾನೀಯಾದ್ ವರ್ತಮಾನಾಂ ಹಿ ರಾಘವ ಅದ್ಯ ಬಾಣೈ ಅಭಿಕ್ರುದ್ಧ ಕುರಿಯಾ ಲೋಕಂ ಅರಾಕ್ಷಸಂ. ಲಂಕೆ ಮಾತ್ರ ಅಲ್ಲ, ಇಡೀ ಲೋಕವನ್ನೇ ರಾಕ್ಷಸಹೀನವಾಗಿ ರಾಮ ಮಾಡ್ಲಿಕ್ಕೆ ಶಕ್ತನಿದ್ದಾನೆ. ನಾನಿರುವ ಈ ಪರಿಸ್ಥಿತಿ ಅವನಿಗೆ ಗೊತ್ತಿಲ್ಲ ಅಂತ. ಎಷ್ಟು ಸ್ನೇಹ ಉಂಟು ಅಂತಂದ್ರೆ, ಸ್ವಲ್ಪವೂ ಸೀತೆಗೆ ತೊಂದರೆ ಆಗದಾಗ ನೋಡ್ಕೊಳ್ತಾ ಇದ್ದವ. ಇಲ್ಲಿ ತಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ ಅಂತ ರಾಮನಿಗೆ ಎಲ್ಲಿ ಆದರೂ ಗೊತ್ತಾದರೆ, ಇಡೀ ಲೋಕವನ್ನೇ ರಾಕ್ಷಸಹೀನವನ್ನಾಗಿ ಮಾಡ್ತಾನೆ, ಅರಾಕ್ಷಸವನ್ನಾಗಿ ಮಾಡ್ಲಿಕ್ಕೆ ಶಕ್ತಿ ಉಂಟು. ಹಾಗಾಗಿ ನಿರ್ದಹೇಚ್ಛ ಪುರೀಂ ಲಂಕಾ ನಿರ್ದಹೇಚ್ಛ ಮಹೋದಧಿಂ ರಾವಣಸ್ಯ ಚ ನೀಚಸ್ಯ ಕೀರ್ತಿನ್ ನಾಮಚ ನಾಶಯೇ. ಇಡೀ ಲಂಕಾಪುರಿಯನ್ನು ಸುಟ್ಟು ಬಿಡಬಹುದು, ಸಾಗರವನ್ನು ಸುಡಬಹುದು ರಾಮ ಪ್ರಯತ್ನ ಮಾಡಿದರೆ. ರಾವಣನ ಹೆಸರನ್ನು, ರಾವಣನ ಇರವನ್ನು ನಾಶ ಮಾಡಲಿಕ್ಕೆ ರಾಮ ಶಕ್ತನಾಗಿದ್ದಾನೆ. ಹಾಗಾಗಿ ಲಂಕೆ ಹಾಳಾಗಿ ಹೋಗುತ್ತದೆ ಅಂತ ಹೇಳಿ, ಹೇಗೆ ಲಂಕೆ ಆಗಬಹುದು ಅಂತ ಒಂದಷ್ಟು ಶಾಪವಾಕ್ಯಗಳನ್ನು ಹೇಳ್ತಾಳೆ. ಚಿತಾಧೂಮಾ ಕುಲಪಥ ಗೃಧ್ರಮಂಡಲ ಮಂಡಿತ ಅಚಿರೇಣೈವ ಕಾಲೇನ ಸ್ಮಶಾನ ಸದೃಶೀ ಭವೇತ್ ಅಚಿರೇಣೈವ ಕಾಲೇನ ಪ್ರಾಪ್ಸ್ಯಾಮ್ಯೇನಂ ಮನೋರಥಂ. ಇಡೀ ಲಂಕೆ ಚಿತಾಧೂಮಾಕುಲವಾದ್ದನ್ನು ನಾನು ನೋಡ್ತೇನೆ ಅಂತ ಈ ಶೋಕದಿಂದ ಬರುವ ಮಾತುಗಳು. ಮುಂದೆ ಒಂದು ಕಾಲಕ್ಕೆ ಲಂಕೆಯಲ್ಲಿ ಪೂರ್ತಿ ಒಂದಷ್ಟು ಚಿತೆಗಳು ಉರಿದು ಅದರ ಧೂಮದಿಂದಲೇ ಲಂಕೆ ಪೂರ್ಣವಾಗುವ ಹಾಗೆ ಅದಾಗ್ತದೆ. ಗೃಧ್ರಮಂಡಲ ಮಂಡಿತ, ಯುದ್ಧ ಆದ ಮೇಲೆ ಸಪ್ತ ರಾಕ್ಷಸರ ಶವಗಳನ್ನು ತಿನ್ನಲಿಕ್ಕೋಸ್ಕರವಾಗಿ ಆಕಾಶದಲ್ಲಿ ಸಾವಿರಗಟ್ಟಲೆ ಸಂಖ್ಯೆಯಲ್ಲಿ ಗೃಧ್ರಗಳು, ಹದ್ದುಗಳು ಓಡಾಡುವುದನ್ನು ನಾನು ನೋಡ್ತೇನೆ. ಯಾದೃಶಾನಿ ದೃಶ್ಯಂತೆ ಲಂಕಾಯಾಂ ಅಶುಭಾನಿತು ಅಚಿರೇಣೈವ ಕಾಲೇನ ಭವಿಷ್ಯತಿ ಹತಪ್ರಭಾ. ಲಂಕೆಯಲ್ಲಿ ಅಂತಹ ಶಕುನಗಳು ಕಾಣುತ್ತದೆ. ಹಾಗಾಗಿ ಇನ್ನು ಸ್ವಲ್ಪ ಕಾಲದಲ್ಲಿ ಲಂಕೆ ನಾಶ ಆಗುತ್ತದೆ. ಆ ದೃಷ್ಟಿಯಿಂದ ಯಾರೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಅವರೆಲ್ಲ ಹೋಗ್ತಾರೆ ಅಂತ. ಧನ್ಯಾಹ ದೇವಾಹ ಸಗಂಧರ್ವಾಹ ಸಿದ್ಧಾಶ್ಚ ಪರಮರ್ಷಯಃ ಅಥವಾ ನಹಿ ತಸ್ಯಾರ್ಥೋ ಧರ್ಮಕಾಮಸ್ಯ ಧೀಮತಃ ಮಯಾ ರಾಮಸ್ಯ ರಾಜರ್ಷೇಃ ಭಾರ್ಯೆಯ ಪರಮಾತ್ಮನಃ ದೃಶ್ಯಮಾನೇ ಭವೇತ್ ಪ್ರೀತಿ ಸೌಹೃದಂ ನಾಸ್ತ್ಯ ದೃಶ್ಯತಃ. ಹೀಗೆ ಒಂದಷ್ಟು ಶಾಪವಾಕ್ಯಗಳನ್ನು ಹಾಕ್ತಾಳೆ, ಅಳ್ತಾಳೆ.
ಹೀಗಿರುವ ಸಂದರ್ಭಕ್ಕೆ ಎಲ್ಲ ರಾಕ್ಷಸಿಯರು ಕೆಟ್ಟವರೇ. ಅವರ ಮಧ್ಯದಲ್ಲಿ ತ್ರಿಜಟೆ ಅಂತ ಒಬ್ಬಳು ರಾಕ್ಷಸಿ ಸೀತೆಯ ಒಟ್ಟಿಗೆ ಸ್ವಲ್ಪ ಮಾತಾಡ್ತಾ ಇದ್ದವಳು, ಸ್ವಲ್ಪ ಒಳ್ಳೆಯ ಮಾತನ್ನು ಆಡ್ತಾ ಇದ್ದವಳು ಅಂತ ಕಾಣ್ತದೆ. ಸಮಾಧಾನದಿಂದ ಮಾತಾಡ್ತಾ ಇದ್ದವಳು ಅಂತ ಗೊತ್ತಾಗ್ತದೆ. ಉಳಿದವರೆಲ್ಲ ಒಂದಷ್ಟು ಪರುಷವಾದ ವಾಕ್ಯಗಳನ್ನೇ ಹೇಳ್ತಾ ಇದ್ದವನು. ಆಕೆಗೆ ಸ್ವಪ್ನ ಬೀಳ್ತದೆ, ಅದನ್ನು ಅವಳು ಹೇಳ್ತಾಳೆ. ಇತ್ಯುಕ್ತಾಹ ಸೀತೆಯಾ ಘೋರಂ ರಾಕ್ಷಸ್ಯ ಕ್ರೋಧಮೂರ್ಛಿತಾಹ ಕಾಂಕ್ಷಿತ್ ಜಗ್ಮುಹು ತದಾಖ್ಯಾತಂ ರಾವಣಸ್ಯ ದುರಾತ್ಮನಃ. ಲಂಕೆ ಹಾಳಾಗಿ ಹೋಗಲಿ ಅಂತ ಹೇಳ್ತಾ ಇದ್ದದ್ದನ್ನು ಸೀತೆ ಹೇಳ್ತಾಳೆ, ನನಗೆ ಗೊತ್ತುಂಟು ಒಂದಷ್ಟು ದಿವಸ ಲಂಕೆ ಪೂರ್ತಿ ಹಾಳಾಗಿ ಹೋಗ್ತದೆ, ನೀವೆಲ್ಲ ಸುಟ್ಟು ಹೋಗ್ತೀರಿ ಅಂತ. ಅದನ್ನು ಹೇಳಲಿಕ್ಕೂ ಒಂದಷ್ಟು ಜನ ರಾವಣ ಹತ್ರ ಹೋದ್ರಂತೆ. ರಾವಣನ ವ್ಯವಸ್ಥೆ ಮಾಡಿದ್ದಾನೆ, ಅವಳು ಏನೆಲ್ಲ ಹೇಳ್ತಾಳೆ ನನಗೆಲ್ಲೋ ಕಾಲ ಕಾಲ ಗೊತ್ತಾಗಬೇಕು ಅಂತ. ಹಾಗಾಗಿ ಒಂದಷ್ಟು ಜನ ಸೀತೆ ಹೀಗೆ ಬೈತಾ ಇದ್ದಾಳೆ, ಲಂಕೆಗೆ ಶಾಪ ಹಾಕ್ತಾ ಇದ್ದಾಳೆ, ಲಂಕೆ ನಾಶ ಆಗ್ತದೆ ಅಂತ ಹೇಳ್ತಾ ಇದ್ದಾಳೆ, ಅದನ್ನು ಹೇಳಲಿಕ್ಕೋಸ್ಕರ ಹೋಗಿದ್ದಾರೆ. ಅದೇ ಹೊತ್ತಿಗೆ ರಾಕ್ಷಸಿಯರೆಲ್ಲ ಬಂದು ತ್ರಿಜಟೆಗೂ ಕೂಡ ವಿಷಯಗಳನ್ನು ಹೇಳ್ತಾಳೆ, ಅವಳು ಹೀಗೆ ಬೈತಾ ಇದ್ದಾಳೆ ಅಂತ. ಅದನ್ನು ಕೇಳಿದ ಕೂಡಲೇ ಅವಳಿಗೂ ಗೊತ್ತಾಗ್ತದೆ, ನನಗೂ ಸ್ವಪ್ನ ಆಗಿದೆ, ರಾತ್ರಿಯಲ್ಲಿ ಕನಸು ಬಿದ್ದಿದೆ, ಕನಸಿನಲ್ಲೂ ಇಂಥದ್ದೇ ವಿಷಯಗಳು ಗೋಚರ ಆಗಿದ್ದಾರೆ. ಹಾಗಾಗಿ ಹೀಗೆ ಆಗಲಿಕ್ಕೂ ಬಹುದು. ಯಾಕೆಂತಂದ್ರೆ ಪತಿವ್ರತೆ ಆದ್ರಿಂದ ಸೀತೆ, ಮತ್ತೆ ಅವಳು ರಾಮನನ್ನೇ ಚಿಂತಿಸ್ತಾ ಇರುವುದರಿಂದ ಅವಳು ಹೇಳಿದ ಮಾತು ಸತ್ಯ ಆಗಲಿಕ್ಕೂ ಸಾಕು ಅಂತ ಆಕೆ ಹೇಳ್ತಾಳೆ. ನಾನು ಉವಾಚ ವಚನಂ ಕಾಲೇ ತ್ರಿಜಟಾ ಸ್ವಪ್ನ ಸಂಶಯಂ ಗಜದಂತಮಯೀಂ ದಿವ್ಯಾಂ ಶಿಬಿಕಾಂ ಅಂತರಿಕ್ಷಗಾಂ ಯುಕ್ತಾಂ ವಾಜಿಸಹಸ್ರೇಣ ಸ್ವಯಂ ಆಸ್ಥಾಯ ರಾಘವಃ ಶುಕ್ಲ ಮಾಲ್ಯಾಂಬರಧರ ಲಕ್ಷ್ಮಣೇನ ಸಮಾಗತಃ. ನನಗೆ ಸ್ವಪ್ನ ಬಿದ್ದಿದೆ, ಅದರಲ್ಲಿ ಆನೆಯ ದಂತಗಳಿಂದ ಮಾಡಿದಂತಹ ದಿವ್ಯವಾದಂತಹ ಒಂದು ವಿಮಾನವನ್ನು ಏರಿಕೊಂಡು ಲಕ್ಷ್ಮಣನಿಂದ ಕೂಡಿಕೊಂಡು ರಾಘವ ಬಂದ ಹಾಗೆ ನಾನು ಕಂಡಿದ್ದೇನೆ. ಅಷ್ಟೇ ಅಲ್ಲ, ಅದೇ ಸ್ವಪ್ನದಲ್ಲಿ ಸೀತೆ ಶುಭ್ರವಾದಂತಹ ಅಂಬರವನ್ನು ತೊಟ್ಟುಕೊಂಡು ಆಕೆ ಮತ್ತೆ ರಾಮನ ಒಟ್ಟಿಗೆ ಕುಳಿತುಕೊಂಡು ಹೋದದ್ದನ್ನು ನಾನು ನೋಡಿದ್ದೇನೆ. ಸ್ವಪ್ನೇಶಾದ್ಯ ಮಯಾ ದೃಷ್ಟ ಸೀತಾ ಶುಕ್ಲಾಂಬರಾವೃತ ಸಾಗರೇಣ ಪರಿಕ್ಷಿಪ್ತಂ ಶ್ವೇತಪರ್ವತಮಾಸ್ಥಿತ ರಾಮೇಣ ಸಂಗತಾ ಸೀತಾ ಭಾಸ್ಕರೇಣ ಪ್ರಭಾಯಥ. ಸೂರ್ಯನಿಗೆ ಪ್ರಭೆ, ಸೂರ್ಯ ಮೋಡದ ಒಳಗೆ ಹೋಗಿ ಮತ್ತೆ ಹೊರಗೆ ಬರುವಾಗ ಮತ್ತೊಮ್ಮೆ ಪ್ರಭೆಯಿಂದ ಕೂಡಿಕೊಂಡು ಹೇಗೆ ಕಾಣ್ತಾನೋ ಹಾಗೆ ಸೀತೆ ರಾಮನನ್ನು ಸೇರಿದ್ದನ್ನು ನಾನು ಕಾಣುತ್ತೇನೆ. ದೊಡ್ಡ ಪರ್ವತದ ಮೇಲೆ ರಾಮ ಲಕ್ಷ್ಮಣ ಸೀತೆಯರೊಂದಿಗೆ ವಿಮಾನದಲ್ಲಿ ಏರಿ ಹೋದದ್ದನ್ನು, ಸೂರ್ಯನ ಹಾಗೆ ಬೆಳಗುತ್ತಾ ಇದ್ದದ್ದನ್ನು ನಾನು ನೋಡಿದ್ದೇನೆ ಅಂತ ಅದನ್ನು ಕಂಡಿದ್ದೇನೆ ಅಂತ. ಇಲ್ಲಿ ಮತ್ತೊಂದು ಒಂದು ಸಣ್ಣ ಧ್ವನಿ, ಸೀತೆ ಹೋದದ್ದು ಹೇಗೆ ಅಂತ ಹೇಳುವಾಗ ಹೇಳ್ತಾಳೆ, ತ್ರಿಜಟೆ ಹೇಳ್ತಾಳೆ, ಭರ್ತ್ರ ಪರಿಗೃಹೀತಸ್ಯ ಜಾನಕೀ ಸ್ಕಂಧಮಾಶ್ರಿತ ಭರ್ತುರಂಕಾತ್ ಸಮುತ್ಪತ್ಯ ತತಃ ಕಮಲಲೋಚನ ಚಂದ್ರಸೂರ್ಯವು ಮಯಾ ದೃಷ್ಟ ಪಾಣಿಭ್ಯಾಂ ಪರಿಮಾರ್ಜತಿ. ಹೋಗ್ತಾ ಇದ್ದದ್ದು ಹೇಗೆ ಅಂತಂದ್ರೆ ಎರಡು ಕೈಗಳಿಂದ ಸೂರ್ಯಚಂದ್ರರನ್ನು ಪರಿಮಾರ್ಜತಿ ಸವರಿಕೊಂಡು ಹೋಗ್ತಾ ಇದ್ದಾಗ ಕಾಣ್ತಾಳೆ ಅಂತ ಅವಳ ಸ್ವಪ್ನ ಮುಂದಿದ್ದಿರಬಹುದು ಅಂತ ಕಾಣ್ತದೆ. ಹಾಗೆ ಚಂದ್ರಸೂರ್ಯವು ಮಯಾ ದೃಷ್ಟ ಪಾಣಿಭ್ಯಾಂ ಪರಿಮಾರ್ಜತಿ ಅಂತ ಕೈಯಿಂದ ಸೂರ್ಯಚಂದ್ರರನ್ನು ಸವರಿಕೊಂಡು ಹೋಗುವ ಹಾಗೆ ನನಗೆ ಕಂಡಿದ್ದಾಳೆ. ಇದನ್ನೆಲ್ಲ ನೋಡುವಾಗ ಇದು ಸೀತೆಯ ದೃಷ್ಟಿಯಿಂದ ಒಳ್ಳೆಯ ಶಕುನ ಅಂತ. ಮುಂದೆ ರಾಮ ಬರ್ತಾನೆ, ಸೀತೆ ರಾಮನೊಟ್ಟಿಗೆ ಹೋಗ್ತಾಳೆ, ಅವಳು ಒಳ್ಳೆ ರೀತಿಯಲ್ಲೇ ಪ್ರಯಾಣ ಮಾಡ್ತಾಳೆ ಅಂತ ನನಗೆ ಕಂಡಿದೆ. ಅಷ್ಟೇ ಅಲ್ಲ, ಇನ್ನೊಂದಿಷ್ಟು ಸ್ವಪ್ನವೂ ಬಿದ್ದಿದೆ, ದೊಡ್ಡ ಸ್ವಪ್ನ, ಮತ್ತೊಂದಷ್ಟು ವಿಚಾರಗಳು ಕಂಡಿದೆ. ವಾಲ್ಮೀಕಿಗಳು ಈ ಸರ್ಗದಲ್ಲಿ, ಮುಂದಿನ ಕೆಲವು ಸರ್ಗದಲ್ಲಿ ಶಕುನಗಳನ್ನು ತಿಳಿಸ್ತಾರೆ. ಒಳ್ಳೆಯ ಶಕುನಗಳು ಹೇಗೆ, ಒಳ್ಳೆಯ ಸ್ವಪ್ನಗಳು ಹೇಗೆ, ಕೆಟ್ಟ ಸ್ವಪ್ನಗಳು ಹೇಗೆ. ನಮ್ಮಲ್ಲಿ ಸುಸ್ವಪ್ನ ಫಲ, ದುಸ್ವಪ್ನ ಫಲ ಅಂತೆಲ್ಲ ಉಂಟಲ್ಲ. ಆ ದೃಷ್ಟಿಯಿಂದ ದುಸ್ವಪ್ನಗಳು ಯಾವ ರೀತಿ ಬೀಳ್ತದೆ, ಯಾವುದು ದುಸ್ವಪ್ನ, ಸ್ವಪ್ನದಲ್ಲಿ ಯಾವ ಚಿಹ್ನೆಗಳು ಕಾಣಿಸಿದ್ರೆ ಅದು ಕೆಟ್ಟ ಸೂಚನೆ, ಯಾವುದು ಕಾಣಿಸಿದ್ರೆ ಒಳ್ಳೆಯ ಸೂಚನೆ ಅಂತ. ಆನೆ ಇತ್ಯಾದಿಗಳೆಲ್ಲ ಸ್ವಪ್ನದಲ್ಲಿ ಕಂಡದ್ದು ಒಳ್ಳೆಯ ಲಕ್ಷಣ ಅಂತ ಕರೀತಾರೆ. ರಾಮಾಯಣ ಹೇಳ್ತದೆ, ಮಂಗ ಎಲ್ಲಿಯಾದ್ರೂ ಕಾಣಿಸಿದ್ರೆ ಅದು ಕೆಟ್ಟ ಸ್ವಪ್ನ ಅಂತ ಅರ್ಥ, ಮುಂದೆ ಕೆಟ್ಟದಾಗ್ತದೆ ಅಂತ ಸ್ವಪ್ನದಲ್ಲಿ ಸೂಚನೆ ಅಂತ. ಇಲ್ಲಿ ದುಸ್ವಪ್ನವನ್ನು ಹೇಳ್ತಾಳೆ. ರಾವಣಶ್ಚ ಮಯಾ ದೃಷ್ಟ ಮುಂಡಃ ತೈಲ ಸಮುಕ್ಷಿತ ರಕ್ತವಾಸಾ ಪಿಬನ್ ಮತ್ತಃ ಕರವೀರ ಕೃತಸ್ರಜ. ರಾವಣ ಮಯಾ ದೃಷ್ಟ ಮುಂಡಃ ತೈಲ ಸಮುಕ್ಷಿತ, ಮುಂಡಿತ ಎನ್ನುವ ದೃಷ್ಟಿಯಿಂದ ಕೇಶವನ್ನು ಮುಂಡನ ಮಾಡಿಕೊಂಡಿದ್ದಾನೆ. ತೈಲ ಸಮುಕ್ಷಿತ,
ತೈಲ ಎಣ್ಣೆಯನ್ನು ಮೈಗೆಲ್ಲ ಹಚ್ಚಿಕೊಂಡಿದ್ದಾನೆ. ರಕ್ತಮಾಸ ನಿಬನ್ಮತ್ತಃ, ಕೆಂಪು ಬಟ್ಟೆ ಉಟ್ಕೊಂಡಿದ್ದಾನೆ. ಮೊದಲೇ ಮತ್ತನಾಗಿದ್ದಾನೆ, ಮತ್ತಷ್ಟು ಕುಡಿತಾ ಇದ್ದಾನೆ ಅಂತ ರಾವಣನನ್ನು ನಾವು ನೋಡಿದ್ದೇವೆ. ಕರವೀರದ ಒಂದು ದೊಡ್ಡ ಮಾಲೆಯನ್ನು ಹಾಕೊಂಡಿದ್ದಾನೆ. ಕಣವೀರ ಕರವೀರ ಎನ್ನುವುದು ಕಣಗಿಲೆಯನ್ನು ಸೂಚಿಸ್ತದೆ, ಪರಂತು ರಕ್ತಪುಷ್ಪ ಅಂತ ಅರ್ಥ. ಕೆಂಪು ಪುಷ್ಪವನ್ನು ಅವ ಹಾಕೊಂಡಿದ್ದಾನೆ. ವಿಮಾನಾತ್ ಪುಷ್ಪಕಾದ್ ಅದ್ಯ ರಾವಣ ಪಚಿತಕ್ಷತೆ. ರಾಮ ಗಜದಂತಮಯ್ಯಾದ ವಿಮಾನದಲ್ಲಿ ಹತ್ತಿ ಹೋಗುವುದನ್ನು ನೋಡಿದ್ದೇನೆ. ಸೂರ್ಯಚಂದ್ರರು ಇರುವಷ್ಟು ಎತ್ತರಕ್ಕೆ ಹೋಗ್ತಾ ಇದ್ದಾನೆ, ಅದನ್ನು ನೋಡಿದ್ದೇನೆ. ಇಲ್ಲಿ ತನ್ನ ಸ್ವಂತ ಪುಷ್ಪಕ ವಿಮಾನದಿಂದ ರಾವಣ ಬೀಳುವುದನ್ನು ನೋಡ್ತಾ ಇದ್ದೇನೆ. ಈ ರೀತಿಯ ಅವಸ್ಥೆಯಲ್ಲಿರುವ ರಾವಣ ಅವ ಪಚಿತಾಕ್ಷಿತವು, ಭೂಮಿಯಲ್ಲಿ ಬಿದ್ದಿದ್ದಾನೆ, ಅದನ್ನು ನೋಡ್ತಾ ಇದ್ದೇನೆ. ಕೃಷ್ಯಮಾಣ ಸ್ತ್ರೀಯ ಮುಂಡ ದೃಷ್ಟ ಕೃಷ್ಣಾಂಬರ ಪುನಃ. ಆಮೇಲೆ ಮತ್ತೆ ಸ್ವಪ್ನ ಎನ್ನುವಂಥದ್ದು ಆಗಾಗ ವ್ಯತ್ಯಾಸ ಆಗ್ತಾ ಇರ್ತದೆ. ಒಂದು ಆದದ್ದು ಮತ್ತೊಂದು ಕ್ಷಣದಲ್ಲಿ ಮತ್ತೊಂದು ರೀತಿ ಕಾಣ್ತದೆ. ಮೊದಲು ರಕ್ತಾಂಬರನಾಗಿ ಕಂಡಿದ್ದಾನೆ, ರಕ್ತ ಮಾಲ್ಯಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಈಗ ಅನುಕ್ಷಣದಲ್ಲಿ ಹೇಗೆ ಕಾಣ್ತಾನೆ ಅಂತಂದ್ರೆ, ಒಬ್ಬಳು ಹೆಂಗಸು ರಾವಣನನ್ನು ದರ ಎಳ್ಕೊಂಡು ಹೋಗ್ತಾ ಇದ್ದಾಳೆ ಕಾಣ್ತಾನೆ. ಆ ರೀತಿ ಕಾಣ್ತಾ ಇದ್ದಾನೆ. ಕೃಷ್ಯಮಾಣ ಸ್ತ್ರೀಯ ಮುಂಡ ದೃಷ್ಟ ಕೃಷ್ಣಾಂಬರ ಪುನಃ. ಕಪ್ಪು ಬಟ್ಟೆ ಉಟ್ಕೊಂಡಿದ್ದಾನೆ, ಹಾಗೆ ಕಾಣ್ತಾ ಇದ್ದಾನೆ. ರಥೇನ ಕರಯುಕ್ತೇನ ರಕ್ತಮಾಲ್ಯ ಲೇಪನ. ಕತ್ತೆಯನ್ನು ಕಟ್ಟಲ್ಪಟ್ಟಂತಹ ರಥ, ಆ ರಥಕ್ಕೆ ಕುದುರೆ ಕಟ್ಟಿದ್ದಲ್ಲ, ಕುದುರೆ ಎಳೆಯುವುದಲ್ಲ, ಕರಯುಕ್ತೇನ ರಥ, ಕತ್ತೆ ಅದನ್ನು ಎಳಿತಾ ಹೋಗುವಂಥದ್ದು. ಅಂತಹ ರಥದಲ್ಲಿ ರಾವಣ ಇದ್ದಾನೆ. ಕೆಂಪು ಮಾಲ್ಯಗಳನ್ನು, ಕೆಂಪು ಅನುಲೇಪನಗಳನ್ನು ಹಚ್ಚಿಕೊಂಡಿದ್ದಾನೆ. ಪಿಬಂ ಸ್ಥೈಲಂ ಹಸನ್ ನೃತ್ಯಂ ಭ್ರಾಂತಚಿತ್ತಾಕುಲೇಂದ್ರಿಯ. ಎಣ್ಣೆ ಕುಡಿತಾ ಇದ್ದಾನೆ, ಹಾಗಾಗಿ ಬಂದದ್ದು ಅಂತ ಕಾಣ್ತದೆ. ಪಿಬಂ ಸ್ಥೈಲಂ ಹಸನ್ ನೃತ್ಯನ್, ಕೆಲವು ಬಾರಿ ನಗಾಡ್ತಾನೆ, ಕೆಲವು ಬಾರಿ ಕುಣಿತಾನೆ. ಭ್ರಾಂತ ಚಿತ್ತಾಕುಲೇಂದ್ರಿಯ, ಆಗಿದ್ದಾನೆ. ಆಕುಲೇಂದ್ರಿಯ, ಇಂದ್ರಿಯಗಳನ್ನು ಅವುಗಳ ದಾರಿಯಲ್ಲಿ ಹೋಗಲಿಕ್ಕೆ ಬಿಟ್ಟಿದ್ದಾನೆ, ಹಾಗಿದ್ದಾನೆ. ಗರ್ದಭೇನ ಯಯೌ ಶೀಘ್ರಂ ದಕ್ಷಿಣಾಂ ದಿಶಮಾಸ್ಥಿತ. ಕರಗಳು ಕತ್ತೆಗಳಿಂದ ಕಟ್ಟಲ್ಪಟ್ಟ ರಥ ಮಾತ್ರ ಅಲ್ಲ, ಕತ್ತೆಯನ್ನೇ ಏರಿ ಹೋಗ್ತಾ ಇದ್ದಾನೆ, ದಕ್ಷಿಣ ದಿಕ್ಕಿಗೆ ಆತ ಹೋಗ್ತಾ ಇದ್ದಾನೆ. ಪುನರೇವ ಮಯಾ ದೃಷ್ಟ ರಾವಣ ರಾಕ್ಷಸೇಶ್ವರ ಪತಿತ ಅವಾಕ್ಷಿರ ಭೂಮೋ ಗರ್ದಭಾದ್ ಭಯಮೋಹಿತ. ಆ ಕತ್ತೆಯ ಮೇಲೆ ಕೂತ್ಕೊಂಡು ದಕ್ಷಿಣಕ್ಕೆ ಹೋಗ್ತಾ ಇರುವಂತಹ ರಾವಣ ತಲೆ ಕೆಳಗಾಗಿ ಬಿದ್ದದ್ದನ್ನು ನೋಡ್ತಾ ಇದ್ದೇನೆ. ಅದೇ ಕನಸಿನಲ್ಲಿ ಕತ್ತೆಯನ್ನು ಏರಿ ಹೋಗ್ತಾ ಇದ್ದಾನೆ ರಾವಣ. ಹೋಗ್ತಾ ಇರುವಾಗ ಬೀಳ್ತಾನೆ, ತಲೆ ಕೆಳಗಾಗಿ ಬೀಳ್ತಾನೆ. ಬಿದ್ದು ಕೂಡಲೇ ಹುಚ್ಚನ ಹಾಗೆ ಆಡ್ತಾನೆ. ಅಷ್ಟೇ ಅಲ್ಲ, ಸಹಸೋತ್ತಾಯ ಸಂಭ್ರಾಂತ ಭಯಾರ್ಥ ಮದವಿಕ್ವಲ ಉನ್ಮತ್ತ ರೂಪ ದಿಗ್ವಾಸ ದುರ್ವಾಕ್ಯಂ ಪ್ರಲಪನ್ ಬಹು. ಅಲ್ಲಿ ಬಿದ್ದು ಕೂಡಲೇ ಹುಚ್ಚರ ಹಾಗೆ ಬಟ್ಟೆಯನ್ನೆಲ್ಲ ಹರಿದು ಹಾಕಿ ಬಿಸಾಡಿ, ದಿಗ್ವಾಸಾಹ ದಿಗಂಬರನಾಗಿ, ಮೈ ಮೇಲೆ ಬಟ್ಟೆ ಇಲ್ಲದೆ ಒಂದಷ್ಟು ಬೈತಾ ಇದ್ದಾನೆ, ಒಂದಷ್ಟು ಅಳುತ್ತಾ ಇದ್ದಾನೆ, ಪ್ರಲಾಪವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯ ರಾವಣನನ್ನು ನಾನು ನೋಡಿದ್ದೇನೆ. ಘೋರವಾದಂತಹ ದುರ್ಗಂಧ, ಒಂದಷ್ಟು ಕತ್ತಲೆ, ಅದರ ಮಧ್ಯದಲ್ಲಿ ರಾವಣ ಇರುವಂಥದ್ದು. ಮಲಭಂಗಂ ಪ್ರವಿಶ್ಯಾಶು, ಅಮೇಧ್ಯದ ಕೆಸರಿನಲ್ಲಿ ಪ್ರವೇಶ ಮಾಡಿ ಕುತ್ತಿಗೆವರೆಗೆ ಮುಳುಗಿ ಅದರಿಂದ ಹೊರಗೆ ಬರಲಿಕ್ಕೆ ಆಗದೇ ಇರುವ ಹಾಗೆ ಅಂತಹ ರಾವಣನನ್ನು ನಾನು ನೋಡ್ತಾ ಇದ್ದೇನೆ. ಕಂಠೇ ಬದ್ಧ್ವಾ ದಶಗ್ರೀವಂ ಪ್ರಮದ ರಕ್ತವಾಸಿನಿ ಕಾಲಿ ಕರ್ದಮಲಿಪ್ತಾಂಗಿ ದಿಶಂ ಯಾಂ ಪ್ರಕರ್ಷತಿ. ಇನ್ನು ಅಂತಹ ಕೆಂಪು ಬಟ್ಟೆಯನ್ನು, ಕೆಂಪು ವಸ್ತ್ರಗಳನ್ನು ಹಾಕೊಂಡ, ಕೆಂಪು ಮಾಲ್ಯವನ್ನೆಲ್ಲ ಹಾಕೊಂಡಂತಹ ರಾವಣನನ್ನು ಕಾಳಿ ಕುತ್ತಿಗೆಗೆ ಹಗ್ಗ ಹಾಕಿ ದಕ್ಷಿಣ ದಿಕ್ಕಿಗೆ ಎಳ್ಕೊಂಡು ಹೋಗುವುದನ್ನು ನೋಡ್ತಾ ಇದ್ದೇನೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಇದೆಲ್ಲ ಕನಸಿನಲ್ಲಿ ಅವಳಿಗೆ ಕಂಡದ್ದು. ರಾವಣ ಮಾತ್ರ ಅಲ್ಲ, ಕುಂಭಕರ್ಣನೂ ಈ ರೀತಿಯಲ್ಲಿ ಸಾಯುತ್ತಾ ಇರುವುದನ್ನು ಅವಳು ನೋಡ್ತಾಳೆ. ಅದರೊಟ್ಟಿಗೆ ಮತ್ತೊಂದು ಕನಸು ಅವಳು ಹೇಳುದು, ಇವರೆಲ್ಲ ಹೀಗೆ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದಾರೆ ದುರ್ನಿಮಿತ್ತಗಳನ್ನು ಕಾಣಿಸಿಕೊಂಡು. ಆದರೆ ಒಬ್ಬ ಶುಕ್ಲಮಾಲ್ಯಾಂಬರಧರ ಶುಕ್ಲಗಂಧಾನುಲೇಪನ ಶಂಖದುಂದುಬಿ ನಿರ್ಘೋಷೈ ನೃತ್ಯಗೀತೈ ಅಲಂಕೃತ ಏಕಸ್ತತ್ರ ಮಯಾ ದೃಷ್ಟ ಶ್ವೇತಛತ್ರ ವಿಭೀಷಣ. ಒಬ್ಬ ಬಿಳಿಯಾದ ಬಟ್ಟೆ ಹಾಕೊಂಡು, ಬಿಳಿಯ ಮಾಲ್ಯಾನುಲೇಪನಗಳನ್ನು ಧಾರಣೆ ಮಾಡಿಕೊಂಡು, ಶ್ವೇತಛತ್ರದ ನೆರಳಿನ ಅಡಿಯಲ್ಲಿ ಒಬ್ಬ ವಿಭೀಷಣ ಒಬ್ಬ ಕಾಣ್ತಾ ಇದ್ದಾನೆ. ಅವಳಿಗೆ ಆ ಕನಸು ಕಾಣುವಂಥದ್ದು. ಐರಾವತವನ್ನು ಏರಿದ್ದಾನೆ. ಚತುರ್ದಂತಂ ಗಜಂ ದಿವ್ಯಮಾಸ್ತೆ ತತ್ರ ವಿಭೀಷಣ. ಐರಾವತವನ್ನು ಏರಿಕೊಂಡು ಹೋಗ್ತಾ ಇದ್ದಾನೆ. ಆ ರೀತಿಯ ಕನಸನ್ನು ನಾನು ಕಂಡಿದ್ದೇನೆ. ಅಷ್ಟೇ ಅಲ್ಲ, ಲಂಕೆ ನನಗೆ ಕನಸಿನಲ್ಲಿ ಕಂಡಿದೆ. ಇಡೀ ನಿರಂತರವಾಗಿ ರಾವಣನಿಂದ ಅಭಿರಕ್ಷಿತವಾದಂತಹ ಲಂಕೆ
ಅದು ಹ್ಯಾಕ್ ಕಂಡಿದೆ ಅಂತ ಕೇಳಿದ್ರೆ, ದಗ್ಧ ರಾಮಸ್ಯ ದೂತೇನ ವಾನರೇಣ ತರಸ್ವಿನ ಪೀತ್ವಾ ತೈಲಂ ಪ್ರಮತ್ತಾಶ್ಚ ಪ್ರಹಸಂತ್ಯ ಮಹಾಸ್ವನಃ ಲಂಕಾಯಾಂ ಭಸ್ಮರೂಕ್ಷಾಯಾಂ ಸರ್ವಾಹ ರಾಕ್ಷಸೋಷಿತ. ರಾಮನ ದೂತನಾದ ಒಬ್ಬ ವಾನರ ಬಂದು ಇಡೀ ಲಂಕೆಯನ್ನು ಸುಟ್ಟದ್ದನ್ನು ನಾನು ನೋಡಿದ್ದೇನೆ ಕನಸಿನಲ್ಲಿ. ನಮ್ಮ ರಾಕ್ಷಸಿಯರು ಯಾರೆಲ್ಲ ಇದ್ದಾರೆ ಇವತ್ತು ಇಲ್ಲೆಲ್ಲ ಇರುವವರು, ಅವರೆಲ್ಲ ಎಣ್ಣೆಯನ್ನು ಕುಡಿದು ಪ್ರಮತ್ತರ ಹಾಗೆ ಹುಚ್ಚರ ಹಾಗೆ ವಿಲಾಪ ಮಾಡಿಕೊಂಡು ಅಳುತ್ತಾ ಕೆಲವು ಬಾರಿ ನಗುತ್ತಾ ಎಲ್ಲ ಲಂಕೆಯಲ್ಲಿ ತಿರುಗುತ್ತಾ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. ಹೀಗೆ ಅನೇಕ ನಿಮಿತ್ತಗಳನ್ನು ತೋರಿಸ್ತಾಳೆ. ಇದನ್ನೆಲ್ಲ ನಾನು ಕಂಡಿದ್ದೇನೆ, ಅದಕ್ಕೋಸ್ಕರ ನನಗೆ ಕಾಣ್ತದೆ, ಏನು ಮಾಡಬೇಕು, ಇದೆಲ್ಲ ದುರ್ನಿಮಿತ್ತಗಳು. ಇಷ್ಟರೊಳಗೆ ಇಂಥ ಕನಸು ಬೀಳಲಿಲ್ಲ. ರಾವಣನೂ ಕಾಣಬೇಕು, ರಾಮನೂ ಕಾಣಬೇಕು, ಹನುಮಂತನೂ ಕಾಣಬೇಕು. ಮತ್ತೆ ಹನುಮಂತ ಬಂದದ್ದು ಗೊತ್ತಿಲ್ಲ ಅವರಿಗೆ ಯಾರಿಗೂ, ಅವನು ನೋಡಲಿಲ್ಲ ಅವರು. ಹೀಗೆ ಇರುವಂಥದ್ದು ಕನಸು ಕಂಡಿದೆ. ಹಾಗಾಗಿ ನಾವು ಒಂದು ಕೆಲಸ ಮಾಡಬೇಕು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅವಳು ಅಳುತ್ತಾ ಶಾಪ ಹಾಕ್ತಾ ಇರುವಂಥದ್ದು. ಅವಳಿಗೆ ಗೊತ್ತಾಗಿದೆ ಸೀತೆಯ ಶಾಪದಿಂದಲೇ ಇಂಥ ದುರ್ಮಿತ ಬಂದದ್ದು. ಅದಕ್ಕೋಸ್ಕರ ಭರ್ಚಿತಾಂ ದರ್ಜಿತಾಂ ವಾಪಿ ನಾನು ಮಂಸತಿ ರಾಘವ ತದಲಂ ಕ್ರೂರವಾಕ್ಯೈಶ್ಚ ಸಾಂತ್ವಮೇವಾಭಿಧೀಯತ ಹೇಳ್ತಾರೆ. ಇಲ್ಲಿವರೆಗೆ ರಾಮನಿಗೆ ಎಲ್ಲಿಯಾದರೂ ಗೊತ್ತಾದರೆ ಸೀತೆಗೆ ನಾವು ತೊಂದರೆ ಕೊಟ್ಟಿದ್ದೇವೆ, ಒಂದಷ್ಟು ಬೈದಿದ್ದೇವೆ ಅಂತಂದರೆ ನಮ್ಮನ್ನು ನಾವು ಸುಮ್ಮನೆ ಬಿಡಲಿಕ್ಕೂ ಇಲ್ಲ. ಅದಕ್ಕೋಸ್ಕರ ನಾವೊಂದು ಕೆಲಸ ಮಾಡುವ, ಸಾಂತ್ವನವನ್ನು ಹೇಳಿ ಕಾರಣ ಮಾಡುವ. ಕ್ರೂರವಾಕ್ಯಗಳು ಸಾಕು, ಅವಳನ್ನು ಇನ್ನು ಬೈಬೇಡಿ. ಹೋಗಿ ಅಭಿಯಾಚಾಮ ವೈದೇಹೀಂ ಏತದ್ದಿ ವಚ ಮರೋಚತೆ. ಅವಳು ಹೇಳ್ತಾಳೆ, ನನಗೆ ಇದು ಕಾಣ್ತಾ ಉಂಟು, ನಾವು ಹೋಗಿ ಸೀತೆಯ ಕಾಲು ಹಿಡಿದು ಅವಳ ಹತ್ರ ಅಭಯವನ್ನು ಕೇಳುವುದು ಒಳ್ಳೆಯದು, ಅವಳ ಹತ್ರ ಬೇಡಿಕೊಳ್ಳುವುದು ಒಳ್ಳೆಯದು. ಹಾಗೆ ಎಲ್ಲಿಯಾದರೂ ಅವಳು ಅನುಗ್ರಹ ಮಾಡಿದರೆ, ನಮ್ಮನ್ನು ಕ್ಷಮಿಸಿದರೆ ನಮಗೆ ಒಳ್ಳೆಯದಾಗ್ಬೋದು ಅಂತ ಕಾಣ್ತದೆ. ಅದಕ್ಕೋಸ್ಕರ ಹಾಗೆ ಮಾಡುವಂಥದ್ದು. ಅಭಿಯಾಚಾಮ ವೈದೇಹೀಂ ಏತದ್ದಿ ಮರೋಚತೆ, ನನಗಿದು ಒಳ್ಳೆಯದು ಅಂತ ಕಾಣ್ತದೆ, ಆ ರೀತಿ ಮಾಡುವ ಅಂತ ತ್ರಿಜಟೆ ಇವರು ರಾಕ್ಷಸ ಸ್ತ್ರೀಯರ ಹತ್ರ ಹೇಳ್ತಾರೆ. ಇದೇ ಹೊತ್ತಿಗೆ ಸೀತೆ ಬಗ್ಗೆ ಒಂದು ವಿಶೇಷಣಗಳು ಕೊಡುವುದು. ಪ್ರಣಿಪಾತ ಪ್ರಸನ್ನಾಗಿ ಮೈಥಿಲಿ ಜನಕಾತ್ಮಜ. ನಾವು ಹೋದರೆ ಅವಳು ಕ್ಷಮಿಸಿ ಆಳು ಅಂತ ಕೇಳಿದ್ರೆ ಮೈಥಿಲಿ ಜನಕಾತ್ಮಜ ವಿಶೇಷಣ ಕೊಟ್ಟು ಹೇಳ್ತಾಳೆ, ಪ್ರಣಿಪಾತ ಪ್ರಸನ್ನಾಗಿ ಮೈಥಿಲಿ ಜನಕಾತ್ಮಜ. ನಮಸ್ಕಾರ ಮಾಡಿದರೆ ಖಂಡಿತ ಪ್ರಸನ್ನನಾದವಳು, ಇಂತಹ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕ್ಷಮಿಸಿಯಾಳು. ಆ ದೃಷ್ಟಿಯಿಂದ ನಾವು ಹೋಗುವ. ಬೇರೆ ಯಾರ ಗತಿ ಅಂತ ಕೇಳಿದ್ರೆ, ಇಂತಹ ದುರ್ನಿಮಿತ್ತ ಎಲ್ಲ ನೋಡುವಾಗ ನಮ್ಮನ್ನು ಯಾರಾದರೂ ರಕ್ಷಣೆ ಮಾಡಬಹುದೋ ಅಂತ ಸಂಶಯ ಬಂದರೆ ನಮಗಿರುವಂಥದ್ದು ಆಶೆ ಒಬ್ಬಳು ಮಾತ್ರ, ಅಲಮೇಶ ಪರಿತ್ರಾತುಂ ರಾಕ್ಷಸ್ಯ ಮಹತೋ ಭಯಾತ್. ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡಲಿಕ್ಕೆ ಇವಳು ಒಬ್ಬಳು ಸಾಕು. ಹಾಗಾಗಿ ಇನ್ನೂ ತಡ ಮಾಡೋದು ಬೇಡ, ಅವಳ ಹತ್ರ ಹೋಗುವ ಅಂತ ಹೇಳಿ ಆಲೋಚನೆ ಮಾಡ್ತಾಳೆ. ಹೋಗ್ತಾರೆ ಮತ್ತೆ. ತತಃ ಸಾ ಕ್ರಿಯಮತಿ ಬಾಲ ಭರ್ತು ಯೇ ಹರ್ಷಿತ ಅವೋಚದ್ ಯಜಿ ತಥ್ಯಂ ಭವೇಯಂ ಶರಣಂ ಹಿ ವಹ. ಸೀತೆಯ ಹತ್ರ ಹೋಗಿ ಸೀತೆಗೂ ಕೂಡ ಒಳ್ಳೆಯ ಆ ಹೊತ್ತಿಗಾಗುವಾಗ ಶುಭ ಶಕುನಗಳು ಕೆಲವು ಬಾರಿ ಆಗುತ್ತದೆ ಅಂತಲೂ ಕಾಣ್ತದೆ. ಅಕಸ್ಮಾದೇವ ವೈದೇಹ್ಯಾ ಬಾಹುರೇಕ ಪ್ರಕಂಪತೆ ಅಂತ ಅವಳ ಕೈ ಅದು ಕಂಪನ ಆಗುತ್ತದೆ. ಅಂಗಸ್ಫುರಣದಿಂದಲೂ ಕೂಡ ಒಳ್ಳೆಯ ಶಕುನಗಳನ್ನು ನೋಡ್ಲಿಕ್ಕೆ ಬರ್ತದೆ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಅಂಥದ್ದು ಲಕ್ಷಣಗಳಾಗೋದ್ರಿಂದ ಇವರು ಹೋಗಿ ಸೀತೆಯ ಹತ್ರ ಆ ರೀತಿಯಾಗಿ ಹೋಗುವ ಹೇಳುವ ಅಂತ ಆಲೋಚನೆ ಮಾಡಿಕೊಳ್ತಾರೆ. ಈ ಹೊತ್ತಿಗೆ ಸೀತೆಗೂ ಮತ್ತಷ್ಟು ಶೋಕ ಜಾಸ್ತಿ ಆಗ್ತದೆ. ತಡಿಲಿಕ್ಕಾಗುವುದಿಲ್ಲ, ರಾವಣನ ತೊಂದರೆಗಳನ್ನು ತಡ್ಕೊಳ್ಳಿಕ್ಕಾಗುವುದಿಲ್ಲ ಅಂತಾಗುವಾಗ ಆಕೆ ಒಂದು ಹಂತಕ್ಕಾಗುವಾಗ ಸಾಕು ಅಂತ ಆಲೋಚನೆ ಮಾಡ್ತಾರೆ. ಇನ್ನು ಬದುಕುವುದು ಬೇಡ, ಸಾಯುವುದು ಒಳ್ಳೆಯದು ಅಂತ ಪ್ರಯತ್ನ ಎಲ್ಲ ಮಾಡ್ತಾಳೆ. ಸಾಯಲಿಕ್ಕೆ ಅದು ಆಗುವುದಿಲ್ಲ. ಕೊನೆಗೆ ಮಹಾಪ್ರಯತ್ನ ಮಾಡಿ ನಾನು ಸಾಯ್ತೇನೆ ಅಂತ ಹೊರಡುತ್ತಾಳೆ. ಯಾವುದರಿಂದ ಸಾಯುವುದು ಅಂತ ಕೇಳಿದ್ರೆ, ಸಾಯಲಿಕ್ಕೆ ಬೇಕಾಗುವ ಪರಿಕರಗಳು ಇಲ್ಲ. ಅಲ್ಲಿ ಯಾವುದಾದ್ರೂ ಶಸ್ತ್ರ ಉಂಟಾ? ಅದೂ ಇಲ್ಲ. ಎಲ್ಲಿಂದಾದ್ರೂ ಹಾರಿ ಸಾಯುವ? ಅದು ಬಿಡುವುದಿಲ್ಲ. ಹಾಗಾಗಿ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಸಂಜೀವಿತಂ ಕ್ಷಿಪ್ರಮಹಂ ತ್ಯಜೇಯಂ ವಿಷೇಣ ಶಸ್ತ್ರೇಣ ಶಿತೇನ ವಾಪಿ
ವಿಷಸ್ಯ ದಾತ ನತು ಮೇಸ್ತಿ ಕಶ್ಚಿತ್ ಶಸ್ತ್ರಸ್ಯ ವಾ ವೇಶ್ಮನಿ ರಾಕ್ಷಸಸ್ಯ. ಸೀತೆ ಅಳ್ತಾಳೆ. ಸಾಯುವ ಅಂತ ಹೇಳಿದ್ರೆ ಸಾಯಲಿಕ್ಕೂ ಬಿಡ್ತಾ ಇಲ್ಲ, ವಿಷ ಕುಡಿಯುವ ಅಂತ ಹೇಳಿದ್ರೆ ವಿಷ ಕೊಡುವವ ಇಲ್ಲ, ಶಸ್ತ್ರದಿಂದ ಇರಿದುಕೊಂಡು ಸಾಯುವ ಅಂತಂದ್ರೆ ಒಂದು ಶಸ್ತ್ರವನ್ನು ನನ್ನ ಹತ್ರ ಯಾರು ಇಡ್ಲಿಲ್ಲ, ಅವ್ರ ಕೈಲಿದ್ದನ್ನು ಕೊಡುವುದಿಲ್ಲ. ಹಾಗಾಗಿ ನನಗೆ ಸಾಯುವ ಅಂತ ಹೇಳಿದ್ರೆ ಯಾವುದೂ ಇಲ್ಲ. ವಿಷಸ್ಯ ಶಸ್ತ್ರಸ್ಯ ವಾ ವೇಶ್ಮನಿ ರಾಕ್ಷಸಸ್ಯ, ರಾಕ್ಷಸನ ಮನೆಯಲ್ಲಿ ವಿಷವೂ ಸಿಗುವುದಿಲ್ಲ ಅಂತ ಆ ರೀತಿ ಆಗಿದೆ. ಕೊನೆಗೆ ಏನು ಮಾಡುವುದು ಅಂತ ಕೊನೆಗೆ ಸೀತಾ ಅಥ ವೇಣಿಗ್ರಥನಂ ಗೃಹೀತ್ವ ಉದ್ಧತ್ಯ ವೇಣ್ಯುದ್ಗ್ರಥನೇನ ಶೀಘ್ರಮಹಂ ಗಮಿಷ್ಯಾಮಿ ಯಮಸ್ಯ ಮೂಲಂ ಅಂತ ಉಪಸ್ಥಿತ ಸ ಮೃದು ಸರ್ವಗಾತ್ರಿ. ಕೊನೆಗೆ ಯಾವುದೂ ಇಲ್ಲ, ತನ್ನ ಜಡೆ ಉಂಟಲ್ವಾ ಅದನ್ನೇ ಕೂದಲನ್ನು ಅದನ್ನೇ ಕುತ್ತಿಗೆಗೆ ಸುತ್ತಿಕೊಂಡು ಎಳೆದು ಸಾಯುವ ಅಂತ ಅದಕ್ಕೋಸ್ಕರ ಆಕೆ ಇಟ್ಟುಕೊಂಡಿದ್ದಾರೆ. ಆ ರೀತಿಯಲ್ಲಿ ತನ್ನ ಜಡೆಯಿಂದಲೇ ತಾನು ಸಾಯ್ತೇನೆ ಇರುವುದು ಅದು ಮಾತ್ರ, ಮತ್ತೆ ಬೇರೆ ಯಾವುದೂ ಇಲ್ಲ. ವಸ್ತ್ರ ಇರ್ಬೋದು, ಉಟ್ಕೊಂಡ ಸೆರೆ ಇರ್ಬೋದು, ಅಷ್ಟೇ, ಮತ್ತೆ ಜಡೆ ಮಾತ್ರ, ಬೇರೆ ಯಾವುದೂ ಇಲ್ಲ. ಸಾಯಲಿಕ್ಕೆ ಕಷ್ಟ ಉಂಟದ್ರಿಂದ ಸಾಯಲಿಕ್ಕೆ, ಅದನ್ನು ಕಟ್ಟಿ ಎಳೆಯುವುದು ನಾವೇ ಎಳಿಬೇಕಲ್ಲ. ಪ್ರಾಣ ಹೋಗುವಾಗ ಕೈಯ ಬರುವುದಾಗ್ತದೆ, ಹಾಗಾಗಿ ಸಾಯಲಿಕ್ಕೆ ಕಷ್ಟ. ಅದರಿಂದಾಗಿ ಗ್ರಥನೇನ ವೇಣಿ ಗ್ರಥನದಿಂದಲೇ ನಾನು ಸಾಯ್ತೇನೆ ಅಂತ ಹೇಳಿ ಪ್ರಯತ್ನ ಮಾಡ್ತಾಳೆ. ಮೃದು ಸರ್ವಗಾತ್ರಿ ಅಂತ ವಾಲ್ಮೀಕಿಗಳು ವಿಶೇಷಣ ಕೊಡ್ತಾರೆ. ಹೇಗೆ ಸಾಯ್ತಾಳೆ, ಅವಳಿಗೆ ಎಲ್ಲ ಗಾತ್ರವು ಅತ್ಯಂತ ಮೃದುವಾದದ್ದು, ಹಾಗೆ ಮಾರ್ದವಳಿಯಿಂದ ಕೂಡಿದವಳು, ಅವಳು ಹೇಗೆ ಸಾಯಬೇಕು ಹಾಗೆ ಆಲೋಚನೆ ಮಾಡ್ತಾ ಅಶೋಕದ ಮರದ ಒಂದು ಶಾಖೆಯನ್ನು ಕೊಂಬೆಯನ್ನು ಹಿಡ್ಕೊಂಡಿದ್ದಾಳೆ. ಈ ರೀತಿಯಲ್ಲಿ ಶಾಖಾಂಗೃಹೀತ್ವಾಚ ನಗಸ್ಯ ತಸ್ಯಾಸ್ತು ರಾಮಂ ಪರಿಚಿಂತಯಂತ್ಯ ರಾಮಾನುಜಂ ಸ್ವಂಚ ಕುಲಂ ಶುಭಾಂಗ್ಯಾಹ ತಸ್ಯಾಹ ವಿಶೋಕಾನಿ ತದಾ ಬಹೂನಿ. ತುಂಬ ರಾಮನನ್ನು ಲಕ್ಷ್ಮಣನನ್ನು ನೆನಪು ಮಾಡಿಕೊಂಡು ಆಕೆ ಒಂದು ಶಾಖೆಯನ್ನು ಹಿಡ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾಳೆ. ತಸ್ಯಾಹ ವಿಶೋಕಾನಿ ತದಾ ಬಹೂನಿ ಧೈರ್ಯಾರ್ಜಿತಾನಿ ಪ್ರವರಾಣಿ ಲೋಕೆ ಪ್ರಾಭುಃ ನಿಮಿತ್ತಾನಿ ತದಾ ಬಭೂವು ಪುರಾಪಿ ಸಿದ್ಧಾನಿ ಉಪಲಕ್ಷಿತಾನಿ. ಇದೇ ಹೊತ್ತಿಗೆ ಅನೇಕ ಶುಭಶಕುನಗಳು ಕಾಣಲಿಕ್ಕೆ ಆರಂಭ ಆಗ್ತದೆ ಸೀತೆಗೆ. ಇದನ್ನು ಹೀಗೆ ಶೋಕ ಪರಿತಪ್ತೆಯಾಗಿರುವ ಹೊತ್ತಿಗೆ ಆ ಶುಭಶಕುನಗಳನ್ನು ನೋಡಿ ಸ್ವಲ್ಪ ಸಂತೋಷ ಆಗ್ತದೆ, ಒಂದು ಸ್ವಲ್ಪ ಧೈರ್ಯ ಬರ್ತದೆ. ಆಗ ಹೇಳಿದ ಹಾಗೆ ಅಂಗಸ್ಫುರಣಾದಿಗಳು ಆಗುತ್ತದೆ. ಆಮೇಲೆ ದೇಹಕ್ಕೆ ಸ್ವಲ್ಪ ಆಲಸ್ಯ ದೂರ ಆಗಿ, ಶೋಕಾದಿಗಳು ದೂರ ಆಗಿ, ಸ್ವಲ್ಪ ಆನಂದ ಉಂಟಾಗುವ ರೀತಿಯಲ್ಲಿ, ಸ್ವಲ್ಪ ಹರ್ಷ ಉಂಟಾಗುವ ರೀತಿಯಲ್ಲಿ ದೇಹ ಪ್ರಫುಲ್ಲಿತವಾಗುತ್ತದೆ. ಅದನ್ನೆಲ್ಲ ನೋಡಿ ಒಳ್ಳೆಯದಾಗಬಹುದು ಅಂತ ಆಕೆ ಮನಸ್ಸಿನಲ್ಲಿ ಎಣಿಸಿಕೊಳ್ತಾಳೆ. ಸಾಮಾನ್ಯವಾಗಿ ಚಂದ್ರೋದಯ ಆದರೆ ಮನಸ್ಸಿಗೆ ಹೇಗೆ ಸ್ವಲ್ಪ ಪ್ರಫುಲ್ಲತೆ ಬರ್ತದೋ ಆ ದೃಷ್ಟಿಯಲ್ಲಿ ಒಳ್ಳೆಯ ಶಕನಗಳು ಕಾಣಿಸಿಕೊಳ್ಳಿಕ್ಕೆ ಆರಂಭ ಆಗ್ತದೆ. ಸೀತೆ ಹೀಗೆ ಭಯದಿಂದ ಇದ್ದು ಮತ್ತೊಂದಿಷ್ಟು ಶುಭಶಕನಗಳನ್ನು ನೋಡಿ ಅದರಿಂದ ಸ್ವಲ್ಪ ಭಯ ದೂರ ಆದ ಸಂದರ್ಭ ಏನುಂಟು ಈ ಹೊತ್ತಿನಲ್ಲಿ ಇರುವುದನ್ನು ಹನುಮಂತ ನೋಡ್ತಾ ಇದ್ದಾನೆ ಮೇಲಿಂದ. ಅವ ಆಲೋಚನೆ ಮಾಡ್ತಾನೆ ಯಾರಾಗಿರ್ಬೋದು ಅಂತ. ಸೀತೆ ಎನ್ನುವ ದೃಷ್ಟಿಯಲ್ಲಿ ಹಿಂದೆ ಒಂದಿಷ್ಟು ದಾರ್ಢ್ಯ ಬಂದಿದೆ, ಸೀತೆಯೇ ಆಗಿರ್ಬೇಕು ಅಂತ. ಸೀತೆ ಹೇಳದೆ ಅವಳು ಸೀತೆಯೇ ಅಂತ ನಿನಗೂ ಧೈರ್ಯ ಇಲ್ಲ, ಪೂರ್ತಿಯಾಗಿ ನೋಡ್ಬೇಕು. ಅದಕ್ಕೋಸ್ಕರ ಆಲೋಚನೆ ಮಾಡ್ತಾ ಇದ್ದಾನೆ. ಹನುಮಾನ ವಿಕ್ರಾಂತಃ ಸರ್ವಂ ಶುಶ್ರಾ ತತ್ವತಃ ಸೀತಾಯಾ ತ್ರಿಜಯಾಶ್ಚ ರಾಕ್ಷಸೀನಾಂಚ ತರ್ಜಿತಂ. ನೋಡ್ತಾ ಇದ್ದಾನೆ ತ್ರಿಜಟೆ ರಾಕ್ಷಸಿಯರು ಸೀತೆಗೆ ಬೈಯುವುದನ್ನು ನೋಡ್ತಾ ಇದ್ದಾನೆ. ಈ ಹೊತ್ತಿಗೆ ಅವರ ಸಂಲಾಪವನ್ನು ಕೂಡ ಮಾತುಗಳನ್ನು ಕೂಡ ಕೇಳ್ತಾ ಇದ್ದಾನೆ. ಆಲೋಚನೆ ಮಾಡ್ತಾನೆ, ಇದು ಸೀತೆ ಇರಬಹುದು ಅಂತ ಕಾಣ್ತದೆ. ಗತೇಹಿ ಮೈ ತತ್ರೇಯಂ ರಾಜಪುತ್ರಿ ಯಶಸ್ವಿನಿ ಪರಿತ್ರಾಣ ಅಪಶ್ಯಂತಿ ಜಾನಕಿ ಜೀವಿತಂ ತ್ಯಜೇತ್. ನಾನು ಏನು ಮಾಡಬೇಕು ಅಂತ, ನಾನು ಇಲ್ಲಿಂದ ಹೊರಟು ಹೋಗಲೋ, ಇಲ್ಲೇ ಇರಲೋ, ಅಕಸ್ಮಾತ್ ಏನಾದರೂ ಸೀತೆಯನ್ನು ನಾನು ನೋಡಿದೆ ಅಂತ ಹೇಳಿ ಅದನ್ನು ಅಷ್ಟೇ ಹೇಳಲಿಕ್ಕೆ ನಾನು ಹೊರಟು ಹೋದರೆ, ಸೀತೆಯ ಪ್ರಾಣ ಹೋದರೆ. ಸೀತೆ ಈಗ ಪ್ರಯತ್ನ ಮಾಡ್ತಾ ಇದ್ದಾಳೆ, ಅವಳು ಸಾಯಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾಳೆ. ಗೊತ್ತಾಗ್ತದೆ ಜಡೆಯಿಂದ ಸಾಯ್ತೇನೆ ಅಂತ ಹೇಳಿಯೋ ಆ ರೀತಿಯಲ್ಲಿ ಸಾಯಬೇಕು ಅಂತ ಪ್ರಯತ್ನ ಮಾಡಿದರೆ, ನಾನು ಎಲ್ಲಿಯಾದರೂ ಅವಳನ್ನು ಬಿಟ್ಟು ಹೋದರೆ, ಬಿಟ್ಟು ಹೋಗ್ಲಿಕ್ಕಿಲ್ಲ, ನೋಡ್ತಾ ನಿಲ್ಲಿಕ್ಕೂ ಇಲ್ಲ, ಬಿಟ್ಟು ಹೋಗ್ಲಿಕ್ಕೂ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದಾನೆ. ಅವ ಆಲೋಚನೆ ಮಾಡ್ತಾನೆ ಏನು ಮಾಡ್ಬೋದು ಅಂತ. ಅದು ಅಷ್ಟೇ ಅಲ್ಲ, ನಾನು ಎಲ್ಲಾದರೂ ಸೀತೆಯನ್ನು ಮಾತಾಡಿಸದೆ ಬಂದ ಕಾರ್ಯ ಆಗಿ ಹನುಮಂತನಿಗೆ ಸೀತೆಯನ್ನು ನೋಡ್ಲಿಕ್ಕೆ ಬಂದದ್ದವ. ಸೀತೆ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳಿಕ್ಕೆ ಬಂದಿದ್ದಾನೆ.
ಸೀತೆಯನ್ನು ನೋಡಿದ್ದಾನೆ, ಆಯ್ತು ಇನ್ನು ಹೋಗುವ ಅಂತ. ಸೀತೆ ಅಂತ ಗೊತ್ತಾಗ್ತದೆ ಆರಾಮದಲ್ಲಿ, ಅಂದಾಜಾಯ್ತು. ಈಗ ಮಾತಾಡೋದು ಕೇಳುವಾಗ ಗೊತ್ತಾಯ್ತು ಸಾಮಾನ್ಯ. ಮುಂದೆ ಅವ ಹೇಳುವ ಮಾತನ್ನು ಕೇಳುವಾಗ ಪೂರ್ತಿ ದಾರುಡಿ ಆಗುದು ಆಮೇಲೆ ಅದು ಗೊತ್ತಾಗ್ತದೆ. 90% ಸೀತೆ ಅಂತ ಅಂದಾಜಾಗಿದೆ. ಸೀತೆ ಸಿಕ್ಕಿದ್ಲು ಸಂತೋಷದಲ್ಲಿ ಹಿಂದೆ ಹೋಗಿ ನಾನು ಹೇಳಿದರೆ ಸೀತೆಯಲ್ಲಿ ಅದು ಸತ್ತು ಹೋದ್ರೆ ಏನು ಮಾಡೋದು, ಅದೊಂದು ಆಲೋಚನೆ ಬರ್ತದೆ. ಅಷ್ಟೇ ಅಲ್ಲ, ಮತ್ತವ ಪುನಃ ಆಲೋಚನೆ ಮಾಡ್ತಾನೆ. ರಾಮಸ್ತು ಯದಿ ಪೃಚ್ಛೇನ್ಮಾಂ ಕಿಮ್ಮಾಂ ಸೀತಾ ಬ್ರವೀದ್ವಚಃ ಕಿಮಹಂ ತಂ ಪ್ರತಿಬ್ರೂಯಾಂ ಅಸಂಭಾವ್ಯ ಸುಮಧ್ಯಮಾಂ ಸೀತಾ ಸಂದೇಶರಹಿತಂ ಮಾಮಿತ ಸ್ವರಯಾಗತಂ ನಿರ್ದಹಯದಪಿ ಕಾಗುಸ್ತಃ ಕ್ರೋಧದೇವರೇಣ ಚಕ್ಷುಷ. ಆಲೋಚನೆ ಮಾಡ್ತಾನೆ, ನಾನು ಎಲ್ಲಿಯಾದ್ರೂ ಸೀತೆ ಸಿಕ್ಕಿದ್ರು ಇಷ್ಟೇ ಸಾಕು, ನಮ್ಮ ಕೆಲಸ ಆಯಿತು ಅಂತ ಇಲ್ಲಿಂದಲೇ ಹಿಂದೆ ಹೋಗಿ ರಾಮನಿಗೆ ಸೀತಾಮಯ ದೃಷ್ಟ ಇಷ್ಟು ಮಾತ್ರ ಹೇಳಿದರೆ, ರಾಮ ಕೇಳಿದರೆ ಏನು ಹೇಳಿದ್ರು ಅಂತ ಕೇಳಿದರೆ, ಸೀತೆಯ ಮಾತನ್ನು ಬಿಟ್ಟು ನಾನು ಕೇವಲ ಸೀತೆಯನ್ನು ನೋಡಿದ್ದೇನೆ ಅಂತ ಹೋಗಿ ಹೇಳಿದರೆ, ರಾಘವನಿಗೆ ಕೋಪ ಬಂದರೆ ಅವನು ಸುಟ್ಟೇ ಬಿಟ್ಟ. ಆಲೋಚನೆ ಮಾಡ್ತಾನೆ, ಅಂದ್ರೆ ನನ್ನ ಕರ್ತವ್ಯ ಅದು ಅಂತ ಅರ್ಥ, ಅದನ್ನು ನೆನಪಿಸಿಕೊಳ್ಳುವಂಥದ್ದು. ಹಾಗಾಗಿ ನಿರ್ದಯದ ಬೇಕಾಗುಸ್ತಃ ಕ್ರೋಧತೀವ್ರೇಣ ಚಕ್ಷುಷ, ತುಂಬ ಸಿಟ್ಟು ಬಂದು ಕ್ರೋಧತೀವ್ರವಾದ ಚಕ್ಷುಸ್ಸುಗಳಿಂದ ಕಣ್ಣಿನಿಂದ ನನ್ನನ್ನು ಸುಟ್ಟೇ ಬಿಟ್ಟಾನು. ಅದಕ್ಕೋಸ್ಕರವಾಗಿ ಏನಾದರೂ ಕೆಲಸ ಮಾಡಿ ಹೋಗಬೇಕು ಅಂತ. ಯದಿ ವಾಚಂ ಪ್ರದಾಸ್ಯಾಮಿ ದ್ವಿಜಾತಿರುವ ಸಂಸ್ಕೃತ ರಾವಣಂ ಮನ್ಯಮಾನ ಮಾಂ ಸೀತಾ ಭೀತಾ ಭವಿಷ್ಯ. ಮತ್ತು ಆಲೋಚನೆ ಮಾಡ್ತಾನೆ, ಆಯಿತು ಹಾಗಾದರೆ ಸೀತೆಯ ಸಂದೇಶವನ್ನು ತಗೊಂಡು ಹೋಗಬೇಕು ಅಂತ ಆದರೆ ಸೀತೆಯನ್ನು ಮಾತಾಡಿಸಬೇಕು. ನಾನು ಸೀತೆಯನ್ನು ಮಾತಾಡಿಸ್ಲಿಕ್ಕೆ ಹೊರಟೆ ಅಂತಂದ್ರೆ ನನ್ನ ಮಾತು ಎಲ್ಲಿಯಾದರೂ ಅದು ಲಯ ತಪ್ಪಿದರೆ, ಅದು ಸಂಸ್ಕೃತವೋ ಅಸಂಸ್ಕೃತವೋ ಎನ್ನುವ ದೃಷ್ಟಿಯಿಂದ ನಾನು ಬ್ರಾಹ್ಮಣರಾಗಿ ಮಾತಾಡಲೋ ಅಥವಾ ಸಾಮಾನ್ಯವಾದ ಮಾತನ್ನು ಮಾತಾಡಲೋ, ಏನಾದರೂ ಮಾತಿನಲ್ಲಿ ಹದ ತಪ್ಪಿದರೆ ಸೀತೆ ಎಲ್ಲಾದರೂ ನನ್ನನ್ನು ರಾಕ್ಷಸರ ಕಡೆ ಅಂತ ತಿಳ್ಕೊಂಡ್ರೆ ಏನು ಮಾಡೋದು, ಅದು ಒಂದು ಸಂಶಯ. ಸೀತೆಗೂ ಆ ಸಂಶಯ ಮುಂದೆ ಬರ್ತದೆ. ಹನುಮಂತನು ಆಲೋಚನೆ ಮಾಡ್ತಾನೆ, ಎಷ್ಟು ಆಲೋಚನೆ ಮಾಡ್ತಾನೆ ಅಂತಂದ್ರೆ, ರಾವಣಂ ಮನ್ಯಮಾನ ಮಾಂ ಸೀತಾ ಭೀತಾ ಭವಿಷ್ಯತಿ. ನಾನು ಸ್ವಲ್ಪ ಅಂದ್ರೆ ಆಲೋಚನೆ ಮಾಡ್ತಾನೆ, ತುಂಬ ಒಳ್ಳೆಯ ಮಾತಾಡಲು, ತುಂಬ ಸಂಸ್ಕೃತವಾದ ಮಾತಾಡಲು, ದ್ವಿಜಾತಿರುವ ಸಂಸ್ಕೃತ, ಬ್ರಾಹ್ಮಣರು ಮಾತಾಡುವ ರೀತಿಯ ತುಂಬ ಸಂಸ್ಕೃತವಾದ ಮಾತಾಡು. ಕೆಲವು ಬಾರಿ ಸಂಶಯ ಬರಲಿಕ್ಕೆ ತುಂಬ ಪ್ರಾಮಾಣಿಕವಾಗಿದ್ದರೂ ಸಂಶಯ ಬರ್ತದೆ, ತುಂಬ ಸತ್ಯ ಹೇಳಿದ್ರು ಸಂಶಯ ಬರ್ತದೆ. ಆ ರೀತಿಯಲ್ಲಿ ಅವನು ಆಲೋಚನೆ ಮಾಡ್ತಾನೆ, ಒಳ್ಳೆ ಮಾತಾಡುವ ಅಂತ ಕೇಳಿದ್ರೆ, ತುಂಬ ಒಳ್ಳೆ ಮಾತಾಡಿದರೆ ಇವ ಯಾರು ಬಹುಶಃ ರಾಕ್ಷಸರ ಕಡೆಯ ಆಗಿರಬೇಕು, ಇಲ್ಲದ ಸಾಮಾನ್ಯ ಜನ ಇಷ್ಟು ಒಳ್ಳೆ ಮಾತಾಡೋದಿಲ್ಲ ಅಂತ. ಆ ರೀತಿಯಲ್ಲಿ ಆದರೆ ಅದಕ್ಕೋಸ್ಕರ ಆಗಿ ಮಯಾ ಸಾಂತ್ವಯಿತು ಶಕ್ಯ ನಾಣ್ಯಥೇಯಂ ಅನಿಂದಿತ ಅವಶ್ಯಮೇವ ವಕ್ತವ್ಯಂ ಮಾನುಷಂ ವಾಕ್ಯಂ ಅರ್ಥವತ್. ಆಲೋಚನೆ ಮಾಡ್ತಾನೆ, ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾನುಷಂ ವಾಕ್ಯಂ ಅರ್ಥವತ್ ಅವಶ್ಯಮೇವ ವಕ್ತವ್ಯ. ತುಂಬ ಹೆಚ್ಚಿನ ಸಾಲಂಕಾರವಾದ ಮಾತಾಡುವುದಿಲ್ಲ, ಸಾಮಾನ್ಯವಾಗಿ ಮನುಷ್ಯರು ಯಾವ ರೀತಿ ಮಾತಾಡ್ತಾರೆ ಆ ರೀತಿ ಮಾತಾಡ್ತಾನೆ. ಯಾಕೆ ಅಂತ ಕೇಳಿದ್ರೆ, ಅದರಿಂದಾಗಿ ನನ್ನ ಬಗ್ಗೆ ಅವಳಿಗೆ ಭರವಸೆ ಬರ್ಬೋದು, ಸಂಶಯ ಬಾರದೇ ಇರಬಹುದು. ಅದಕ್ಕೋಸ್ಕರ ರಾಮಂ ಅಕ್ಲಿಷ್ಟ ಕರ್ಮಾಣಂ ಸುಬಂಧುಂ ಅನುಕೀರ್ತಯನ್ ನೈನಾಂ ಉದ್ವೇಜಯಿಷ್ಯಾಮಿ ತದ್ಬಂಧುಗತ ಚೇತನಾಂ ಇಕ್ಷ್ವಾಕೂಣಾಂ ವರಿಷ್ಠಸ್ಯ ರಾಮಸ್ಯ ವಿಜಿತಾತ್ಮನಃ ಶುಭಾನಿ ಧರ್ಮಯುಕ್ತಾನಿ ವಚನಾನಿ ಸಮರ್ಪಯನ್ ಶ್ರಾವಯಿಷ್ಯಾಮಿ ಸರ್ವಾಣಿ ಮಧುರಾಂ ಪ್ರಬ್ರುವನ್ ಗಿರಂ. ಆಲೋಚನೆ ಮಾಡ್ತಾನೆ, ಕೆಲವು ಬಾರಿ ನಾನು ಓವರ್ ಕಾನ್ಫಿಡೆನ್ಸ್ ಇಂದ ಇಲ್ಲಿ ಆದರೂ ಮಾತಾಡಿದರೆ ಅದು ಕಷ್ಟ ಆಗಿತ್ತು. ಅದಕ್ಕೋಸ್ಕರ ಬೇರೆ ಯಾವುದೇ ಮಾತನ್ನು ಹೇಳುವುದು ಬೇಡ. ದೂತರಿಗೆ ಒಂದಿಷ್ಟು ಕೆಲಸಗಳು ಉಂಟು. ದೂತರು ತಮಗೆ ಹೇಳಿಕೊಟ್ಟ ಕೆಲಸವನ್ನು ಬಿಟ್ಟು ತಾವೇ ಕೆಲವು ಬಾರಿ ನಿರ್ಣಯಗಳನ್ನು ಕೈಕೊಂಡು ಕಾರ್ಯವನ್ನು ಹಾಳು ಮಾಡಿದರೆ ನಮಗೂ ಕೆಲವು ಒಂದಿಷ್ಟು ಮಿತಿ ಉಂಟು, ಆ ಮಿತಿಯಲ್ಲಿ ಇರಬೇಕು ಅಂತ ಅದನ್ನು ಹೇಳ್ತಾನೆ. ಅರ್ಥಾಂತರೇ ಬುದ್ಧಿ ನಿಶ್ಚಿತಾಗಿ ನಶೋಭತೆ ಘಾತಯಂತಿ ಕಾರ್ಯಾಣಿ ದೂತಾಹ ಪಂಡಿತಮಾನಿನಃ. ಅರ್ಥಾಂತರೇ ಬುದ್ಧಿ ನಿಶ್ಚಿತಾಗಿ ನಶೋಭತೆ. ಕೆಲವು ಬಾರಿ ನಿಶ್ಚಿತಾಪಿ ಬುದ್ಧಿ ನಶೋಭತೆ ಅರ್ಥಾಂತರೇ. ನಾವು ಹೀಗೆ ಮಾಡಬೇಕು ಅಂತ ಎಣಿಸಿಕೊಂಡು ನಾವೇ ನಿರ್ಧಾರ ಕೈಗೊಂಡ್ರೆ, ಹೀಗೆ ಮಾಡಬೇಕು ಅಂತ ನಿಶ್ಚಯವಾಗಿ ಹೋದರೂ ಕೂಡ ಅದು ಆಗಬೇಕು ಅಂತಿಲ್ಲ, ವಿಪರೀತವಾಗಬಹುದು. ಅದಕ್ಕೋಸ್ಕರವಾಗಿ ಇದರಿಂದ ಕೆಲಸವೂ ಹಾಳಾಗಬಹುದು. ದೂತಾಹ ಪಂಡಿತ ಮಾನಿನಃ. ದೂತರು ಕೆಲವು ಬಾರಿ ತಾವು ಪಂಡಿತರು ಅಂತ ಎಣಿಸ್ಕೊಂಡ್ರೆ, ನಮ್ಮ ಕೆಲಸ ಬಿಟ್ಟು ನಾವು ಅದಕ್ಕಿಂತ ಹೆಚ್ಚಿನವರು ತಿಳ್ಕೊಂಡ್ರೆ ಕಾರ್ಯವೂ ಕೂಡ ವಿಪರೀತ ಆಗಬಹುದು. ಹಾಗಾಗಿ ನಾನು ಹಾಗೆ ಮಾಡುವುದಿಲ್ಲ, ಮತ್ತು ನಾನು ಇಲ್ಲಿವರೆಗೆ ಮಾಡಿದ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಗಿತ್ತು. ತುಂಬ ಆಲೋಚನೆ ಮಾಡ್ತಾನೆ.
ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂತ ಕೇಳಿದ್ರೆ, ರಾಮನ ಬಗ್ಗೆ ಒಂದಿಷ್ಟು ಹೇಳಿ ಅವಳನ್ನು ಎಚ್ಚರಿಸ್ತೇನೆ. ಶುಭಾನಿ ಧರ್ಮಯುಕ್ತಾನಿ ವಚನಾನಿ ಸಮರ್ಪಯನ್ನು ಶ್ರಾವಯಿಷ್ಯಾಮಿ ಸರ್ವಾಣಿ ಮಧುರಾಂ ಪ್ರಭು ಅಂಗಿರ. ಒಳ್ಳೆಯ ಮಾತುಗಳನ್ನು ಹೇಳುವುದರ ಮೂಲಕ, ತನ್ನಲ್ಲೇ ತಾನು ಹೇಳುವುದರ ಮೂಲಕ, ಅವಳ ಎದುರಿಗೆ ಹೋಗಿ ಹೇಳುವಂಥದ್ದು ಅಂತ ಅರ್ಥ ಅಲ್ಲ, ತಾನೇ ಹೀಗೆ ಹೇಳುವುದರ ಮೂಲಕ ನಾನು ಮಾತಾಡ್ತೇನೆ. ಹಾಗೆ ಮಾತಾಡಿದ್ರಿಂದ ಶ್ರದ್ಧಾ ಸತಿ ಯಥಾ ಸೀತಾ ತಥಾ ಸರ್ವಂ ಸಮಾದಧೆ. ನನ್ನ ಬಗ್ಗೆ ಸೀತೆಗೆ ಶ್ರದ್ಧೆ ಬರುವ ಹಾಗೆ, ಸೀತೆ ನನ್ನನ್ನು ನಂಬುವ ಹಾಗೆ ಮಾತಾಡಬೇಕು ಅಂತ ಹಾಗೆ ಮಾತಾಡ್ತಾನೆ. ಹೇಗೆ ಅಂತಂದ್ರೆ, ಮಧುರಂ ಅವಿತಥಂ ಜಗಾದ ವಾಕ್ಯಂ ಧ್ರುವ ವಿಟಭಾಂತರ ವಾಸ್ತುತಃ ಹನುಮಾನ್ ಅಂತ ಮರದ ಮೇಲೆ ಒಂದು ಕೊಂಬೆಯಲ್ಲಿ ಕೂತ್ಕೊಂಡು ಮಧುರವಾದಂತಹ ಮಾತುಗಳನ್ನು ಆತ ಆಡ್ಲಿಕ್ಕೆ ಆರಂಭ ಮಾಡ್ತಾನೆ. ಯಾವ ಮಾತನ್ನು ಆರಂಭ ಮಾಡುವುದು, ಹೇಗೆ ಮಾತಾಡಿದ್ರೆ ಅವಳು ನನ್ನನ್ನು ನೋಡ್ತಾಳೆ. ಅವನು ಎದುರು ಬಂದು ನಿಲ್ಲಿಲ್ಲ, ಇನ್ನು ದೂರದಲ್ಲೇ ಇದ್ದಾನೆ. ದೂರದಲ್ಲಿದ್ದುಕೊಂಡು ಸೀತೆಯ ಚಿತ್ತವನ್ನು ಸೆಳೆಯಬೇಕು, ಸೀತೆ ಒಂದು ಸ್ವಲ್ಪ ನೋಡ್ಬೇಕು ಈಚೆ, ನೋಡಿದ್ರೆ ಮತ್ತೆ ಏನು ಅಂತ ಕೇಳಿದ್ರೆ ಹೇಳಲಿಕ್ಕಾಗ್ತದೆ ಅಂತ ಅವನ ಆಲೋಚನೆ. ಹಾಗಾಗಿ ಅವ ಮಾತಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಏವಂ ಬಹುವಿಧಾಂ ಚಿಂತಾಂ ಚಿಂತಯಿತ್ವಾ ಮಹಾಮತಿ ಸಂಶ್ರವೇ ಮಧುರಂ ವಾಕ್ಯಂ ವೈದೇಹ್ಯಾ ವ್ಯಾಜಹಾರ. ಒಳ್ಳೆಯ ಮಾತನ್ನು ಆಡಬೇಕು ಅಂತ ಬಯಸ್ತಾನೆ. ರಾಮಾಯಣದ ಪೂರ್ವ ಕಥೆಯನ್ನು ಹೇಳಿಕ್ಕೆ ಶುರು ಮಾಡ್ತಾನೆ. ಹಿಂದಾದದ್ದು ರಾಜ ದಶರಥೋ ನಾಮ ರಥಕುಂಜರ ವಾಜಿಮಾನ್ ಪುಣ್ಯಶೀಲ ಮಹಾಕೀರ್ತಿ ಇಕ್ಷ್ವಾಕೂಣಾಂ ಮಹಾಯಶಃ. ಹಿಂದೆ ದಶರಥ ಅಂತ ಇದ್ದ, ಎಲ್ಲ ಸಂಪತ್ತುಗಳನ್ನು ತನ್ನಲ್ಲಿ ಇಟ್ಟುಕೊಂಡವ, ಪುಣ್ಯಶೀಲನಾದವ, ದೊಡ್ಡ ಕೀರ್ತಿವಂತ. ರಾಜರ್ಷೀಣಾಂ ಗುಣಶ್ರೇಷ್ಠ ತಪಸ ಚರ್ಷಿಭಿ ಸಮಃ ಚಕ್ರವರ್ತಿ ಕುಲೇ ಜಾತಃ ಪುರಂದರ ಸಮೋಬಲೆ ಅಂತ ದಶರಥನ ವಿಷಯದಲ್ಲಿ ಒಂದಷ್ಟು ಹೇಳ್ತಾರೆ. ಮಾವನ ಬಗ್ಗೆ ಅವಳಿಗೆ ತುಂಬ ಭಕ್ತಿ. ದಶರಥ ಅಂತ ಹೆಸರು ಕೇಳಿದ ಕೂಡಲೇ ಸೀತೆ ಆದರೆ ಖಂಡಿತ ನೋಡ್ತಾಳೆ, ಧೈರ್ಯವನ್ನು ತಾಳ್ತಾಳೆ ಅಂತ ಹಾಗೆ ಹೇಳಿ ದಶರಥನ ಬಗ್ಗೆ ಎಲ್ಲ ಹೇಳಿ, ಆಮೇಲೆ ಅಂತಹ ದಶರಥನಿಗೆ ತಸ್ಯ ಪುತ್ರ ಪ್ರಿಯೋ ಜ್ಯೇಷ್ಠ ತಾರಾಧಿಪ ನಿಭಾನನಃ ರಾಮೋ ನಾಮ ವಿಶೇಷಜ್ಞ ಶ್ರೇಷ್ಠ ಸರ್ವಧನುಷ್ಮತ. ಅಂತವನಿಗೆ ರಾಮ ಅಂತ ಒಬ್ಬ ಮಗ ಇದ್ದ. ರಕ್ಷುತ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯಾಪಿ ರಕ್ಷುತ ರಕ್ಷುತ ಜೀವಲೋಕಸ್ಯ ಧರ್ಮಸ್ಯ ಪರಂತಪಃ. ಇಡೀ ಲೋಕವನ್ನು ತನ್ನವರನ್ನು ರಕ್ಷಣೆ ಮಾಡಲಿಕ್ಕೆ ಬದ್ಧನಾದವ ಅಂತಹ ರಾಮ ಅಂತ ಹೇಳಿ ರಾಮಾಯಣವನ್ನು ಸಂಕ್ಷೇಪವಾಗಿ ಕಟ್ಟಿಕೊಟ್ಟಿದ್ದಾರೆ, ಒಂದು 10-15 ಶ್ಲೋಕಗಳಲ್ಲಿ. ತಸ್ಯ ಸತ್ಯಾಭಿಸಂಘಸ್ಯ ವೃದ್ಧಸ್ಯ ವಚನಾತ್ ಪಿತುಃ ಸಭಾರ್ಯ ಸಹಜ ಭ್ರಾತ್ರ ವೀರ ಪ್ರವರೋಚಿತೋವನಂ. ಅಂತವ ದಶರಥನ ಮಾತಿನ ಮೇಲೆ ಗೌರವದಿಂದ ತಾನು ತನ್ನ ಹೆಂಡತಿಯನ್ನು ಕರೆದುಕೊಂಡು ತನ್ನ ತಮ್ಮನ ಒಡಗೂಡಿ ತಾನು ರಾಜ್ಯವನ್ನು ಬಿಟ್ಟಿದ್ದಾನೆ. ಹಾಗೆ ಹೋಗಿ ತೇನ ತತ್ರ ಮಹಾರಣ್ಯೇ ಮೃಗಯಾಂ ಪರಿಧಾವತ ರಾಕ್ಷಸಾಹ ನಿಹತಾಶೂರ ಬಹವಃ ಕಾಮರೂಪಿಣಃ. ಅನೇಕ ಜನ ರಾಕ್ಷಸರನ್ನು ಅವ ಕಾಡಿನಲ್ಲಿ ನಾಶ ಮಾಡಿದ್ದಾನೆ. ಜನಸ್ಥಾನ ವಧಂ ಶ್ರುತ್ವ ನಿಹತವು ಕರದೂಷಣವು ತತಃ ತ್ವಮರ್ಷ ಅಪಹೃತ ಜಾನಕಿ ರಾವಣನತು. ಕರದೂಷಣನನ್ನು ಕೊಂದದ್ದು ಶೂರ್ಪನಖಿಯ ತೊಂದರೆಯಿಂದಾಗಿ ರಾವಣ ಮತ್ತೆ ಅಂತಹ ಜಾನಕಿಯನ್ನು ಅಪಹರಣ ಮಾಡಿದ್ದಾನೆ ಅಂತ ಇತ್ಯಾದಿ ಎಲ್ಲ ಕಥೆಗಳನ್ನು ಹೇಳ್ತಾ ಪ್ರಕೃತ ರಾಮ ಏನು ಮಾಡ್ತಾ ಇದ್ದಾನೆ ಅದನ್ನು ಹೇಳ್ತಾನೆ. ಸ ಮಾರ್ಗಮಾಣಸ್ತಾಂ ದೇವಿಂ ರಾಮ ಸೀತಾಂ ಅನಿಂಜಿತಾಂ ಆಸಸಾದ ವನೇ ಮಿತ್ರಂ ಸುಗ್ರೀವಂ ನಾಮ ಮಾದರಂ. ರಾಮ ಅಂತಹ ಸೀತೆಯನ್ನು ಹುಡುಕುತ್ತಾ ಬರ್ತಾ ಇದ್ದಾನೆ. ಮಾರ್ಗ ಮಧ್ಯದಲ್ಲಿ ಸುಗ್ರೀವ ಎನ್ನುವಂತಹ ಕಪಿಯನ್ನು ಕಂಡು ಅವನೊಟ್ಟಿಗೆ ಸ್ನೇಹವನ್ನು ಸಂಪಾದಿಸಿ ಅವನಿಗೆ ರಾಜ್ಯವನ್ನು ಒದಗಿಸಿಕೊಟ್ಟಿದ್ದಾನೆ. ಅವನಿಂದ ನಿನ್ನ ಹೆಂಡತಿಯನ್ನು ಹುಡುಕಿಸಿಕೊಡ್ತೇನೆ ಅಂತ ಭರವಸೆಯನ್ನು ಪಡೆದಿದ್ದಾನೆ. ಹಾಗೆ ಆ ಸುಗ್ರೀವ ಎಲ್ಲ ದಿಕ್ಕಿಗೆ ಒಂದಷ್ಟು ಜನ ಕಪಿವೀರರನ್ನು ಕಳಿಸಿ ಹುಡುಕುತ್ತಾ ಇದ್ದಾನೆ ಅಂತ ಹೇಳಿ, ನಾನು ಸಂಪಾತಿಯ ವಚನದಿಂದ ಸೀತೆ ಲಂಕೆಯಲ್ಲಿ ಇದ್ದಾಳೆ ಎನ್ನುವಂಥ ದೃಢವಿಶ್ವಾಸದಿಂದ ನಾನು ಬಂದಿದ್ದೇನೆ ಅಂತ ತನ್ನ ಪರಿಚಯವನ್ನು ಹೇಳ್ಕೊಳ್ತಾ ಇದ್ದಾನೆ. ಅಶ್ರೌಷಂ ರಾಘವಸ್ಯಾಹಂ ಸೇಯಂ ಆಸಾಜಿತ ಮಯ ಪಿರರಾಮಯೋ ಮುಕ್ತವಾಚ ಸ ವಾಚಂ ವಾನರ ಪುಂಗವ ಅಂತ. ಅಂತಹ ಸೀತೆಯನ್ನು ಹುಡುಕ್ಲಿಕ್ಕೋಸ್ಕರವಾಗಿ ನಾನು ಬಂದು ರಾಮನ ಮಾತನ್ನು ನಡೆಸಿಕೊಳ್ಳಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ಅಂತ ಇಷ್ಟು ಹೇಳಿ ಒಂದು ವಿರಾಮ ಕೊಡ್ತಾರೆ. ಏನಾಗ್ತದೆ, ಸೀತೆ ಏನು ಮಾಡ್ತಾಳೆ ಅಂತ ನೋಡ್ಲಿಕ್ಕೋಸ್ಕರ. ಅಷ್ಟು ಹೇಳಿದ ಕೂಡಲೇ ಸೀತೆ ಕೇಳ್ತಾ ಇದ್ದಾಳೆ, ಈ ವಾಕ್ಯಗಳನ್ನೆಲ್ಲ ಕೇಳ್ತಾ ಇದ್ದಾಳೆ. ಹಿಂದೆ ಹೇಳಿದ ಹಾಗೆ ಹನುಮಂತನ ವಾಕ್ಯ ಅನ್ನುವಂಥದ್ದು ಮಧುರ
ಸ್ಪಷ್ಟ, ಸಂದೇಹಕ್ಕೆ ಎಡೆ ಮಾಡಿಕೊಡುವಂಥದ್ದಲ್ಲ. ಆ ರೀತಿಯ ಮಾತು ಕೇಳಿದ ಕೂಡ ತತಸ್ಸ ವಕ್ರಕೇಶ ಅಂತ ಸುಕೇಶಿ ಕೇಶಸಂವೃತಂ ಉನ್ನಮ್ಯ ವದನಂ ಭೀರುಹು ಶಿಂಶಪಾಂ ಅನ್ವೈಕ್ಷತ. ಸೀತೆ ಅದನ್ನು ಕೇಳ್ತಾಳೆ. ಕೇಳಿ ಅವಳಿಗೆ ಆಶ್ಚರ್ಯ ಆಗ್ತದೆ, ಈ ಮಾತು ಎಲ್ಲಿಂದ ಬರ್ತಾ ಉಂಟು ಅಂತ. ಇಡೀ ಮುಖ ಕೂದಲು ಅದನ್ನು ಕಟ್ಟದೇ ಇದ್ದದ್ರಿಂದ ಮತ್ತೆ ಮುಖವನ್ನು ಮುಚ್ಚಿಕೊಂಡದ್ರಿಂದ, ರಾಕ್ಷಸಿಯರನ್ನು ನೋಡಬಾರದು ಅಂತ ಹೇಳಿ ಕೂದಲನ್ನು ಮುಂದೆ ಮಾಡಿಕೊಂಡಿದ್ದಾಳೆ ಅಂತ ಕಾಣ್ತದೆ. ಹಾಗಾಗಿ ಅದೆಲ್ಲ ಮುಖವನ್ನು ಮುಚ್ಚಿದೆ. ಅಂತಹ ಕೂದಲನ್ನು ಕೈಯಿಂದ ಒಂದು ಬಾರಿ ಮೇಲೆ ಮಾಡಿ ಮೇಲೆ ನೋಡ್ತಾಳೆ. ಮೇಲೆ ಏನು ಮುಟ್ಟುತ್ತಾ ಸೀತೆ ನೋಡ್ತಾಳೆ. ನೋಡಿದ ಕೂಡಲೇ ಸ್ವಯಂ ಪ್ರಹರ್ಷಂ ಪರಮಂಜಗಾಮ ಅಂತ ಸೀತೆಗೆ ತುಂಬ ಸಂತೋಷ. ಇಲ್ಲಿವರೆಗಿದ್ದ ಶೋಕ ಅದು ಒಂದು ರೀತಿಯ ಸಂತೋಷಕ್ಕೆ ಕಾರಣ ಆಗ್ತದೆ. ಏನೋ ಒಂದು ಆರಂಭ ಸಿಕ್ಕಿತು. ರಾತ್ರಿ ಇಡೀ ಒದ್ದಾಡಿ ಯಾರೂ ಸಿಗದೇ ಇರುವಾಗ, ಮಲಗಲಿಕ್ಕೆ ಜಾಗ ಇಲ್ಲ ಅಂತ ಆಗುವಾಗ ಯಾರೋ ಗುರುತದವರು ಸಿಕ್ಕಿದ ಕೂಡಲೇ ಏನಾದರೂ ಆಗಬಹುದು ಅಂತ ಪ್ರಯಾಣ ಕಾಲಕ್ಕಾಗುವ ಹಾಗೆ ಆಗ್ತದೆ. ಒಂದೇನೋ ಒಂದು ಆಲಂಬನ ಸಿಕ್ಕಿತು ಅಂತ. ಹೇಗೆ ನೋಡ್ತಾಳೆ ಅಂತ ಕೇಳಿದ್ರೆ, ಅವಳು ದದರ್ಶ ಪಿಂಗಾಧಿಪತೇ ಅಮಾತ್ಯಂ ವಾತಾತ್ಮಜಂ ಸೂರ್ಯಂ ಇವ ಉದಯಸ್ಥಂ. ಉದಯ ಆಗ್ತಾ ಇರುವಂತಹ ಸೂರ್ಯನನ್ನು ನೋಡಿದ ಹಾಗೆ ವಾತಾತ್ಮಜನನ್ನು ನೋಡ್ತಾಳೆ ಅಂತ ಹನುಮಂತನನ್ನು ಅವಳು ನೋಡ್ತಾಳೆ. ನೋಡಿ ಒಂದು ಬಾರಿ ಹೀಗೆ ನೋಡ್ತಾಳೆ, ತುಂಬ ಸಂತೋಷ ಆಗ್ತದೆ. ಆ ಹೊತ್ತಿಗೆ ಒಂದಿಷ್ಟು ಸಂಶಯವೂ ಬರ್ತದೆ. ಹೇಗೆ ಆಲೋಚನೆ ಮಾಡೋದು? ಈ ವಿಷಯಗಳೆಲ್ಲ ಸರಿ, ಇಲ್ಲಿವರೆಗೆ ಅವ ಹೇಳಿದ ವಿಷಯ ಎಲ್ಲ ಸರಿ, ಹೇಗೆ ಆಲೋಚನೆ ಮಾಡೋದು? ಸೀತೆ ಒಂದಷ್ಟು ಆಲೋಚನೆ ಮಾಡ್ತಾಳೆ. ತತಃ ಶಾಖಾಂತರೇ ಲೀನಂ ದೃಷ್ಟ ಚಲಿತ ಮಾನಸ ವೇಷ್ಟಿತ ಅರ್ಜುನ ವಸ್ತ್ರಂ ತಂ ವಿದ್ಯುತ್ ಸಂಘಾತ ಬೆಂಗಲಂ ಸಾ ದದರ್ಶ ಕಪಿಂ ತತ್ರ ಪ್ರಶ್ರುತಂ ಪ್ರಿಯವಾಜನಂ. ಹೇಗೆ ಇದ್ದ ಹನುಮಂತ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಒಂದು ಮರದ ಕೊಂಬೆಯಲ್ಲಿ ಕೂತ್ಕೊಂಡಿದ್ದಾನೆ. ಬಿಳಿಯ ಬಟ್ಟೆಗಳನ್ನು ಧಾರಣೆ ಮಾಡಿದ್ದಾನೆ. ಹನುಮಂತನ ವಸ್ತ್ರ ಅರ್ಜುನ ವಸ್ತ್ರ, ಬಿಳಿಯ ವಸ್ತ್ರಗಳನ್ನು ಧಾರಣೆ ಮಾಡಿದ್ದಾನೆ. ವಿದ್ಯುತ್ ಸಂಘಾತ ಪಿಂಗಲಂ, ವಿದ್ಯುತ್ ಪ್ರಕಾಶಕ್ಕೊಂದು ಬಣ್ಣ ಇಲ್ಲ, ಆದರೆ ಸ್ವಲ್ಪ ಪಿಂಗಲ ಬಣ್ಣ, ವಿದ್ಯುತ್ ಸಂಘಾತ ಪಿಂಗಲ, ಹೊಳೆಯುವಂತಹ ಪಿಂಗಲ ವರ್ಣದಿಂದ ಯುಕ್ತನಾಗಿದ್ದಾನೆ. ಮಿಂಚು ಬರುವ ಹಾಗೆ ಹೇಗೆ ಮಿಂಚುತ್ತಾನೆ ಹಾಗೆ ಮಿಂಚುತ್ತಾ ಇದ್ದಾನೆ. ಅಂತಹ ಕಪಿಯನ್ನು ನೋಡ್ತಾಳೆ. ತನಗೆ ಪ್ರಿಯವಾಗಿರುವಂತಹ ಮಾತನ್ನು ಹೇಳುವಂತಹ ಕಪಿಯನ್ನು ನೋಡಿದ್ದಾಳೆ. ಹೇಗಿದ್ದಾಳೆ ಅಂತ ಕೇಳಿದ್ರೆ, ವಿನೀತವಾದ ಅವಸ್ಥಿತಂ. ಅವನು ನೋಡಲು ಸಂತೋಷ ಆಗ್ತದೆ. ಒಳ್ಳೆ ವಿನಯದಿಂದ ಯುಕ್ತನಾಗಿರುವಂಥವ ಅಂತ ಮುಂದೆಯೂ ಬರ್ತದೆ ಹನುಮಂತ ಹೇಗೆ ಮಾತಾಡ್ತಾನೆ ಅಂತ. ನೋಡಿ ತುಂಬ ಸಂತೋಷ ಆಗ್ತದೆ. ಅವನು ನೋಡುವಾಗ ಸಂತೋಷ ಆಯಿತು. ಸಂತೋಷ ಆದ ಕ್ಷಣಕ್ಕೆ ಪುನರೇವ ಮುಮೋಹಸ, ಮತ್ತೆ ಒಂದಷ್ಟು ಪುನಃ ಅವಳಿಗೆ ಮೋಹ ಉಂಟಾಗ್ತದೆ, ನೆನಪಾಗ್ತದೆ. ಅವನನ್ನು ನೋಡಿಯೂ ಕೂಡ ಮತ್ತೆ ವಿರಲಾಪ, ಮತ್ತೆ ಅಳ್ಳಿಕ್ಕೆ ಆರಂಭ ಆಗ್ತದೆ. ಮಾಡ್ತಾಳೆ. ವಿರಲಾಪ ಭೃಶಂ ಸೀತಾ ಕರುಣಂ ಭಯಮೋಹಿತ ರಾಮ ರಾಮೇತಿ ದುಃಖಾರ್ಥ ಲಕ್ಷ್ಮಣೇಂಚ ಭಾಮಿನಿ. ರಾಮನ ಮಾತನ್ನೇ ಹೇಳಿದ್ರಿಂದ, ರಾಮನ ಕಥೆಯನ್ನೇ ಹೇಳಿದ್ರಿಂದ ಹನುಮಂತನನ್ನು ನೋಡಿ ಮರುಕ್ಷಣಕ್ಕೆ ರಾಮನ ನೆನಪಾಗಿ ಮತ್ತೆ ಅಳ್ಳಿಕ್ಕೆ ಆರಂಭ ಮಾಡ್ತಾಳೆ, ರಾಮ ರಾಮ ಅಂತ. ಹಾಗೆ ಆಲೋಚನೆ ಮಾಡಿ ಸ್ವಲ್ಪ ಆಲೋಚನೆ ಮಾಡ್ತಾಳೆ. ನಾನು ಏನಾದರೂ ಸ್ವಪ್ನ ನೋಡಿದ್ದನು, ಇದು ಎಚ್ಚರವೋ ಸ್ವಪ್ನವೋ ಅಂತ. ಸ್ವಪ್ನೋ ಹಿ ನಾಯಮ್ಮೇಸ್ತಿ ಮಹಿಮೇಸ್ತಿ ನಿದ್ರ ಶೋಕೇನ ದುಃಖೇನ ಚ ಪೀಡಿತಾಯ. ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾಳಲ್ಲ, ಇದು ಕನಸಲ್ಲ. ಯಾಕೆ ಅಂತ ಕೇಳಿದ್ರೆ, ನನಗೆ ಕನಸು ಬೀಳಿಕ್ಕೆ ಸಾಧ್ಯ ಇಲ್ಲ. ನಿದ್ರೆ ಬಂದ್ರಲ್ಲ ಕನಸು ಬೀಳುದು, ನನಗೆ ನಿದ್ರೇ ಬರಲಿಲ್ಲ, ಕನಸು ಬೀಳುದು ಹಾಗೆ. ಹಾಗಾಗಿ ಇದು ಕನಸಲ್ಲ ಅಂತ, ಕನಸ ಅಂತ ಆಲೋಚನೆ ಮಾಡ್ತಾಳೆ. ಎಷ್ಟೋ ಬಾರಿ ನಾವು ಎನಿಸದೇ ಇದ್ದದ್ದು ನಮಗೆ ಕಂಡ್ರೆ ಒಂದು ಬಾರಿ ನಮ್ಮನ್ನು ನಾವು ಮುಟ್ಟಿ ನೋಡ್ಕೊಳ್ತೇವೆ, ಸತ್ಯವೋ ಸುಳ್ಳು ಅಂತ. ಆ ರೀತಿ ಆಗ್ತದೆ. ಸೀತೆಗೂ ಹಾಗಾಗ್ತದೆ. ಇದು ಅಲ್ಲ ಅಂತ, ನನ್ಗೆ ನಿದ್ದೆ ಬರದಿರುವುದರಿಂದ ಸ್ವಪ್ನ ಅಲ್ಲ ಅಂತ ಎಣಿಸ್ಕೊಳ್ತಾಳೆ. ರಾಮೇತಿ ರಾಮೇತಿ ಸದೈವ ಬುದ್ಧಿಯ ವಿಚಿಂತ್ಯ ವಾಚ ಬ್ರೋಚಿ ತಮೇವ ತಸ್ಯಾನುರೂಪಂಚ ಕಥಾಂತದರ್ಥಾಂ ಏವಂ ಪ್ರವಶ್ಯಾಮಿ ತಥಾ ಶೃಣೋಮಿ. ನಿರಂತರವಾಗಿ ನಾನು ರಾಮ 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 ಅಂತ ಹೇಳ್ತಲೇ ಇದ್ದದ್ರಿಂದ ನನಗೆ ನಿದ್ದೆ ಬಂದ ಹಾಗಾಗಿದೆ ಅಷ್ಟೇ ಹೊರತು ನಿದ್ದೆ ಅಲ್ಲ, ಸ್ವಪ್ನ. ಹಾಗಾಗಿ ಬಿದ್ದದ್ದು ಸ್ವಪ್ನ ಅಲ್ಲ, ಇದು ನಿಜವಾದ್ದು ಅಂತ ಕಾಣ್ತದೆ ಅಂತ ಎಣಿಸಿಕೊಳ್ತಾಳೆ. ಹಾಗೆ ಎಣಿಸಿಕೊಂಡು ಇದು ಸತ್ಯ ಆಗಲಿ ಅಂತ ಭಾವಿಸ್ತಾರೆ. ಇದೆಲ್ಲ ಸತ್ಯ ಆಗಲಿ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿವರೆಗೆ ಕಂಡದ್ದು ಯಾವುದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಸುಳ್ಳಾಗಬಾರದು.
ಸುಳ್ಳಾಗಬಾರ್ದು ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೋಸ್ಕರ ನಮಸ್ಕಾರ ಮಾಡ್ತಾಳೆ. ನಮೋಸ್ತು ವಾಚಸ್ಪತಯೇ ಸ ವಜ್ರಿಣೆ ಸ್ವಯಂಭುವೇಚಯೋ ಹುತಾಶನಾಯ ಅನೇನ ಚೋಕ್ತಂ ಯಜಿದಂ ಮಮಾಗ್ರತಃ ವನೌಕಸ ತಚ್ಚ ತಥಾಸ್ತು ನಾನ್ಯಥಾ. ಒಂದು ಒಂದು ಆಲಂಬನ ಸಿಕ್ಕಿದೆ. ಸ್ವಪ್ನವೋ ಅಂತಂದ್ರೆ ಸ್ವಪ್ನ ಅಲ್ಲ, ಸತ್ಯ ಅಂತ ಎಣಿಸ್ತಾ ಉಂಟು. ಸತ್ಯವಾಗಿಯೇ ಉಳಿದೆ ಅಂತ. ಇಲ್ಲಿವರೆಗೆ ಕೇಳಿದ್ದೆಲ್ಲ ಸತ್ಯ, ಅವಳಿಗೆ ಅನುಭವ ಆದದ್ದೆಲ್ಲ ಸತ್ಯ. ಎಲ್ಲಿವರೆಗೆ ಅಂತಂದ್ರೆ ರಾವಣ ಸೀತೆಯನ್ನು ಅಪಹಾರ ಮಾಡಿದ ಎನ್ನುವ ಕಥೆಯವರೆಗೆ ಸೀತೆ ಗೊತ್ತುಂಟದು. ಆಮೇಲೆ ಅದು ಸೀತೆ ಗೊತ್ತಿಲ್ಲ. ರಾಮ ಸುಗ್ರೀವನೊಟ್ಟಿಗೆ ಸಖ್ಯ ಮಾಡಿದ್ದು, ಸುಗ್ರೀವನಿಗೆ ರಾಜ್ಯವನ್ನು ಒದಗಿಸಿದ್ದು, ಅವ ಹುಡುಗಿ ಕೊಡ್ತೇವೆ ಅಂತ ಹೇಳಿದ್ದು, ಹನುಮಂತನ ಕಳಿಸಿದ್ದು, ಹನುಮಂತ ಬಂದದ್ದೆಲ್ಲ ಈ ವಿಷಯಗಳು ಸತ್ಯ ಆಗಲಿಲ್ಲ. ಈ ವಿಷಯ ಸತ್ಯ ಆದರೆ ತುಂಬಾ ಸಂತೋಷ ಅಂತ. ಹಿಂದಿನ ಸತ್ಯ ಅಂತ ಅವಳಿಗೆ ಗೊತ್ತುಂಟು. ಹಾಗಾಗಿ ವನೌಕಸ ಯಚ್ಚ ತಚ್ಚ ತಥಾಸ್ತು ನಾನ್ಯಥಾ. ಇದೆಲ್ಲವೂ ಕೂಡ ತಥಾಸ್ತು, ಸತ್ಯವೇ ಆಗಲಿ, ಇದು ನಾನ್ಯಥಾ ಅನ್ಯಥಾ ಆಗದೇ ಇರಲಿ ಅಂತ. ಅಂದ್ರೆ ನಾವು ಎಣಿಸಿಕೊಂಡದ್ದು ಹಾಗೆ ಆದರೆ ರಾಮ ಬರ್ತಾನೆ ಅಂತ ಗ್ಯಾರಂಟಿ ಆಗ್ತದೆ ಅಂತ. ಹೀಗೆ ಒಂದು ಬಾರಿ ಆಲೋಚನೆ ಮಾಡ್ತಾಳೆ. ಇಷ್ಟಾದ ಮೇಲೆ ಹನುಮಂತನಿಗೆ ದೃಢ ಆಗ್ತದೆ ಸೀತೆಯನ್ನು ನೋಡಿ. ಇನ್ನು ಮಾತಾಡಬಹುದು. ಮೇಲ್ ನೋಡಿದ್ದಾಳೆ, ಅಲ್ಲೇ ನಮಸ್ಕಾರ ಮಾಡಿದ್ದಾಳೆ, ಅವಳ ಚರ್ಯ ಎದು ಗೊತ್ತಾಗ್ತದೆ. ತಾನು ಹೇಳಿದ ಸತ್ಯ ಆಗಲಿ ಅಂತ ಭಾವಿಸ್ತಾ ಇದ್ದಾಳೆ ಅಂತ. ಹಾಗಾದ್ರಿಂದ ಅವಳ ಹತ್ರ ಮಾತಾಡಬಹುದು ಅಂತ ಎಣಿಸಿ ಸಹ ಅವತೀರ್ಯ ದ್ರುಮ ತಸ್ಮಾತ್ ವಿದ್ರುಮ ಪ್ರತಿಮಾನನಃ ವಿನೀತ ವೇಷ ಕೃಪಣ ಪ್ರಣಿಪತ್ಯ ಉಪಸೃತ್ಯ ಚ ತಾಂ ಅಬ್ರವೀನ್ ಮಹಾತೇಜ ಹನುಮಾನ್ ಮಾರುತಾತ್ಮಜ. ಇಳಿದು ವಿನೀತ ವೇಷದಿಂದ, ವಿನೀತ ವೇಷ ಅಂತಂದ್ರೆ ಆ ರೀತಿಯಲ್ಲಿ ಅಂತ ಅರ್ಥ. ವಿನಯಪೂರ್ಣನಾಗಿ ಕೃಪಣ ಅಂತ ಒಂದು ಶಬ್ದ. ಕೃಪಣ ಅಂತಂದ್ರೆ ಬಡಪಾಯಿ ಅಂತ ಅರ್ಥ ಸಂಸ್ಕೃತದಲ್ಲಿ, ದೀನ ಅಂತ ಅರ್ಥ. ಇಲ್ಲಿ ಕೃಪಣ ಎನ್ನುವ ಶಬ್ದಕ್ಕೆ ತುಂಬಾ ಶ್ರದ್ಧೆಯಿಂದ ಬಂದಿದ್ದಾನೆ ಅಂತ ಅರ್ಥ. ಅವಳ ಎದುರಿಗೆ ಬೇರೆ ಯಾವುದನ್ನು ಕೂಡ ತೋರಿಸ್ಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಆತ ಬಂದು ನಿಂತುಕೊಂಡಿದ್ದಾನೆ. ಹೇಗಿದ್ದ ಹನುಮಂತ ಅಂತ ಕೇಳಿದ್ರೆ, ಶಿರಸ್ಯಂಜಲಿ ಮಾಧಾಯ ಸೀತಾಂ ಮಧುರಯಾಗಿರ. ಕೇಳುವಾಗ ಶಿರಸಿ ಅಂಜಲಿ ಮಾಧಾಯ. ಎಲ್ಲ ಕಡೆಯಲ್ಲಿ ಹನುಮಂತನು ಸೀತೆ ಹತ್ರ ಮಾತಾಡುವಾಗ 2-3 ಬಾರಿ ವಾಲ್ಮೀಕಿಗಳು ಹೇಳ್ತಾರೆ. ಪ್ರತಿಯೊಂದು ಮಾತಾಡುವಾಗಲೂ ಕೈ ತಲೆಗಳು. ಒಂದು ಅದ್ಭುತವಾದ ಹನುಮಂತನ ಚಿತ್ರವನ್ನು ಕಟ್ಟಿಕೊಟ್ಟಿದ್ದಾರೆ. ಹೇಗೆ ಹನುಮಂತ ಇರ್ತಾನೆ ಅಂತ ಹೇಳಿದ್ರೆ, ರಾಮಕಥೆ ಹೇಳಲು ಬರ್ತಾನೆ ಅಂತ. ಎತ್ರ ಎತ್ರ ರಘುನಾಥ ಕೀರ್ತನ ತತ್ರ ತತ್ರ ಕೃತ ಮಸ್ತಕಾಂಜಲಿ ಭಾಷ್ಪವಾರಿ ಪರಿಪೂರ್ಣ ಲೋಚ. ರಾಮಕಥೆ ಇಲ್ಲಿ ಆಗ್ತಾ ಉಂಟು, ಅಲ್ಲಿ ಬಂದು ಕೂತ್ಕೊಳ್ತಾನೆ, ತಲೆಯ ಮೇಲೆ ಕೈ ಇಟ್ಕೊಳ್ತಾನೆ, ಕಣ್ಣಿನ ನೀರು ಇಳಿತಾ ಇರ್ತದೆ. ಭಾಷ್ಪವಾರಿ ಪರಿಪೂರ್ಣ ಲೋಚನ ಮಾರುದ್ಯಂ ನಮ್ಮದ ಅಂತಹ ಹನುಮಂತನನ್ನು ನಾವು ನಮಸ್ಕಾರ ಮಾಡಬೇಕು ಅಂತ ಹೊರತು ಬೇರೆ ಯಾವುದೋ ಹನುಮಂತನನ್ನಲ್ಲ. ಆ ರೀತಿಯ ಹನುಮಂತ ನಮಗೆ ರಾಮಾಯಣ ಕೇಳಲಿಕ್ಕೆ ಪ್ರೇರಣೆ ಆಗುವ. ಅದೇ ಉತ್ತರ ಕರ್ನಾಟಕದ ಭಾಗದಲ್ಲಿ ರಾಮಾಯಣ ಪ್ರವಚನ ಹಾಕ್ತಾರೆ. ಭಾಗವತ ಹೇಳುವಾಗ ಶುಕಾಚಾರ್ಯರಿಗೆ ಒಂದು ಮನೆ ಹಾಕ್ತಾರೆ, ರಾಮಾಯಣ ಹೇಳುವಾಗ ಬರ್ತಾರೆ ಅಂತ. ನಮಗೆ ಒಬ್ಬ ಸಾಮಾನ್ಯ ಹಾರ್ಮೋನಿಯಂ ಬಾರಿಸುವ ಒಬ್ಬ ಹೇಳಿದ್ದು. ಸಾಮಾನ್ಯ ಏನು ದೊಡ್ಡ ಜನ ಅಲ್ಲ, ಸಂಗೀತಜ್ಞ ಅಲ್ಲ, ಸಾಮಾನ್ಯ ಹಾರ್ಮೋನಿಯಂ ಬಾರಿಸುವ ನನ್ನ ಗುರುಗಳು ಹೇಳಿದ್ದಾರೆ, ಸುಮ್ಮನೆ ನೀನು ಒಬ್ಬನೇ ಭಜನೆ ಮಾಡ್ತಾ ಇದ್ರೆ ಒಬ್ಬನೇ ಅಂತ ಎನಿಸ್ಕೊಳ್ಬೇಡ, ನೀನು ಹಾರ್ಮೋನಿಯಂ ಬಿಡುವಾಗ ಹನುಮಂತ ಬಂದು ಕೂತ್ಕೊಳ್ತಾನೆ. ಅಂದ್ರೆ ಭಜನೆ ಮಾಡ್ತಿ ಅಂತಂದ್ರೆ ಭಜನೆ ಕೇಳಲಿಕ್ಕೆ ಯಾರೂ ಜನ ಇಲ್ಲ ಅಂತ ಎನಿಸ್ಕೊಳ್ಬೇಡ, 2 ಜನ ಯಾವತ್ತೂ ಇರ್ತಾರೆ, ಒಬ್ಬ ನೀನು ಒಬ್ಬ ಹನುಮಂತ. ಅಂದ್ರೆ ಎಲ್ಲೆಲ್ಲಿ ಭಜನೆ ಆಗ್ತದೋ ಅಲ್ಲಿ ಹನುಮಂತ ಬರ್ತಾನೆ ಅಂತ ಗ್ಯಾರಂಟಿ. ಆ ಮನಸ್ಸಿನಿಂದ ಭಜನೆ ಮಾಡುವಂತ. ಹಾಗಾಗಿ ಒಬ್ಬರೇ ಭಜನೆ ಮಾಡ್ಲಿಕ್ಕೂ ಬೇಜಾರು ಮಾಡಬೇಡ ಅಂತ ಸಾಮಾನ್ಯ ಒಬ್ಬ ಹಾರ್ಮೋನಿ ಬಾರಿಸುವವನಿಗೂ ಆ ಕಲ್ಪನೆ ಉಂಟು ಅಂತ ಹೇಳುದು. ಆ ರೀತಿಯಲ್ಲಿ ತಲೆಯ ಮೇಲೆ ಕೈ ಇಟ್ಟುಕೊಂಡು ಆತ ಹೇಳ್ತಾನೆ, ಕಾನು ಪದ್ಮ ಫಲಾಶಾಕ್ಷಿ ಕ್ಲಿಷ್ಟ ಕೋಶೇಯ ವಾಸಿನಿ ದ್ರುಮಸ್ಯ ಶಾಖಾಂ ಆಲಂಬ್ಯ ತಿಷ್ಠತಿತ್ವ ಅನಿಂದಿತೆ. ನೀನು ಯಾರು ಅಂತ ಹೇಳು, ಕಣ್ಣಿನಲ್ಲಿ ನೀರು ಸುರಿಸ್ತಾ ಇದ್ದಿ. ಹಾಗಾಗಿ ಇಂತಹ ನೀನು ಯಾರು? ಕೇಳುವ ಮಾತು ಅತ್ಯದ್ಭುತವಾದ್ದು. ಸುರಾಣಾಂ ಅಸುರಾಣಾಂಚ ನಾಗಗಂಧರ್ವ ರಕ್ಷಸಾಂ ಯಕ್ಷಾಣಾಂ ಕಿನ್ನರ ಸ್ತ್ರೀಣಾಂ ಕಿನ್ನರಾಣಾಂಚ ಕಾತ್ವಂ ಭವಸಿ ಶೋಭನೆ. ನೀನು ಇವರಿಗೆಲ್ಲ ಏನಾಗಬೇಕು ಅಂತ, ನೀನು ಯಾರು ಅಂತ ಕೇಳುವುದಕ್ಕಿಂತ ದೇವತೆಗಳಿಗೆ, ಅಸುರರಿಗಾಗ್ಲಿ, ನಾಗರಿಗೋ, ಗಂಧರ್ವರಿಗೋ, ರಾಕ್ಷಸರಿಗೋ, ಯಕ್ಷರಿಗೋ, ಕಿನ್ನರರಿಗೋ ನೀನು ಏನಾಗಬೇಕು, ಯಾರು ಅಂತ ಕೇಳುವ ಭಂಗಿ ಅಂತ. ಕಾತ್ವಂ ಭವಸಿ ರುದ್ರಾಣಾಂ ಮರುತಾಂ ವಾ ವರಾನನೆ ವಸೂನಾಂ ವಾ ವರಾರೋಹೇ ದೇವತಾ ಪ್ರತಿಭಾಸಿನೆ. ನಿನ್ನನ್ನು ನೋಡುವಾಗ ದೇವತೆ ಹಾಗೆ ನಾನು ನೋಡ್ತಾ ಇದ್ದೇನೆ. ನೀನು ರುದ್ರರಿಗೆ ಏನಾಗಬೇಕು,
ಮರುತುಗಳಿಗೆ ಏನಾಗಬೇಕು, ವಸುಗಳಿಗೆ ಏನಾಗಬೇಕು ಹೇಳು ಅಂತ ಈ ರೀತಿಯಲ್ಲಿ ಕೇಳ್ತಾನೆ. ಅಷ್ಟೇ ಅಲ್ಲ, ನೀನು ರೋಹಿಣಿ ಆಗಬಹುದು, ತರ್ಕ ಒಂದಷ್ಟು ತರ್ಕ ಮಾಡ್ತಾನೆ. ಕಿನ್ನು ಚಂದ್ರಮಸಾಹೀನ ಅಪಚಿತ ಅಯುಬುಧಾಲಯ ರೋಹಿಣಿ ಜ್ಯೋತಿಷಾಂ ಶ್ರೇಷ್ಠ ಶ್ರೇಷ್ಠ ಸರ್ವಗುಣಾಧಿಕ. ಚಂದ್ರನ ಹೆಂಡತಿಯಾದ ರೋಹಿಣಿಯೇ ಮೇಲಿಂದ ಕೆಳಗೆ ಬಿದ್ದು ಬಂದದ್ದೋ ಅಂತ ಆಲೋಚನೆ ಮಾಡುವ. ಅಥವಾ ವಸಿಷ್ಠಂ ಕೋಪಯಿತ್ವ ತ್ವಂ ವಾ ಅಸಿ ಕಲ್ಯಾಣಿ ಅರುಂಧತಿ. ವಸಿಷ್ಠನ ಹತ್ರ ಏನಾದರೂ ಸಣ್ಣ ಜಗಳ ಮಾಡಿ ಅವನ ಕೋಪಕ್ಕೆ ಕಾರಣವಾಗಿ ಬಿಟ್ಟು ಬಂದ ಅರುಂಧತಿ ಆಗಿದೆಯೋ, ಈ ರೀತಿಯಲ್ಲಿ ಕೇಳ್ತಾನೆ. ಅಷ್ಟೇ ಅಲ್ಲ, ಕೋನು ಪುತ್ರ ಪಿತಾ ಭ್ರಾತ ಭರ್ತಾವಾತೆ ಸುಮಧ್ಯಮೆ ಅಸ್ಮಾನ್ ಲೋಕಾದಮುಂ ಲೋಕಂ ಗತಂ ತ್ವಂ ಅನುಶೋಚಸಿ. ನೀನು ಬಿಟ್ಟು ಬಂದದ್ರಿಂದ ಯಾರು ಅಳ್ತಾ ಇದ್ದಾನೆ ಅಂತ. ಕೋನು ಪುತ್ರ ಪಿತಾ ಭ್ರಾತ ಭರ್ತಾವಾತೆ ಸುಮಧ್ಯಮೆ. ನಿನಗೆ ಸಂಬಂಧಪಟ್ಟವ ಮಗನೋ ಗಂಡನೋ ಅಥವಾ ಅಣ್ಣ ತಮ್ಮಂದಿರೋ ಯಾರು ನಿನಗೋಸ್ಕರ ಅಳ್ತಾ ಇದ್ದಾರೆ ಅಂದ್ರೆ ನೀನು ಯಾರ ತಂಗಿ, ಯಾರ ಮಗಳು, ಯಾರ ತಾಯಿ ಎನ್ನುವ ದೃಷ್ಟಿಯಿಂದ ಈ ರೀತಿಯಲ್ಲಿ ಅವ ಮಾತಾಡುವುದು. ನತ್ವಾಂ ದೇವಿ ಮಹಮ್ಮನ್ಯೆ ರಾಜ್ಞ ಸಂಜ್ಞಾವಧಾರಣಾತ್. ಯಾಕೆ ಅಂತ ಕೇಳಿದ್ರೆ ಭೂಮಿ ಸಂಸ್ಪರ್ಶನಾದಪಿ ಅಂತ. ನಿನ್ನನ್ನು ದಿವ್ಯ ಸ್ತ್ರೀ ಅಂತ ನಾನು ಭಾವಿಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ನೀನು ಭೂಮಿಯ ಮೇಲೆ ನಿಂತ್ಕೊಂಡಿದ್ದು. ದಿವ್ಯ ಸ್ತ್ರೀಯರು ಭೂಮಿಯಿಂದ ಸ್ವಲ್ಪ ಮೇಲೆ ನಿಂತ್ಕೊಂಡಿರ್ತಾರೆ ಅಂತ ಸಮಯ. ಹಾಗಾಗಿ ದಿವ್ಯ ಸ್ತ್ರೀ ಅಲ್ಲ, ನೀವು ದೇವತೆ ಅಲ್ಲ, ಮಾನುಷಿ ಅಂತ ಗೊತ್ತಾಗ್ತದೆ. ಯಾಕೆ ಅಂತಂದ್ರೆ ಭೂಮಿಯ ಮೇಲೆ ನಿಂತುಕೊಂಡಿದ್ದಿ, ಹಾಗಾಗಿ ನಾನು ಹಾಗೆ ಭಾವಿಸ್ತೇನೆ. ಮತ್ತೆ ಇದನ್ನೆಲ್ಲ ನೋಡುವಾಗ, ನಿನ್ನ ಬಾಹ್ಯ ಪರಿಕರಗಳನ್ನು ಅಲಂಕಾರಗಳನ್ನೆಲ್ಲ ನೋಡುವಾಗ ಮಹಿಷಿ ಭೂಮಿಪಾಲಸ್ಯ ರಾಜಕನ್ಯಾಚ ಮೇ ಮತ. ಯಾರೋ ಒಬ್ಬ ಭೂಮಿಪಾಲನ ಮಹಿಷಿ ಅಂತ ನಾನು ತಿಳ್ಕೊಳ್ತೇನೆ. ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಮಾತು ಹೇಳ್ತಾನೆ. ಇಷ್ಟು ತರ್ಕ ಮಾಡ್ತಾನೆ. ತರ್ಕ ಮಾಡಿ ಕೊನೆಗೂ ಮಾತು ಹೇಳುವ, ಒಂದು ವೇಳೆ ನನಗೆ ಹೇಳಬೇಕು, ನೀನು ರಾವಣೇನ ಜನಸ್ಥಾನಾದ್ ಬಲಾತ್ ಪ್ರಮಥಿತ ಯದಿ ಸೀತಾ ತ್ವಮಸಿ ಭದ್ರಂತೆ ತನ್ಮಮ ಚಕ್ಷ ಭೃಕ್ಷತ. ಒಂದು ವೇಳೆ ರಾವಣನಿಂದ ಕದ್ದುಕೊಂಡು ಬಂದು ಇಲ್ಲಿಟ್ಟ ಸೀತೆ ನೀನಾಗಿದ್ರೆ ಅದನ್ನು ನಾನು ಹೇಳಬೇಕು. ಇಂಡೈರೆಕ್ಟ್ ಆಗಿ ಹೇಳುವುದನ್ನು ಅದ್ಭುತವಾಗಿ ಹೇಳ್ತಾನೆ. ರಾವಣೇನ ಜನಸ್ಥಾನಾದ್ ಬಲಾತ್ ಪ್ರಮಥಿತ ಯದಿ ಸೀತಾ ತ್ವಮಸಿ ಭದ್ರಂತೆ ತನ್ಮಮ ಚಕ್ಷ ಪೃಚ್ಛತಃ. ನಿನಗೆ ಒಳ್ಳೇದಾಗ್ತದೆ, ನೀನು ಸೀತೆ ಅಂತ ಆಗಿದ್ರೆ ಭದ್ರಂತೆ, ನಿನಗೆ ಮಂಗಳ ಆಗ್ತದೆ, ನೀನು ಹೇಳು ನನಗೆ ಅಂತ. ಅಂದ್ರೆ ಗೊತ್ತುಂಟ ಅವನಿಗೆ, ಅವಳ ಬಾಯಿಂದ ನಾನು ಬರೆಸಬೇಕು. ಹೀಗೆ ಒಂದಿಷ್ಟು ಹೇಳಿ ಸೀತೆ ಎಲ್ಲಿಯಾದ ಆಗಿದೆ ನನಗೆ ಹೇಳು. ಇಷ್ಟು ಕೇಳಿದ ಕೂಡಲೇ ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾನೆ, ಯಥಾಹಿ ತವೈ ದೈನ್ಯಂ ರೂಪಂ ಚ ಅಪ್ಯ ಅಜಿಮಾನುಷಂ ತಪಸಾ ಚಾನ್ವಿತೋ ವೇಷಃ ತ್ವಂ ರಾಮಮಹಿಷಿ ಧ್ರುವಂ. ನಾನು ಇಷ್ಟೇ ಹೇಳಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ನೀನು ಇರುವ ನಿಲುವು, ನಿನ್ನ ವೇಷ, ನಿನ್ನ ಭೂಷಣಗಳು ನನ್ನೆಲ್ಲ ನೋಡುವಾಗ ತ್ವಂ ರಾಮಮಹಿಷಿ ಧ್ರುವಂ, ನೀನು ರಾಮನ ಹೆಂಡತಿ ಆಗಿತ್ತು ಗ್ಯಾರಂಟಿ. ಆದರೆ ಆ ಗ್ಯಾರಂಟಿ ನಾನು ಹೇಳ್ಬೋದು, ನೀನು ಅದನ್ನು ಒಪ್ಪಬೇಕಷ್ಟೇ. ನೀನು ಹೇಳಿದ್ರೆ ಮತ್ತೆ ಗ್ಯಾರಂಟಿ, ಅದಕ್ಕೋಸ್ಕರ ಕೇಳ್ತಾ ಇದ್ದಾನೆ. ಹೀಗೆ ಹೇಳಿ ಅವಳಿಗೂ ಸಂತೋಷ ಆಗ್ತದೆ. ಅವಳು ನೋಡ್ತಾಳೆ, ಕೊನೆಗೆ ಉತ್ತರ ಕೊಡ್ತಾಳೆ. ನಾನು ಸೀತೇಜ ನಾಮ್ನಾ ಚೋಕ್ತಾಹಂ ಭಾರ್ಯಾ ರಾಮಸ್ಯ ಧೀಮತಃ ಸಮಾದ್ವಾದಶ ತತ್ರಾಹಂ ರಾಘವಸ್ಯ ನಿವೇಶನೆ ಭುಂಜಾನ ಮಾನುಷಾನ್ ಭೋಗಾನ್ ಸರ್ವಕಾಂ ಸಮುದ್ಧಿನಿ ಅಂತ ತನ್ನ ವಿಷಯಗಳನ್ನು ಸೀತೆ ಮತ್ತೆ ಹನುಮಂತನಿಗೆ ಹೇಳಿಕೊಡ್ತಾಳೆ. ಇಷ್ಟು ಹೇಳಿದ ಮೇಲೆ, ನೀನು ಸೀತೆ ಹೌದು ಅಂತಾದ್ರೆ ಹೇಳು ಅಂತ ಹೇಳ್ತಾಳೆ. ಹೌದು ನಾನು ಸೀತೆ ಅಂತ ಆಕೆ ಹೇಳ್ತಾಳೆ. ಹೇಳಿ ಕೊನೆಗೆ ಗಡುವನ್ನು ಹೇಳಿಬಿಡ್ತಾಳೆ. ಎಲ್ಲಿವರೆಗೆ ಅಂತಂದ್ರೆ, ರಾಕ್ಷಸ ನನ್ನ ತಂದು ಇಟ್ಟಿದ್ದಾನೆ, ಅವ ಮತ್ತೆ ಕಷ್ಟ ಕೊಡ್ತಾ ಇದ್ದಾನೆ. ಉತ್ತರ ಕಥೆಯನ್ನು ಕೂಡ ಕೆಲವು ಹೇಳ್ತಾಳೆ. ಹೇಳಿ ಮತ್ತೆ ಹೇಳ್ತಾಳೆ, ರಾಕ್ಷಸ ತಂದದ್ರಿಂದ ಈಗ ಪರಿಸ್ಥಿತಿ ಹೇಗುಂಟು ಕೇಳಿದ್ರೆ, ದೌಮಾಸವು ತೇನ ಮೇ ಕಾಲಃ ಜೀವಿತಾನುಗ್ರಹ ಕೃತಃ ಊರ್ಧ್ವಂ ದ್ವಾಭ್ಯಾಂತು ಮಾಸಾಭ್ಯಾಂ ತತಃ ತ್ಯಕ್ಷ್ಯಾಮಿ ಜೀವಿತ. ನಾನು ನಿರ್ಧಾರ ಮಾಡಿದ್ದೇನೆ, ರಾವಣ ಒಂದಿಷ್ಟು ಗಡು ಕೊಟ್ಟಿದ್ದಾನೆ 2 ಮಾಸ ಅಂತ, ಇನ್ನು 2 ತಿಂಗಳಲ್ಲಿ ನೀವು ಒಪ್ಪಿಕೊಳ್ಬೇಕು ಅಂತ. ಆ 2 ತಿಂಗಳಿಗೋಸ್ಕರ ಕಾಯ್ತಾ ಇದ್ದೇನೆ. ಈ 2 ತಿಂಗಳು ಕಳೆದ್ರೆ ನಾನು ಜೀವವನ್ನು ಬಿಡ್ತೇನೆ ಅಂತ ಸೀತೆ ಹನುಮಂತನಿಗೆ ಹೇಳ್ತಾಳೆ. ಆಮೇಲೆ ಈ ಮಾತನ್ನು ಹನುಮಂತ ಕೇಳ್ತಾನೆ. ಹನುಮಂತ ಕೇಳಿ ಒಂದಿಷ್ಟು ಸಾಂತ್ವನಗಳನ್ನು ಹೇಳ್ತಾನೆ. ನೀನು ರಾಮನ ಬಗ್ಗೆ ಯಾವುದೇ ಆಲೋಚನೆ ಮಾಡುವುದು ಬೇಡ,
2 ತಿಂಗಳಲ್ಲಿ ಖಂಡಿತವಾಗಿ ರಾಮನಿಯನ್ನು ಕರ್ಕೊಂಡು ಹೋಗ್ತಾನೆ, ಆ ವ್ಯವಸ್ಥೆ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ, ರಾಮ ವೈದೇಹಿ ಕುಶಲೀ ರಾಮ ಸತ್ವಾಂ ಕೌಶಲಂ ಅಬ್ರವೀತ್ ಯೋ ಬ್ರಾಹ್ಮಮಸ್ತ್ರಂ ವೇದಾಂಶ ವೇದ 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 ವೇದಾಂಬರಃ ಸತ್ವಾಂ ದಾಶರಥಿ ರಾಮ ದೇವಿ ಕೌಶಲಂ ಅಬ್ರವೀತ್. ರಾಮ ಒಂದಷ್ಟು ಕೇಳಿದ್ದಾನೆ ನಿನ್ನ ಬಗ್ಗೆ, ಆ ಸಂದೇಶವನ್ನು ಹೇಳಲಿಕ್ಕೆ ನಾನು ಬಂದದ್ದು. ರಾಮ ನಿನ್ನ ಬಗ್ಗೆ ಕೌಶಲವನ್ನು ಕೇಳಿದ, ಕುಶಲ ಪ್ರಶ್ನೆಯನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ತುಂಬ ಜನ ಕುಶಲ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅದನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ರಾಮ ಲಕ್ಷ್ಮಣಶ್ಚ ಮಹಾತೇಜಾ ಭರ್ತುಸ್ತೆ ಅನುಚರ ಪ್ರಿಯ ಕೃತವಾನ್ ಶೋಕ ಸಂತಪ್ತ ಶಿರಸಾ ತೇಭಿವಾದನಂ. ಲಕ್ಷ್ಮಣನೂ ಕೂಡ ನಿನಗೆ ಅಭಿವಾದನೆ ಮಾಡಿದ್ದಾನೆ, ನಿನ್ನ ಕುಶಲವನ್ನು ಅವ ಕೇಳಿದ್ದಾನೆ ಅಂತ ಹೇಳಿ ಹನುಮಂತ ರಾಮ ಲಕ್ಷ್ಮಣರು ಸೀತೆಗೆ ಹೇಳಿದ ವಾಕ್ಯವನ್ನು ಅವಳಿಗೆ ಹೇಳ್ತಾನೆ. ಇಲ್ಲಿ ಹನುಮಂತನ ಬಾಯಿಯಲ್ಲಿ ಬರುವಂಥದ್ದು ಕಲ್ಯಾಣಿ ಬತ ಗಾಥೇಯಂ ಲೌಕಿಕಿ ಪ್ರತಿಭಾತಿಮಾ ಏತಿ ಜೀವಂತ ಆನಂದ ನರಂ ವರ್ಷಶತಾದಪಿ ತಯೋ ಸಮಾಗಮೇ ತಸ್ಮಿನ್ ಪ್ರೀತಿರುತ್ಪಾದಿತಾದ್ಭುತ ಅಂತ ಎನ್ನುವ ರಾಮಾಯಣದ ಪ್ರಸಿದ್ಧವಾದಂಥ ಗಾಥೆ. ಅದು ರಾಮಾಯಣದಲ್ಲೂ ಗಾಥಾ ಅಂತ ಹೇಳಿದ್ರು. ಹೀಗೊಂದು ಗಾದೆ ಉಂಟು ಲೋಕದಲ್ಲಿ, ಏತಿ ಜೀವಂತ ಆನಂದ ಅಂತ, ಆನಂದ ನರಂ ವರ್ಷಶತಾದಪಿ ಅಂತ. ಎಷ್ಟು ಕಾಲಕ್ಕಾದರೂ ಬೇಕಾದ್ದು ಸಿಗುವಾಗ, ಸಮಾಗಮ ಆಗುವಾಗ ಸಂತೋಷವಾಗುವಂಥದ್ದು. ಆ ದೃಷ್ಟಿಯಿಂದ ಈ ರೀತಿಯಲ್ಲಿ ಮಾತಾಡಿಕೊಳ್ತಾರೆ. ತಥಾ ತಥಾ ರಾವಣಂ ಸಾ ತಂ ಸೀತಾ ಪರಿಶಂಕತೆ ಅಹೋ ಧಿಕ್ಕೃತಮಿದಂ ಖಚಿತಂ ಹಿ ಯದಸ್ಯಮೆ. ಅಷ್ಟೇ ಅಲ್ಲ, ಸ್ವಲ್ಪ ಹನುಮಂತ ಅಲ್ಲಿಂದ ಸಮೀಪಕ್ಕೆ ಬರ್ತಾನೆ. ಒಂದೇ ಬಾರಿ ಹತ್ರ ಬಂದು ಮಾತಾಡಿದ್ದಲ್ಲ, ಮೇಲಿಂದ ಕೆಳಗೆ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡು ವಿನೀತನಾಗಿ ಮಾತಾಡ್ತಾ ಇದ್ದದ್ದು. ಈಗ ಸ್ವಲ್ಪ ಸ್ವಲ್ಪ ಹತ್ರ ಬರ್ತಾನೆ. ಈಗ ಮಾತಾಡ್ತಾ ಹತ್ರ ಬರುವಾಗ ಸೀತೆಗೆ ಮತ್ತೆ ಪುನಃ ಒಂದು ಶಂಕೆ. ಅಂದ್ರೆ ಮಾನುಷ ಸಹಜವಾದ ಭಾವಗಳನ್ನು ವಾಲ್ಮೀಕಿಗಳು ತೋರಿಸ್ತಾ ಇದ್ದಾರೆ. ಮತ್ತೆ ಸಂಶಯ ಬರುತ್ತೆ, ಹೌದಾ ತಥಾ ತಥಾ ರಾವಣಂ ಸಾ ತಂ ಸೀತಾ ಪರಿಶಂಕತೆ ಅಂತ. ಹಾಗೆ ಯಥಾ ಯಥಾ ಸಮೀಪಂ ಸಹ ಹನುಮಾನ್ ಉಪಸರ್ಪತೆ. ಹನುಮಂತ ಸ್ವಲ್ಪ ಸ್ವಲ್ಪ ಹತ್ರ ಬರ್ತಾ ಇರುವಾಗ ರಾವಣನೇ ಆಗಿದ್ರೆ ಇಲ್ಲಿ ಆದರೂ ಸೀತೆಗೆ ಮತ್ತೆ ಶಂಕೆ ಆಗ್ತದೆ. ಅಂದ್ರೆ ಈ ರೀತಿ ಒಳ್ಳೆ ಮಾತುಗಳನ್ನು ಆಡಿ ರಾವಣನಿಗೆ ಗೊತ್ತುಂಟಲ್ವಾ, ಹಾಗಾಗಿ ಹಾಗೆ ಬಂದಿದ್ರೆ ಅಂತ ಬರ್ತಾನೆ ಹನುಮಂತ. ಹತ್ರಕ್ಕೆ ಬಂದು ಅವಂದತ ಮಹಾಬಾಹು ತತಸ್ತಾಂ ಜನಕಾತ್ಮಜಾಂ ಸಾಚೈನಂ ಭಯ ಸಂತ್ರಸ್ತ ಭೂಯ ನೈನ ಮುದೈಕ್ಷತ. ಸೀತೆ ಅವನನ್ನು ನೋಡ್ತಾಳೆ, ಪುನಃ ಭಯ ಉಂಟಾಗ್ತದೆ. ಇಷ್ಟು ಹೇಳಿದ ಮೇಲೂ ಕೂಡ ಆಕೆ ಆಲೋಚನೆ ಮಾಡ್ತಾಳೆ, ನೇರವಾಗಿ ಹೇಳಿಬಿಡ್ತಾಳೆ. ಅಬ್ರವೀತ್ ದೀರ್ಘಮುಚ್ಛಸ್ಯ ವಾದಂ ಮಧುರಸ್ಸುರ. ಒಂದು ಬಾರಿ ನಿಶ್ವಾಸವನ್ನು ಬಿಡ್ತಾಳೆ. ಹನುಮಂತನ ಹತ್ರ ಹೇಳ್ತಾಳೆ, ಮಾಯಾಂ ಪ್ರವಿಷ್ಟ ಮಾಯಾವಿ ಯಜಿತ್ವಂ ರಾವಣ ಸ್ವಯಂ ಉತ್ಪಾದೇಸಿ ಮೇ ಭೂಯ ಸಂತಾಪಂ ತನ್ನ ಶೋಭನಂ. ಅಂದ್ರೆ ಸಾಧ್ಯ ಉಂಟು ಕೇಳಿದ್ರೆ ಉಂಟು, ಸಂಶಯ ಉಂಟು ಕೇಳಿದ್ರೆ ಅದು ಉಂಟು. ಅದಕ್ಕೋಸ್ಕರ ಒಂದು ಮಾತು ಹೇಳು, ನೋಡು ಇದೆಲ್ಲ ನನಗೆ ಇಷ್ಟ ಆಯ್ತು, ನೀನು ಮಾತಾಡಿದ್ದು, ನೀನು ಹೇಳಿದ್ದು, ನಾನು ನಿನ್ನಲ್ಲಿ ಮಾತಾಡಿದ ವಿಷಯ ಎಲ್ಲವೂ ಸತ್ಯವೇ. ಆದರೆ ಒಂದು, ನೀನು ಎಲ್ಲಿಯಾದ್ರೂ ಮಾಯಾವಿಯಾಗಿ ರಾವಣನಾಗಿದ್ರೆ ಇದು ಒಳ್ಳೇದಲ್ಲ, ಆಯ್ತಾ? ನೀನು ಹನುಮಂತ ಅಂತ ಆದ್ರೆ ಸಂತೋಷ, ಏನು ತೊಂದರೆ ಇಲ್ಲ. ಆದರೆ ಇದನ್ನು ನೀನು ಎಲ್ಲಿಯಾದ್ರೂ ನೀನು ರಾವಣನೇ ಆಗಿದ್ರೆ ತನ್ನ ಶೋಭನಂ ಉತ್ಪಾದಿಸಿ ಮೇ ಭೂಯ ಸಂತಾಪಂ ತನ್ನ ಶೋಭನಂ. ನೀನು ಇಷ್ಟು ಒಳ್ಳೆ ಮಾತಾಡಿ ಮತ್ತಷ್ಟು ಮರುಕ್ಷಣದಲ್ಲಿ ಸಂತಾಪವನ್ನೇ ಹುಟ್ಟಿಸ್ತಿಂತಾದ್ರೆ ಅದು ಒಳ್ಳೇದಾಗ್ಲಿಕ್ಕಿಲ್ಲ. ಸ್ವಂ ಪರಿತ್ಯಜ್ಯ ರೂಪಂ ಯಃ ಪರಿವ್ರಾಜಕ ರೂಪವಾನ್ ಜನಸ್ಥಾನಯ ಮಯಾ ದೃಷ್ಟ ತ್ವಂ ಸಯೇವ ಹಿ ರಾವಣ ಉಪವಾಸ ಕೃಷಾನ್ ದೀನಾಂ ಕಾಮರೂಪ ನಿಶಾಚರ ಸಂತಾಪೇಸಿ ಮಾಂ ಭೂಯ ಸಂತಾಪಂ ತನ್ನ ಶೋಭನಂ. ಹಿಂದೆ ನೀನು ಮಾಡಿದ ನನಗೆ ನೆನಪುಂಟು. ಈ ಪುನಃ ರಾವಣ ಅಂತ ಎಣಿಸ್ಕೊಂಡೇ ಮಾತಾಡ್ತಾ ಇದ್ದಾಳೆ. ಹಿಂದೆ ನೀನು ಮಾಡಿದ ನನಗೆ ನೆನಪುಂಟು. ಜನಸ್ಥಾನದಲ್ಲಿ ಪರಿವ್ರಾಜಕ ರೂಪ ಹಾಕೊಂಡು ಬಂದು, ಆವೇಶ ಹಾಕೊಂಡು ಬಂದು ಭಿಕ್ಷೆ ಕೇಳುವ ನೆಪದಲ್ಲಿ ಒಮ್ಮೆಲೆ ನನ್ನನ್ನು ಹಿಡ್ಕೊಂಡು ಬಂದಿದೆಯಲ್ವಾ, ಆ ರೀತಿ ಕೃಷಾಂಗಿಯಾದ ನನ್ನನ್ನು ಎಳ್ಕೊಂಡು ಬಂದು ಇಲ್ಲಿಟ್ಟದ್ದು ನನಗೆ ನೆನಪುಂಟು. ಮತ್ತೊಮ್ಮೆ ಪುನಃ ಈ ವಾನರ ರೂಪವನ್ನು ಹಾಕೊಂಡು ಬಂದು ನನಗೆ ಪ್ರಿಯವಾದ ಮಾತನ್ನು ಹೇಳಿ ಹತ್ರಕ್ಕೆ ಬರ್ತಾ ಇದ್ದಿಂತಾದ್ರೆ ಅದು ಒಳ್ಳೇದಾಗಲಿಕ್ಕಿಲ್ಲ. ಇಷ್ಟು ದಾರ್ಢ್ಯ ಇದ್ರೂ ಕೂಡ ಮಧ್ಯದಲ್ಲಿ ಅದು ಮನಸ್ಸೆನ್ನುವಂಥದ್ದು ಪಥ ಬದಲಾಯಿಸ್ತದೆ ಅನ್ನುವಂಥದ್ದು ಅದು ವಿಶೇಷ ಅಂತ. ಆದರೆ ಅವಳು ಹೇಳ್ತಾಳೆ, ಅಥವಾ ನೈನದೇವಂ ಹಿ ಯನ್ಮಯ ಪರಿಶಂಕಿತಂ ಮನಸಃ ಹಿ ಮಮ ಪ್ರೀತಿ ಉತ್ಪನ್ನಾದ ದರ್ಶನಾತ್. ಅಂದ್ರೆ ಅವಳಿಗೆ ಹನುಮಂತನ ಬಾಯಿಂದ ಬರಬೇಕು, ಏನು ಬರಬೇಕು, ಅದಕ್ಕೆ ಅದನ್ನು ಬರೆಸ್ತಾ ಇದ್ದಾಳೆ. ಅಥವಾ ನಾನು ಎಣಿಸ್ಕೊಂಡದ್ದಿಲ್ಲಿ ಅದು ಸುಳ್ಳು ಅಂತಾದರೆ ತುಂಬ ಸಂತೋಷ ಆಯ್ತು ನನಗೆ. ನೀನು ರಾವಣ ಅಲ್ಲ ಅಂತಾದರೆ
ಅತ್ಯಂತ ಸಂತೋಷ. ಯಾಕೆ ಅಂತ ಕೇಳಿದ್ರೆ ಮನಸೋಗಿ ಮಮ ಪ್ರೀತಿ ಉತ್ಪನ್ನಾದ ದರ್ಶನಾತ್, ಮನಸ್ಸಿನಲ್ಲಿ ತುಂಬಾ ಪ್ರೀತಿ ಉತ್ಪತ್ತಿಯಾಗಿದೆ ನಿನ್ನನ್ನು ನೋಡಿ. ಯದಿ ರಾಮಸ್ಯ ದೂತಸ್ತು ಆಗತಃ ಭದ್ರಮಸ್ತುತೆ, ನೀನು ಎಲ್ಲಿಯಾದರೂ ರಾಮನ ದೂತ ಆಗಿದ್ರೆ ನಿನಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಗುಣಾನ್ ರಾಮಸ್ಯ ಕಥೆಯ ಪ್ರಿಯಸ್ಯ ಮಮ ವಾನರ ಚಿತ್ತಂ ಹರಸಿನೇ ಸೌಮ್ಯ ನದೀಕೂಲಂ ಯಥಾರಯ. ರಾಮನ ಗುಣಗಳನ್ನು ಮತ್ತಷ್ಟು ಹೇಳು, ಅದರಿಂದಾಗಿ ನನ್ನ ಮನಸ್ಸು ಪ್ರಫುಲ್ಲವಾಗುತ್ತದೆ ಅಂತ ಹೇಳಿ ಮತ್ತೆ ಪುನಃ ತಾನು ಹೇಳ್ತಾಳೆ, ನಾಹಂ ಸ್ವಪ್ನಯೋಂ ಮನ್ಯೆ ಸ್ವಪ್ನೇ ದೃಷ್ಟ್ವಾ ಹಿ ವಾನರಂ ನ ಶಕ್ಯೋ ಅಭ್ಯುದಯ ಪ್ರಾಪ್ತಶ್ಚ ಅಭ್ಯುದಯೋ ಮಮ. ನಾನು ನಿನ್ನನ್ನು ನೋಡಿದ್ದನ್ನು ಸ್ವಪ್ನ ಅಂತ ಎಣಿಸಿಕೊಳ್ಳುವುದಿಲ್ಲ. ಈಗ ಹಿಂದೆ ಒಂದು ಸತಿ ಸ್ವಪ್ನವೋ ಅಂತ ಹೇಳಿ ಸ್ವಪ್ನ ಅಲ್ಲ ಅಂತ ಹೇಳಿದ್ದಾಳೆ, ಮತ್ತೊಮ್ಮೆ ಹೇಳ್ತಾಳೆ ಇದು ಸ್ವಪ್ನ ಅಲ್ಲ. ಅಕಸ್ಮಾತ್ ಸ್ವಪ್ನ ಅಂತ ಆದರೂ ಕೂಡ ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಸ್ವಪ್ನದಲ್ಲಿ ವಾನರ ಬಂದರೆ ಒಳ್ಳೇದಲ್ಲ ಅಂತ ಸಮಯ. ಹಾಗಾಗಿ ಇಲ್ಲಿ ನೀನು ಬಂದಿದ್ದಿ, ಇದನ್ನು ನಾನು ಸ್ವಪ್ನ ಅಂತ ತಿಳ್ಕೊಂಡ್ರು ಕೂಡ ಅದು ಸತ್ಯ ಆದರೂ ಸಮಸ್ಯೆ ಇಲ್ಲ. ನಾಹಂ ಸ್ವಪ್ನಮಿಮಂ ಮನ್ಯೆ ಸ್ವಪ್ನೇ ದೃಷ್ಟ್ವಾ ಹಿ ವಾನರಂ ನ ಶಕ್ಯೋ ಅಭ್ಯುದಯ ಪ್ರಾಪ್ತಶ್ಚ ಅಭ್ಯುದಯೋ ಮಮ. ಸ್ವಪ್ನದಲ್ಲಿ ಮಂಗನನ್ನು ನೋಡಿದ್ರೆ ಒಳ್ಳೇದಲ್ಲ ಅಂತ ಉಂಟು. ಹಾಗಾಗಿ ಹಾಗೆ ಎಣಿಸಿಕೊಳ್ಳುವುದಿಲ್ಲ. ಸ್ವಪ್ನ ಅಲ್ಲದೇ ಇರುವ ಅವಸ್ಥೆಯಲ್ಲಿ ನಿನ್ನನ್ನು ನೋಡಿದ್ರಿಂದ ನನಗೆ ಅಭ್ಯುದಯ ಖಂಡಿತವಾಗಿ ಸಿಕ್ಕಿತು ಅಂತ ಅರ್ಥ. ಹಾಗಾಗಿ ನಾನು ಅದರಿಂದ ಭಾಗ್ಯಶಾಲಿ ಆಗಿದ್ದೇನೆ ಅಂತ ಹೇಳಿ ತಾನು ಮತ್ತೊಂದಷ್ಟು ದಾರ್ಢ್ಯವನ್ನು ಸಂಪಾದನೆ ಮಾಡ್ತಾಳೆ. ಇತ್ಯೇವಂ ಬಹುಧಾ ಸೀತಾ ಸಂಪ್ರದಾರ್ಯ ಬಲಾಬಲಂ ರಾಕ್ಷಸಾಂ ಕಾಮರೂಪತ್ವಾತ್ ಮೇನೇತಂ ರಾಕ್ಷಸಾಧಿಪಂ ಅಂತ ಹೇಳಿ ಹೀಗೆ ಅವನೊಂದು ರಾವಣ ಅಂತ ಒಮ್ಮೆ ಎಣಿಸ್ಕೊಳ್ತಾಳೆ, ಅಥವಾ ರಾಮನ ದೂತ ಅಂತ ಎಣಿಸಿಕೊಂಡ್ರೆ ಒಳ್ಳೆಯದಾಗಲಿ ಅಂತ ಭಾವಿಸಿಕೊಂಡು ಕೇಳಿದ ಕೂಡಲೇ ಹನುಮಂತ ಸತ್ಯವಾದಂತಹ ಮಾತಿನಿಂದ ಅವಳಿಗೆ ಮತ್ತಷ್ಟು ಧೈರ್ಯವನ್ನು ಹುಟ್ಟಿಸ್ತಾನೆ. ನನ್ನನ್ನು ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ನೀನು ಏನು ಅದರ ಬಗ್ಗೆ ಭಯಪಡಬೇಡ. ರಾವಣನನ್ನು ಸಂಹಾರ ಮಾಡಲಿಕ್ಕೋಸ್ಕರ ರಾಮನನ್ನು ಕಳಿಸಿದ್ದಾನೆ, ನಾನು ಬಂದಿದ್ದೇನೆ. ನಾನು ರಾಮನಿಗೆ ವಿಷಯವನ್ನು ತಿಳಿಸ್ತೇನೆ. ಖಂಡಿತವಾಗಿ ರಾವಣನನ್ನು ರಾಮ ಯುದ್ಧದಲ್ಲಿ ಕೊಲ್ತಾನೆ. ಅಚಿರಾದ್ ರಾವಣಂ ಸಂಖ್ಯೆಯೋ ವದಿಷ್ಯತಿ ವೀರ್ಯವಾನ್ ಕ್ರೋಧ ಪ್ರಮುಕ್ತೈ ಇಶುಭಿ ಜ್ವಲದ್ಭಿರಿವ ಪಾವಕೈ ತೇನಾಹಂ ಪ್ರೇಷಿತಃ ದೂತಃ ತ್ವತ್ಸಕಾಶಮಿಹಾಗತಃ. ಮುಂದೆ ಬಂದು ರಾವಣನನ್ನು ಸಂಹಾರ ಮಾಡಲಿಕ್ಕಿರುವಂತಹ ರಾಮನ ದೂತನಾಗಿ ನಾನು ಬಂದಿದ್ದೇನೆ. ಹಾಗಾಗಿ ನನ್ನ ಬಗ್ಗೆ ಸಂಶಯ ಮಾಡಬೇಡ. ಯಾಕೆ ಅಂತ ಕೇಳಿದ್ರೆ ನಿನ್ನನ್ನು ಪಡೆಯದೇ ದುಃಖಾರ್ಥನಾಗಿರುವಂತಹ ರಾಮ ನಿನ್ನ ಕೌಶಲವನ್ನು ಕೇಳಿದ್ದಾನೆ, ನೀನು ಹೇಗಿದ್ದಿ ಅಂತ ಕೇಳಿದ್ದಾನೆ, ಲಕ್ಷ್ಮಣನೂ ಕೇಳಿದ್ದಾನೆ. ಇದನ್ನು ಅಷ್ಟೇ ಅಲ್ಲ, ರಾಮನಿಗೆ ತುಂಬ ಬಲ ಉಂಟು. ಅಂದರೆ ಒಂದು ಸುಗ್ರೀವಾದಿಗಳು ಕಪಿಗಳು ತುಂಬ ಜನ ಅವನೊಟ್ಟಿಗೆ ಇದ್ದಾರೆ. ಅವರನ್ನೆಲ್ಲ ಸೇರಿಸಿಕೊಂಡು ಬರ್ತಾನೆ. ನಚಿರಾದ್ ದಕ್ಷಸೇ ರಾಮಂ ಲಕ್ಷ್ಮಣಂಚ ಮಹಾರಥಂ. ಇನ್ನು ಸ್ವಲ್ಪ ಕಾಲದಲ್ಲಿ ಲಕ್ಷ್ಮಣನನ್ನು ರಾಮನನ್ನು ನೀನು ನೋಡ್ಲಿಕ್ಕಿದ್ದಿ. ಹಾಗಾಗಿ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳಿ ತ್ವಾಂ ದ್ರಷ್ಟುಂ ಉಪಯಾತೋಹಂ ಸಮಾಶ್ರಿತ್ಯ ಪರಾಕ್ರಮಂ ನಾಹಮಸ್ಮಿ ತಥಾ ದೇವಿ ಯಥಾ ಮಾಂ ಅವಗಚ್ಚಸಿ. ಹನುಮಂತ ಒಂದು ಮಾತು ಹೇಳ್ತಾನೆ, ಎರಡು ರೀತಿಯಲ್ಲಿ ಸತ್ಯ ಅಂತ ಕಾಣ್ತದೆ. ನನ್ನನ್ನು ನೀನು ತಿಳ್ಕೊಳ್ಬೇಕು. ಹೇಗೆ ಅಂತ ಕೇಳಿದ್ರೆ ಹಾಗೆ ತಿಳ್ಕೊಳ್ಬೇಡ, ನೀನು ನೋಡಿದ ಹಾಗೆ ನಾನಿಲ್ಲ. ನಾಹಮಸ್ಮಿ ತಥಾ ದೇವಿ ಯಥಾ ಮಾಂ ಅವಗಚ್ಚಸಿ. ಎರಡು ಅರ್ಥ. ನೀನು ನನ್ನನ್ನು ರಾವಣನ ಕಡೆಯವ ಅಂತ ಎಣಿಸ್ಕೊಂಡಿದ್ರೆ ನಾನು ಹಾಗಲ್ಲ ಅಂತ ಯಥಾರ್ಥವಾದ ಹನುಮಂತನ ಮಾತು. ಆದರೆ ಹನುಮಂತ ತನ್ನ ಸೀತೆ ಎದುರಿಗೆ ಹೇಳಿ ಸಾಧ್ಯ ಇಲ್ಲ, ಹೇಳುವುದೂ ಇಲ್ಲ. ನಾವು ತಿಳ್ಕೊಳ್ಳುವಂಥದ್ದು ನೀನು ಎಣಿಸಿಕೊಂಡ ಹಾಗೆ ನಾನಿಲ್ಲ, ಆ ರೀತಿಯಲ್ಲಿ ಇಲ್ಲ ಅಂದರೆ ಏನೂ ಮಾಡಬಲ್ಲೆ. ಮುಂದೆ ಅವ ಹೇಳ್ತಾನೆ, ಬಿಡು ನನ್ನ ಬೆನ್ನು ಹತ್ತಿ ಕೂತ್ಕೋ, ಈಗ ಕರ್ಕೊಂಡು ಹೋಗ್ತೇನೆ ಲಂಕೆ, ರಾಮ ಇದ್ದಲ್ಲಿ ಕರ್ಕೊಂಡು ಹೋಗ್ತೇನೆ. ರಾವಣ ಅಲ್ಲ, ರಾವಣನ ಅಪ್ಪ ಬಂದರೂ ಅವನು ಕೊಂದಾಗುವಷ್ಟು ಶಕ್ತಿ ನನ್ನ ಹತ್ರ ಉಂಟು ಅಂತ. ಯಾರು ಬಂದರೂ ಅವನನ್ನು ಕೊಲ್ತೇನೆ, ಅಷ್ಟು ಶಕ್ತಿ ಉಂಟು ನನಗೆ ಅಂತ ಹೇಳಿ ಹನುಮಂತ ಹೇಳ್ತಾನೆ. ಅವಳ ಹತ್ರವೇ ಹೇಳ್ತಾನೆ, ವಿಶಂಕಾ ತ್ಯಜ್ಯತಾಮೇಶ ಶ್ರದ್ಧಸ್ಸು ಅಜುತೋ ಮಮ. ಏನಾದರೂ ಶಂಕೆ ಇದ್ದರೆ ಆ ಶಂಕೆಯನ್ನು ಬಿಟ್ಟು ಬಿಡು, ಅದನ್ನು ಅಲ್ಲಿಗೆ ಬಿಡು. ಯಾಕೆ ಅಂತ ಕೇಳಿದ್ರೆ ನನ್ನ ಬಗ್ಗೆ ಶ್ರದ್ಧಸ್ವ, ಧೈರ್ಯವನ್ನು ವಿಶ್ವಾಸವನ್ನು ನಾನು ಇದ್ದೇನೆ ಅಂತ ಹೀಗೆ ಹನುಮಂತ ಸೀತೆಗೆ ಒಂದಷ್ಟು ಆಶ್ವಾಸನೆ ಕೊಟ್ಟು ತನ್ನ ಇರುವನ್ನು ಸ್ಪಷ್ಟಪಡಿಸ್ತಾನೆ. ಆಮೇಲೆ ಸೀತೆಗೆ ಒಂದಷ್ಟು ಸಂಶಯ ಮತ್ತೆ ಪುರ, ರಾಮನ ದೂತನೇ ಹೌದು ಅಂತ ಆಗಿದ್ರೆ ನನಗೊಂದಷ್ಟು ಕ್ಲಾರಿಫಿಕೇಶನ್ ಬೇಕು. ರಾಮ ಹೇಗಿದ್ದಾನೆ ಹೇಳು. ರಾಮನನ್ನು ನೋಡದೆ ಬಂದಿದ್ರೆ ಅದಕ್ಕೋಸ್ಕರ ಮತ್ತೆ ಕೇಳ್ತಾಳೆ. ತಾಂತು ರಾಮಕಥಾಂ ಶ್ರುತ್ವ ವೈದೇಹಿ ವಾನರಷಭಾತ್ ಉವಾಚ ವಚನಂ ಸಾಂತು ಮಿದಂ ಮಧುರಯಾಗಿರ ಕೋತೆ ರಾಮೇಣ ಸಂಸರ್ಗ ಕಥಂ ಜಾನಾಸಿ ಲಕ್ಷ್ಮಣ. ನೀನು ರಾಮನ ಬಗ್ಗೆ ಒಂದಿಷ್ಟು ಹೇಳಿದ್ಯಲ್ವ,
ಹಾಗಾದ್ರೆ ನಿನ್ನ ಕಥೆ ನನಗೆ ಗೊತ್ತಿಲ್ಲ. ನೀನು ರಾಮನನ್ನು ಯಾವಾಗ ಭೇಟಿಯಾಗಿ ನನಗಿಂತ ಚೆನ್ನಾಗಿ ರಾಮನನ್ನು ವರ್ಣಿಸ್ತಾ ಇದ್ದಿ. ರಾಮನನ್ನು ವರ್ಣಿಸ್ತಾ ಅದ್ಭುತವಾಗಿ, ರಾಮ ಹೀಗಿದ್ದಾನೆ ಆಗಿದ್ದಾನೆ ಅಂತ ಹಾಗೆ ವರ್ಣಿಸ್ತಾ ಇದ್ದಿ. ರಾಮ ನಿನಗೆ ಹೇಗೆ ಪರಿಚಯ ಆದ, ನೀನು ರಾಮನನ್ನು ಎಲ್ಲಿ ನೋಡಿದ್ದಿ, ಅದನ್ನು ಹೇಳು ಅಂತ ಒಂದಷ್ಟು ಕೇಳ್ತಾರೆ. ಅಷ್ಟೇ ಅಲ್ಲ, ನನಗೆ ಇನ್ನಷ್ಟು ನಿನ್ನಿಂದ ತಿಳ್ಕೊಳ್ಬೇಕು. ಯಾಕೆ ಅಂತ ಕೇಳಿದ್ರೆ, ಕೀದೃಶಂ ತವ ಸಂಸ್ಥಾನಂ ರೂಪಂ ತಸ್ಯ ಕೀದೃಶಂ ಕಥಮೂರು ಕಥಂ ಬಾಹು ಲಕ್ಷ್ಮಣಸ್ಯ ಸಮೆ. ರಾಮ ಹೇಗಿದ್ದಾನೆ ಹೇಳು, ರಾಮನ ಇರುವು ಹೇಗುಂಟು ಹೇಳು, ಲಕ್ಷ್ಮಣ ಹೇಗಿದ್ದಾನೆ, ಲಕ್ಷ್ಮಣನ ದೇಹವನ್ನು ಪರೀಕ್ಷೆ ಮಾಡಿದ್ದೀನಿ, ಲಕ್ಷ್ಮಣ ಹೇಗಿದ್ದಾನೆ ಅಂತ ಹೇಳು ಅಂತ ಒಂದಷ್ಟು ಲಕ್ಷಣಗಳನ್ನು ಕೇಳ್ತಾಳೆ. ಆ ಎಲ್ಲ ಲಕ್ಷಣಗಳನ್ನು ಆತ ಹೇಳ್ತಾನೆ, ರಾಮ ಹೇಗಿದ್ದಾನೆ ಅಂತ. ರಾಮ ಕಮಲಪತ್ರಾಕ್ಷ ಪೂರ್ಣಚಂದ್ರ ನಿಭಾನನಃ ರೂಪ ದಾಕ್ಷಿಣ್ಯ ಸಂಪನ್ನ ಪ್ರಸೂತಃ ಜನಕಾತ್ಮಜೇ ತೇಜಸ ಆದಿತ್ಯ ಸಂಕಾಶ ಕ್ಷಮಯ ಪೃಥ್ವೀ ಸಮಃ ಬೃಹಸ್ಪತಿ ಸಮೋ ಬುದ್ಧ್ಯ ಯಶಸ ವಾಸೋಪಮಃ ಅಂತ ರಾಮನ ಲಕ್ಷಣ ವಾಲ್ಮೀಕಿಗಳು ಬಾಲಕಾಂಡದಿಂದ ಆರಂಭಿಸಿ ಹೇಳ್ತಾ ಬಂದ ರಾಮನ ಲಕ್ಷ್ಮಣನೆಲ್ಲ ಕ್ರೋಢೀಕರಣ ಮಾಡಿ ಹೇಳ್ತಾ ಇದ್ದಾನೆ. ಈ ಲಕ್ಷಣ ಇಡೀ ರಾಮಾಯಣದಲ್ಲಿ ಆಗಾಗ ಬರ್ತದೆ. ಇದನ್ನೆಲ್ಲ ಒಟ್ಟು ಸೇರಿಸಿದರೆ ರಾಮ ಹೇಗಿದ್ದಾನೆ ಅಂತ ಗೊತ್ತಾಗ್ತದೆ. ಅದನ್ನು ಮತ್ತೆ ಪುನಃ ಹೇಳ್ತಾನೆ. ರಾಮ ಲೋಕದ ಚಾತುರ್ವರ್ಣ್ಯಕ್ಕೆ ರಕ್ಷಣೆ ಮಾಡುವವ, ಅವ ಎಷ್ಟು ಅಧ್ಯಯನ ಮಾಡಿದ್ದಾನೆ, ರಾಜನೀತಿಯನ್ನು ಹೇಗೆ ಅಧ್ಯಯನ ಮಾಡಿದ್ದಾನೆ, ಅವನ ಶರೀರ ಹೇಗುಂಟು ಅಂತ ಒಂದಷ್ಟು ಶಿಲ್ಪಶಾಸ್ತ್ರದಲ್ಲಿ ಸ್ತ್ರೀಲಕ್ಷಣ ಪುರುಷ ಲಕ್ಷಣಗಳು ಅಂತ ಒಂದಷ್ಟು ಬರ್ತದೆ. ಮನುಷ್ಯ ಹೇಗಿರಬೇಕು ಅಂತ ಆ ಪುರುಷ ಲಕ್ಷಣಗಳನ್ನೆಲ್ಲ ಹೀಗೆ ಹೇಳ್ತಾನೆ. ಈ ಅಧ್ಯಾಯದಲ್ಲಿ ಹನುಮಂತ ರಾಮನ ದೇಹ ಹೇಗುಂಟು ಅಂತ ಒಂದಷ್ಟು ಲಕ್ಷಣಗಳನ್ನು ಹೇಳ್ತಾನೆ. ಒಂದಿಷ್ಟು ಭಾಗಗಳು ವಿಪುಲವಾಗಿರಬೇಕು, ಒಂದಷ್ಟು ಭಾಗಗಳು ದೀರ್ಘವಾಗಿರಬೇಕು, ಒಂದಷ್ಟು ಭಾಗಗಳು ಕೆಂಪಾಗಿರಬೇಕು ಅಂತೆಲ್ಲ ಉಂಟು. ಹಾಗೆ ಅದನ್ನೆಲ್ಲ ಪಟ್ಟಿ ಕೊಡ್ತಾ ಹೋಗ್ತಾನೆ ಹೇಗಿರಬೇಕು ಅಂತ ಹೇಳಿ. ಅಂತಹ ರಾಮನನ್ನು ನಾನು ನೋಡಿದ್ದೇನೆ. ಆ ಲಕ್ಷಣಗಳನ್ನೆಲ್ಲ ಹೇಳಿ ಅಂತಹ ರಾಮನನ್ನು ನಾನು ನೋಡಿದ್ದೇನೆ. ಹೇಗೆ ನೋಡಿದ್ದು ಅಂತ ಕೇಳಿದರೆ, ಆತ ಋಷ್ಯಮುಖದಲ್ಲಿರುವಾಗ ಋಷ್ಯಮುಖದ ಮೂಲದಲ್ಲಿ ಅವರನ್ನು ನಾನು ನೋಡಿದ್ದು. ನಾನು ನನ್ನ ಸ್ವಾಮಿಯಾದಂತಹ ಸುಗ್ರೀವನಿಗೆ ಸಹಾಯ ಮಾಡಲಿಕ್ಕೋಸ್ಕರ ಅವನ ಹತ್ರ ಹೋದದ್ದು. ಹಾಗೆ ನೋಡಿ ನನಗೂ ರಾಮನಿಗೂ ಎಷ್ಟು ಸಾಮೀಪ್ಯ ಅಂತ ಕೇಳಿದ್ಯಲ್ವ. ನಾನು ರಾಮನನ್ನು ಇಷ್ಟ ಹತ್ರದಲ್ಲಿ ನೋಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ತೌ ಪರಿಜ್ಞಾತ ತತ್ವಾರ್ಥೌ ಮಯಾ ಪ್ರೀತಿ ಸಮನ್ವಿತೌ ಪೃಷ್ಠಮಾರೋಪ್ಯ ತಂ ದೇಶಂ ಪ್ರಾಪಿತೌ ಪುರುಷರ್ಷಭೌ. ರಾಮನನ್ನು ಮುಟ್ಟಿದ್ದೇನೆ ನಾನು. ಯಾಕೆ ಅಂತ ಕೇಳಿದ್ರೆ, ರಾಮ ಲಕ್ಷ್ಮಣರನ್ನು ಬೆನ್ನಿನ ಮೇಲೆ ಕೂರಿಸ್ಕೊಂಡು ನಾನು ಸುಗ್ರೀವನ ಹತ್ರ ಹೋದವ. ಹಾಗಾಗಿ ನನಗೆ ಅವನ ಪರಿಚಯ ಉಂಟು. ಇನ್ನೂ ಹೆಚ್ಚು ಮುಂದುವರೆದು ಹೇಳ್ತಾನೆ, ನೀನು ಒಂದು ಕಾಲಕ್ಕೆ ರಾವಣನಿಂದ ಅಪಹೃತಳಾಗುವಾಗ ಒಂದಷ್ಟು ಆಭರಣಗಳನ್ನು ಬಟ್ಟೆಯಲ್ಲಿ ಕಟ್ಟಿ ಕೆಳಗೆ ಹಾಕಿದ್ಯಲ್ವ, ಅದನ್ನು ಹಿಡ್ಕೊಂಡು ಹೋಗಿ ಸುಗ್ರೀವನಿಗೆ ಕೊಟ್ಟದ್ದು ನಾನೇ. ಹಾಗಾಗಿ ನನಗೆ ಪರಿಚಯ ಉಂಟು ಅಂತ. ತಾನಿ ರಾಮಾಯ ದತ್ತಾಯಿ ಸಂಹೃಷ್ಟ ದರ್ಶಯಾಮಾಸು ಗತಿಂ ತು ನಾವು ಇದುಸ್ತವ ತಾನಿ ರಾಮಾಯ ದತ್ತಾನಿ ಮಯ್ಯ ಉಪಹೃತಾನಿ ಚ ತ್ವನವಂತ್ಯವಕೀರ್ಣಾನಿ ತಸ್ಮಿನ್ ವಿಹೇತ ಚೇತಸಿ ಅಂತ. ನೀನು ಹೋಗುವಾಗ ಯಾವ ವಸ್ತುಗಳನ್ನು, ಯಾವ ಆಭರಣಗಳನ್ನು ರಾಮನಿಗೋಸ್ಕರವಾಗಿ, ರಾಮನಿಗೆ ನೆನಪಾಗಬೇಕು ಅಂತ ಬಿಸಾಡಿದ್ಯೋ ಕೆಳಗೆ, ಅದನ್ನು ಹಿಡ್ಕೊಂಡು ಹೋಗಿ ರಾಮನಿಗೆ ಕೊಟ್ಟವ ನಾನು. ಹಾಗಾಗಿ ನನಗೆ ಆ ವಿಷಯಗಳು ಗೊತ್ತುಂಟು ಅಂತ. ಹನುಮಂತಂಚ ಮಾಂ ವಿದ್ಧಿ ತಯೋಹು ದೂತಮುಪಾಗತಂ. ರಾಮನಿಗೂ ಸುಗ್ರೀವನಿಗೂ ಸತ್ಯ ಮಾಡಿಸಿದವ ನಾನು. ನನ್ನನ್ನು ಹನುಮಂತ ಅಂತ ತಿಳಿ, ರಾಮನ ದೂತ ಅಂತ ತಿಳಿ. ಖಂಡಿತವಾಗಿಯೂ ಸುಗ್ರೀವ ರಾಮನೊಟ್ಟಿಗೆ ಸೇರಿ ನಿನ್ನನ್ನು ಕರ್ಕೊಂಡು ಹೋಗುತ್ತಾನೆ ಇಲ್ಲಿಂದ ಅಂತ ಅವಳಿಗೆ ಒಂದಷ್ಟು ಭಯವನ್ನು ಹೋಗಲಾಡಿಸುವ, ಧೈರ್ಯ ತುಂಬುವಂತ ಮಾತನ್ನು ಹೇಳ್ತಾನೆ. ತನ್ನ ಬಗ್ಗೆ ಹೇಳಿಕೊಳ್ತಾನೆ. ಅವಳು ಸೀತೆಯೂ ಕೇಳಿದ್ದಾಳೆ, ಹನುಮಂತ ಯಾರು, ನಿನ್ನ ಬಗ್ಗೆ ಹೇಳಿಕೊ ಅಂತ. ಹನುಮಂತ ತನ್ನ ಬಗ್ಗೆ ಹೇಳಿಕೊಡ್ತಾನೆ. ತಾನು ಪವನಾತ್ಮಜ ಕೇಸರಿಯ ಮಗನಾಗಿದ್ದೇನೆ ಅಂತ ಹೇಳಿ ತನ್ನ ಬಗ್ಗೆಯೂ ಕೂಡ ಹೇಳಿಕೊಂಡು ಇಷ್ಟೆಲ್ಲ ಕೇಳಿದ ಕೂಡಲೇ ವೈದೇಹಿಗೆ ಒಂದು ವಿಶ್ವಾಸ ಬಂತು ಹನುಮಂತನ ಮೇಲೆ. ಹೌದು, ನೀನು ರಾಮನ ದೂತ, ಹೌದು, ಗೊತ್ತಾಯ್ತು ನನಗೆ ಅಂತ ಹೇಳಿ ವಿಶ್ವಾಸಾರ್ಥಂತು ವೈದೇಹಿ ಭರ್ತೃಕ್ತ ಮಯಾ ಗುಣಾ ಅಚಿರಾತ್ ತ್ವಾಮಿತೋ ದೇವಿ ರಾಘವೋ ನೈತಾ ಧ್ರುವಂ ಅಂತ ಹೇಳಿ, ನಿನಗೆ ವಿಶ್ವಾಸ ಬರಲಿ ಅಂತ ನನ್ನ ಸ್ವಾಮಿಯ ಗುಣಗಳನ್ನು ನಾನು ಹೇಳಿದ್ದು.
ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಅವನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ ಮೇಲೆ ಉಪಪನ್ನೈ ಅಭಿಜ್ಞಾನೈ ದೂತಂ ತಮದಿಗಚ್ಚತಿ ಅದುಲಂ ಚ ಗತಾಹರ್ಷಂ ಪ್ರಹರ್ಷೇಣ ಜಾನಕಿ ನೇತ್ರಾಭ್ಯಾಂ ವಕ್ರಪಕ್ಷ್ಮಾಭ್ಯಾಂ ಮುಮೋಚ ಆನಂದ ಜಂಜಲ. ಇಲ್ಲಿವರೆಗೆ ಶೋಕಜಲ ಬರ್ತಾ ಇತ್ತು ಸೀತೆಯ ಕಣ್ಣಿಂದ. ಈ ಹೊತ್ತಿಗಾಗುವಾಗ ತನ್ನ ಕಣ್ಣಿನಿಂದ ಸೀತೆ ಆನಂದಾಶ್ರುಗಳನ್ನು ಸುರಿಸಲಿಕ್ಕೆ ಆರಂಭ ಮಾಡಿತು. ಅಂದ್ರೆ ಖಂಡಿತವಾಗಿ ರಾಮ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಾಯಿತು, ಹನುಮಂತ ಬಂದಿದ್ದಾನೆ ಅಂತ ಗೊತ್ತಾಯಿತು, ಅವನ ಬಲವೂ ಗೊತ್ತಾಯಿತು. ಆ ದೃಷ್ಟಿಯಿಂದ ಹೇಗೆ ಅವಳ ಮುಖ ಕಂಡಿತು ಅಂತ ಕೇಳಿದ್ರೆ, ಅಶೋಭತ ವಿಶಾಲಾಕ್ಷ್ಯ ರಾಹು ಮುಕ್ತ ಯೋಡುರಾಜ್. ರಾಹು ಮುಕ್ತವಾದಂತಹ ಚಂದ್ರನ ಹಾಗೆ ಅವಳು ಸೀತೆ ಶೋಭಿಸಿದ್ಲು ಅಂತ ಗೊತ್ತಾಗ್ತದೆ. ಅನುರಾಗ ಬಂತು ಅಂತ. ಆಮೇಲೆ ಮತ್ತೆ ಇಷ್ಟಾದ ಕೂಡಲೇ ಕೊನೆಗೆ ಹನುಮಂತನಿಗೆ ನೆನಪಾಗ್ತದೆ, ಇಷ್ಟು ಮಾತ್ರ ಬಾಯಲ್ಲಿ ಹೇಳಿಕ್ಕೆ ಸಾಕಾಗುವುದಿಲ್ಲ, ಅದಕ್ಕೋಸ್ಕರವಾಗಿ ನಿನಗೆ ಇನ್ನೂ ನನ್ನ ಮಾತಿನ ವಿಶ್ವಾಸ ಬೇಕು ಅಂತಂದ್ರೆ ರಾಮ ಕೊಟ್ಟ ಒಂದು ವಸ್ತುವನ್ನು ನಿನಗೆ ಕೊಡ್ತೇನೆ, ನೀನು ಪೂರ್ಣ ದಾರ್ಢ್ಯ ಬರ್ತದೆ ಅಂತ. ಅಂದ್ರೆ ಮಧ್ಯದಲ್ಲಿ ಯಾರು 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 ಸಂಶಯ ಉಂಟಲ್ಲ, ಆ ಸಂಶಯ ಪೂರ್ತಿ ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ ವಾನರೋಹಂ ಮಹಾಭಾಗೆ ಮತ್ತು ಮುಂದುವರೆದು ಹೇಳ್ತಾನೆ, ದೂತೋ ರಾಮಸ್ಯ ಧೀಮತಃ ರಾಮನಾಮಾಂಕಿತಂ ಛೇದಂ ಪಶ್ಯ ದೇವಿ ಅಂಗುಲೀಯಕಂ. ಇದನ್ನು ನೋಡು, ರಾಮನಾಮಾಂಕಿತಂ, ಇದರಲ್ಲಿ ರಾಮನ ಹೆಸರು ಉಂಟು, ಹಾಗಾಗಿ ಅಂಕಿತವಾದಂತಹದ್ದು. ಪ್ರತ್ಯಯಾರ್ಥಂ ತವಾನೀತಂ ತೇನ ದತ್ತಂ ಮಹಾತ್ಮನ ಸಮಾಶ್ವಸಿ ಭದ್ರಂತೆ ಕ್ಷೀಣ ದುಃಖ ಫಲಾಖ್ಯಸಿ. ಈಗ ನೀನು ದುಃಖ ನಿನ್ನಲ್ಲಿ ಹೊರಟು ಹೋಗಿದೆ, ಸಮಾಶ್ವಾಸ ಇನ್ನಷ್ಟು ಬರಬೇಕು, ಅದಕ್ಕೋಸ್ಕರ ರಾಮ ತನ್ನ ಹೆಸರನ್ನು ಕೆಚ್ಚಿದ ಅಂಗುಲಿಯಕ ರಾಮ ಕೈಯಲ್ಲಿದ್ದದ್ದು ಅದನ್ನು ಕೊಟ್ಟಿದ್ದಾನೆ ನನಗೆ, ಅದನ್ನು ಕೊಡ್ತಾ ಇದ್ದೇನೆ, ಅದನ್ನು ಸ್ವೀಕಾರ ಮಾಡು ಅಂತ ಹೇಳಿ ಅಂಗುಲಿಯಕವನ್ನು ತೆಗೆದು ಸೀತೆಗೆ ಕೊಡ್ತಾನೆ. ಆಮೇಲೆ ಒಂದಷ್ಟು ಸೀತೆಯ ಬಗ್ಗೆ ರಾಮ ಏನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ, ನಿನ್ನನ್ನು ಕಳೆದುಕೊಂಡು ರಾಮ ಸುಖವಾಗಿದ್ದಾನೆ ಅಂತ ಭಾವಿಸಬೇಡ, ಒಂದಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಆತ ಹೇಗಿದ್ದಾನೆ ಅನ್ನೋದನ್ನು ಒಂದಿಷ್ಟು ವಿಷಯಗಳನ್ನು ಹೇಳ್ತಾನೆ. ಆತ ತನ್ನ ಕೆಲಸಗಳನ್ನು ಯಾವುದೂ ಮಾಡೋದಿಲ್ಲ, ಒಂದಷ್ಟು ದುಃಖಿಸ್ತಾನೆ, ಮತ್ತಷ್ಟು ಕೆಲಸಗಳನ್ನು ಮಾಡ್ತಾನೆ, ಆಮೇಲೆ ಪುನಃ ದುಃಖ ಸಂಭ್ರಾಂತನಾಗಿದ್ದಾನೆ. ಆ ರೀತಿಯಲ್ಲಿ ಜೀವಿಸ್ತಾ ಇದ್ದಾನೆ. ಎಲ್ಲ ಮಿತ್ರರನ್ನು ಮಾತಾಡಿಸ್ತಾನೆ, ಒಳ್ಳೆ ಮಾತಾಡ್ತಾ ಸಂತೋಷ ಪಡ್ತಾ ಇದ್ದಾನೆ ಅನ್ನುವಾಗ ಪುನಃ ಹಸಿದೆ ಅನುಭವಾಗ್ತದೆ, ಕೂಡಲೇ ದುಃಖಕ್ಕೆ ಹೋಗ್ತಾನೆ. ಹೀಗೆ ದುಃಖ ಎನ್ನುವಂಥ ಸ್ಥಾಯಿಯಾಗುಂಟು, ಉಳಿದ ಭಾವಗಳು ಸಂಚಾರಿಯಾಗಿ ಬರ್ತಾ ಇದ್ದಾವೆ ರಾಮನ ಜೀವನದಲ್ಲಿ ಅಂತ ಹೇಳಿ ಇಷ್ಟು ಸಮಯ ರಾಮ ಹೇಗೆ ಬದುಕಿದ್ದಾನೆ ಅಂತ ಒಂದಷ್ಟು ಹೇಳಿ ಆಮೇಲೆ ಸೀತೆ ಒಂದಷ್ಟು ಮತ್ತೆ ಪುನಃ ಹನುಮಂತನ ಹತ್ರ ಕೇಳ್ತಾಳೆ. ಅಷ್ಟು ಅವ ಹೇಳಿದ್ದನ್ನು ಕೇಳಿ ಶ್ರೋತುಂ ಪುನಸ್ತಸ್ಯ ವಚೋಭಿರಾಮಂ ರಾಮಾರ್ಥಯುಕ್ತಂ ಮಿರ್ರಾಮ ರಾಮ ಅಂತ ಕೇಳಿ ರಾಮನ ಬಗ್ಗೆ ಒಂದಷ್ಟು ಕೇಳಿ ಅವಳಿಗೊಂದು ಸಂತೋಷ ಆಗ್ತದೆ. ಹಾಗೆ ಸಂತೋಷ ಆದಾಗ ಮತ್ತೆ ಪುನಃ ಹನುಮಂತ ಶಿರಸ್ಯಂಜಲಿ ಮಾಧಾಯ ವಾಕ್ಯಮುತ್ತರಂ ಅಬ್ರವೀತ್ ನತ್ವಾ ನಿಹಸ್ತಾಂ ಜಾನೀತೆ ರಾಮ ಕಮಲಲೋಚನ. ಇಷ್ಟು ಹೇಳಿದ ಮೇಲೆ ಹೇಳ್ತಾನೆ, ಇದು ಇಷ್ಟು ನೀನು ರಾಮನ ಬಗ್ಗೆ ಕೇಳಿದ್ದಲ್ವ, ನನಗೆಷ್ಟು ತುಮುಲ ಉಂಟು ಗೊತ್ತುಂಟ ನಿನಗೆ? ನೀನು ಈ ಅವಸ್ಥೆಯಲ್ಲಿ ಇದ್ದಿ ಅಂತ ರಾಮನಿಗೆ ಎಲ್ಲಿಯಾದರೂ ಗೊತ್ತಾದರೆ ರಾಮ ಬದುಕುವುದಿಲ್ಲ. ಆ ರೀತಿಯ ವ್ಯವಸ್ಥೆ ಉಂಟು. ನತ್ವಾ ನಿಹಸ್ತಾಂ ಜಾನೀತೆ ರಾಮ ಕಮಲೋಚನ. ನಿನ್ನನ್ನು ಈ ಅವಸ್ಥೆಯಲ್ಲಿ ರಾಮ ತಿಳ್ಕೊಳ್ಳಿಲ್ಲ. ಅಕಸ್ಮಾತ್ ಎಲ್ಲಿಯಾದರೂ ತೇನತ್ವಾಂ ನಾನಯತ್ಯಾಶು ಶಚೀಮೇವ ಪುರಂದರ ಶ್ರುತ್ವೇವ ಚ ವಚೋ ಮಖ್ಯಂ ಕ್ಷಿಪ್ರಮೇಷ್ಯತಿ ರಾಘವ ಚಮೂಂ ಪ್ರಕರ್ಷೇನ ಮಹತೀಂ ಹರ್ಯಕ್ಷಗಳ ಸಂಯುತ. ಅಕಸ್ಮಾತ್ ನಾನು ಎಲ್ಲಿಯಾದರೂ ಹೋಗಿ ಹೇಳಿದೆ ಅಂತಾದರೆ ಮರುಕ್ಷಣದಲ್ಲಿ ಸೈನ್ಯವನ್ನು ಎಲ್ಲ ಒಟ್ಟುಗೂಡಿಸಿಕೊಂಡು ರಾಮ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಕ್ಷಿಪ್ರಂ ದ್ರಕ್ಷ್ಯಸಿ ವೈದೇಹಿ ರಾಮಂ ಪ್ರಸ್ರವಣೆಗಿರವು ಶತಕೃತ ನಿವಾಸೀನಂ ನಾಗಪೃಷ್ಠಸ್ಯ ಮೂರ್ಧನಿ. ಯಾವ ಸಂಶಯವೂ ಬೇಡ, ರಾಮ ನಿನ್ನನ್ನು ಬಂದು ಕರ್ಕೊಂಡು ಹೋಗಿ ಪ್ರಸ್ರವಣಗಿರಿ ಪರ್ವತದ ಮೇಲೆ ಕುಳಿತುಕೊಳ್ತಾನೆ. ಅದನ್ನು ನೀನು ನೋಡ್ಲಿಕ್ಕಿದ್ದಿ. ಅಷ್ಟೇ ಅಲ್ಲ, ನೈವ ದಂಶಾನ್ ನ ಮಶಕಾನ್ ನ ಕೀಟಾನ್ ನ ಸರೀಸೃಪಾನ್ ರಾಘವ ಅಪನಯೇದ್ ಗಾತ್ರಾತ್ ತ್ವದ್ಗತೇನ ಅಂತರಾತ್ಮನ ನಿತ್ಯಂ ಧ್ಯಾನಪರೋ ರಾಮ ನಿತ್ಯಂ ಶೋಕಪರಾಯಣ ನಾನ್ಯಚ್ಚಿಂತೆಯತೆ ಕಿಂಚಿತ್ ಸತು ಕಾಮವಶಂಗತಃ. ಹೇಗಿದ್ದಿ ಅಂತ ಕೇಳಿದ್ರೆ, ಆ ವನ್ಯಂ ಸುವಿಹಿತಂ ನಿತ್ಯಂ ಭಕ್ತಮಶ್ನಾತಿ ಪಂಚಮಂ. ರಾಮ ಯಾವೊಂದು ಹಿಂಸೆ ಮಾಡ್ತಾ ಇಲ್ಲ,
ರಾಮ ನಿಜವಾಗಿ ಪರಾಕ್ರಮಿ, ಆದರೆ ಸೀತೆ ಇಲ್ಲ ಎನ್ನುವ ದೃಷ್ಟಿಯಿಂದ ಯಾರನ್ನೂ ಆತ ಹಿಂಸೆ ಮಾಡ್ತಾ ಇಲ್ಲ. ಅಂತಹ ರಾಮ ನೈವ ದಂಶಾನ್ ನ ವಶಕಾನ್ ನ ಕೀಟಾನ್ ನ ಸರೀಸೃಪಾನ್ ರಾಘವ ಅಪನಯೇದ್ ಗಾತ್ರ. ಒಂದು ಸಣ್ಣ ಪ್ರಾಣಿಗೂ ಆತ ತೊಂದರೆ ಮಾಡಿದವ ಅಲ್ಲ. ನಿತ್ಯಂ ಧ್ಯಾನ ಬರಹ ರಾಮ ನಿತ್ಯಂ ಶೋಕ ಬರಹ. ಗೊತ್ತಾಗ್ತಾ ಇರಲಿಲ್ಲ. ಹೌದು, ಹಿಂಸೆ ಮಾಡ್ತಾ ಇರ್ಲಿಲ್ಲ ಅಂತ ತದ್ಗತೇನ ಅಂತರ, ತದ್ಗವೇ ಅಂತರಾತ್ಮನ ನಿನ್ನ ನೆನಪಿನಲ್ಲಿ ಅವನು ಮುಳುಗಿದ್ರಿಂದಾಗಿ ಅವನ ಶರೀರದಲ್ಲಿ ಸೊಳ್ಳೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಅವಳ ನೆನಪಿನಲ್ಲಿ ಲೀನವಾಗಿದ್ದ. ನೈವ ದಂಶಾನ್ ನಮಶಕಾನ್ ನ ಕೀಟಾನ್ ನ ಸರೀಸೃಪಾನ್ ರಾಘವ ಅಪನಯೇತ್ ಗಾತ್ರ. ತನ್ನ ದೇಹದಿಂದ ಅಂತರಾತ್ಮ ಸೀತೆಯ ನೆನಪಲ್ಲಿ ತನ್ನ ದೇಹಕ್ಕೆ ಬಾಧೆ ಬಂತು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಎನ್ನುವಂಥದ್ದು. ಒಂದು ನುಸಿ ಚುಚ್ಚಿದ್ರು ಕೂಡ ಅವುಗಳಿಗೆ ತೊಂದರೆ ಮಾಡ್ತಾ ಇರಲಿಲ್ಲ, ಅವುಗಳನ್ನು ನಿವಾರಿಸ್ತಾ ಇರಲಿಲ್ಲ. ಅಷ್ಟು ಸೀತೆಯ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾನೆ. ಅನಿದ್ರಹ ಸತತಂ ರಾಮ ಸುಪ್ತೋಪಿ ಚ ನರೋತ್ತಮ. ಅವ ಮಲಗುತ್ತಾನೆ. ಸೀತೆಯೇತಿ ಮಧುರಾಂ ವಾಣಿಂ ವ್ಯಾಹರನ್ ಪ್ರತಿಬುದ್ಧತೆ. ಸುಪ್ತೋಪಿ, ಒಂದು ಬಾರಿ ಎಲ್ಲಿಯಾದ್ರೂ ಒಂದು ಕಣ್ಣು ಕೂರಿ ಮಲ್ಕೊಂಡಿದ್ದಾನೆ ಅಂತ ಅಂದ್ರೂ ಕೂಡ ಅನಿದ್ರಹ ಸತತಂ ರಾಮ ಸುಪ್ತೋಪಿ ಚ ನರೋತ್ತಮ. ನಿದ್ರೆ ಬರಲಿಲ್ಲ ಇಷ್ಟು ವರ್ಷ, ನಿದ್ದೆ ಬಾರದೇ ಇದ್ದು ಎಲ್ಲಿಯಾದ್ರೂ ಮಲಗಿ ಅಲ್ಲಿ ಒಂದು ಕಣ್ಣು ಕೂರಿದ್ರು ಕೂಡ ಸೀತಾ ಎನ್ನುವ ಶಬ್ದ ಕೇಳಿದ್ರೆ ಸಾಕು. ಸೀತೆಯೇತಿ ಮಧುರಾಂ ವಾಣಿಂ ವ್ಯಾಹರನ್ ಪ್ರತಿಬುದ್ಧತೆ. ಸೀತೆ ಅಂತ ಕೇಳಿದ್ರೆ ಪ್ರತಿಬುದ್ಧತೆ, ಎಚ್ಚರ ಆಗುತ್ತಾನೆ. ನಿದ್ರೆಯಲ್ಲಿ ನೆನಪು ಸೀತೆಯೇತಿ ವ್ಯಾಹರನ್ ವಾಣಿ, ನಿದ್ದೆಯಲ್ಲಿ ಸೀತೆಯ ನೆನಪು ಬಂದು ಎಚ್ಚರಗೊಳ್ತಾನೆ ಎನ್ನುವರೆಗೆ ಅನಿದ್ರ. ಸೀತೆಯೇತಿ ಮಧುರಾಂ ವಾಣಿಂ ವ್ಯಾಹರನ್ ಪ್ರತಿಬುದ್ಧತೆ. ಹಾಗೆ ಕರೆದ್ರೂ ಕೂಡ ಎಚ್ಚರ ಆಗುವ ಸ್ಥಿತಿಯಲ್ಲಿ ರಾಮ ಇದ್ದಾನೆ ಅಂತಂದ್ರೆ ಅನುಕ್ಷಣ ಸೀತೆಯ ನೆನಪನ್ನಿದ್ದಾನೆ ಅಂತ ಅರ್ಥ. ದೃಷ್ಟ್ವಾ ಫಲಂ ವಾ ಪುಷ್ಪಂ ವಾ ಯಚ್ಚಾನ್ಯತ್ ಶ್ರೀಮನೋಹರಂ ಬಹುಶೋ ಹಾ ಪ್ರಿಯೇತ್ಯೇವಂ ಶ್ವಸಂ ತ್ವಾಂ ಭಾಷತೆ. ಅಷ್ಟೇ ಅಲ್ಲ, ತಾನು ಲೋಕದಲ್ಲಿ ಒಂದು ಒಳ್ಳೆಯ ಹಣ್ಣನ್ನು, ಒಳ್ಳೆಯ ಹೂವನ್ನು, ಏನಾದರೂ ಒಂದು ಒಳ್ಳೆಯ ವಸ್ತುವನ್ನು ನೋಡಿದರೆ ಸೀತೆಯೇ ಸೀತೆ ಅಂತ ಕರೀತಾನೆ. ಅಂದ್ರೆ ಆ ದೃಷ್ಟಿಯಿಂದ ಸೀತೆಯನ್ನು ನೆನಪು ಮಾಡಿಕೊಳ್ತಾನೆ ಅಂತ ಹೀಗೆ ಹೇಳಿ, ಅಂತಹ ರಾಮ ನಿನಗೋಸ್ಕರ ಪರಿತರಿಸ್ತಾ ಇದ್ದಾನೆ, ಖಂಡಿತ ಅವ ಬರ್ತಾನೆ ಅಂತ ಒಂದು ಸಾಂತ್ವನ ಮಾಡ್ತಾನೆ. ಆದ್ಮೇಲೆ ರಾಮನನ್ನು ಕರ್ಕೊಂಡ್ಬರ್ತೇನೆ ಅಂತ ಮುಂದಿನ ಸರ್ಗದಲ್ಲಿ ನಾನು ಏನಾದರೂ ಮಾಡಿ ಹಿಂದೆ ಹೋಗಿ ರಾಮನನ್ನು ಕರ್ಕೊಂಡು ಬರ್ತೇನೆ, ನೀನು ಪ್ರಾರ್ಥನೆ ಮಾಡು, ನಾವು ಆದಷ್ಟು ಶೀಘ್ರವಾಗಿ ಬರಬೇಕು, ಬಂದು ನಿನ್ನನ್ನು ಕರ್ಕೊಂಡು ಹೋಗುವಾಗ ನೀನು ಪ್ರಾರ್ಥಿಸು ಅಂತ. ಆ ಸೀತಾ ವಚನಂ ಶ್ರುತ್ವ ಪೂರ್ಣಚಂದ್ರ ನಿಭಾನನ ಹನುಮಂತ ಮುವಾಚೇದಂ ಧರ್ಮಾರ್ಥ ಸಹಿತಂ ವಚಃ ಅಮೃತಂ ವಿಷಸಂಪೃಕ್ತಂ ತ್ವಯಾ ವಾನರ ಭಾಷಿತಂ ಯಚ್ಚ ನಾಣ್ಯಮನಾ ರಾಮಃ ಯಚ್ಚ ಶೋಕಪರಾಯಣಃ. ನೀನು ಹೇಳಿದ ಮಾತು ಅಮೃತಂ ವಿಷ ಸಂಪೃಕ್ತಂ, ಅದು ಅಮೃತವೇ, ಆದರೆ ವಿಷ ಸಂಪೃಕ್ತಂ, ವಿಷದಿಂದ ಕೂಡಿದೆಯೋ ಎನ್ನುವ ರೀತಿಯಲ್ಲಿ ನಮಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ. ನಿಜವಾಗಿ ಕೇಳಲಿಕ್ಕೆ ಇಷ್ಟವಾದಂತ ಮಾತಾದರೂ ಕೂಡ ಈ ಹೊತ್ತೇ ಅದನ್ನು ಜೀರ್ಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ರಾಮ ಹೀಗಿದ್ದಾನೆ ಅಂತಂದ್ರೆ ಸಂತೋಷ ಒಂದು ಕಡೆ, ರಾಮನ ನೆನಪಾಗ್ತಾ ಉಂಟು, ರಾಮನ ನೋಡಿದವ ಇದ್ದಾನೆ, ಎಲ್ಲ ಉಂಟು. ಆದ್ರೆ ರಾಮ ಈ ರೀತಿ ಇದ್ದಾನೆ ಎನ್ನುವುದನ್ನು ಜೀರ್ಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಹೇಗಾಗಿದೆ ಅಂತಂದ್ರೆ ನೀನು ಕೊಟ್ಟದ್ದು ಅಮೃತವೇ, ಆದ್ರೆ ಈಗ ಅದು ವಿಷ ಸಂಪೃಕ್ತವಾಗಿದೆ. ನನಗೆ ಅಕಾಲದಲ್ಲಿ ಒಳ್ಳೆದನ್ನು ಕೊಟ್ಟಿದ್ದಿ ಅಂತ, ಒಳ್ಳೆಯ ವಿಷಯಗಳನ್ನು ಕೆಲವು ಬಾರಿ ತುಂಬಾ ದುಃಖ ಇರುವಾಗ ಹೇಳಿದ್ರೆ ಹೌದು, ಅಂತಹ ರಾಮನನ್ನು ನೋಡ್ಲಿಕ್ಕೂ ಎಣಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ಅಂತ ಹೇಳ್ತಾಳೆ. ಇನ್ನು ಸ್ವಲ್ಪ ಇರುವಂಥದ್ದು ಕಾಲ. ಅಥ ಅಯಂ ಸಂವತ್ಸರ ಕಾಲ ತಾವದ್ಯಮ ಜೀವಿತಂ ವರ್ತದೆ ದಶಮೋ ಮಾಸ ದೌತು ಶೇಷವು ಪ್ಲವಂಗಮ. 10 ಸಂವತ್ಸರ ಹೋಗಿ ಆಯ್ತು, ತಿಂಗಳು ಹೋಗಿ ಆಯ್ತು, ಮಾಸ ಇನ್ನು 2 ಮಾಸ ಉಂಟು. ಆ 2 ಮಾಸ ಸಂವತ್ಸರ, ವರ್ತದೆ ದಶಮೋ ಮಾಸ ಗೌತು ಶೇಷೋ ಪ್ಲವಂಗಮ. ಸಂವತ್ಸರ ಅಂತ ಅಲ್ಲಲ್ಲ, ಮಾಸ. ಒಂದು ವರ್ಷದಲ್ಲಿ 10 ತಿಂಗಳು ಹೋಗಿದೆ. ಈಗ 10 ತಿಂಗಳು ಹೋಗಿದೆ, ಇನ್ನು 2 ತಿಂಗಳು ಬಾಕಿ ಇರುವಂತದ್ದು. ಹಾಗಾಗಿ ಆ 2 ತಿಂಗಳನ್ನು ಕಳೆಯುವುದು ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ 13 ವರ್ಷ ಒಟ್ಟಿಗೆ ಇದ್ರು. ಹೌದು, ಅಷ್ಟು ಒಟ್ಟಿಗಿದ್ರು. 1 ವರ್ಷದ ವಿಯೋಗ ಬಂದದ್ದು. ಹಾಗಾಗಿ ವರ್ತತೆಯ ದಶಮೋ ಮಾಸ ದೌತು ಶೇಷವು ಪ್ಲವಂಗಮ. 10ನೇ ತಿಂಗಳು ನಡೀತಾ ಉಂಟು, ಇನ್ನು 2 ತಿಂಗಳು ಬಾಕಿ ಉಂಟು. ಹಾಗಾಗಿ ರಾವಣೇಯ ನೃಶಂಸೇನ ಸಮಯೋ ಯಃ ಕೃತೋಮಯ ಮಮ. ರಾವಣ ನನಗೋಸ್ಕರ ಒಂದು ಸಮಯ ಇಟ್ಟಿದ್ದಾನೆ ಅಥವಾ ಶಪಥ ಮಾಡಿದ್ದಾನೆ, 2 ತಿಂಗಳಲ್ಲಿ ತೆಗಿತೇನೆ ಅಂತ. ಹಾಗಾಗಿ ಅದಕ್ಕೆ ಅಷ್ಟೇ ಇರುವಂತದ್ದು. ಹಾಗಾಗಿ ವಿಭೀಷಣ ಒಂದಷ್ಟು ಅನುನಯ ಮಾಡಿಯೂ ಕೂಡ ಹೇಳ್ತಾಳೆ, ವಿಭೀಷಣೇನ ಚ ಭ್ರಾತ್ರ ಮಮ ನಿರ್ಯಾತನಂ ಪ್ರತಿ ಅನುನೀತಃ ಪ್ರಯತ್ನೇನ
ನಚದತ್ ಕುರುತೆ ಮತಿಂ. ಅವ ವಿಭೀಷಣ ಹೇಳಿದ್ರು ಕೂಡ ಅದಕ್ಕೋಸ್ಕರ ಮನಸ್ಸು ಮಾಡ್ತಾ ಇಲ್ಲ. ನನಗೊಂದು ಸಂಗತಿ ಗೊತ್ತಾಗಿದೆ. ಸೀತೆ ಹನುಮಂತನಿಗೆ ಹೇಳ್ತಾ ಇದ್ದಾಳೆ, ಒಂದು ವಿಷಯ ನನಗೆ ಗೊತ್ತಾಗಿದೆ. ಏನು ಅಂತ ಕೇಳಿದ್ರೆ, ಆ, ಮಮ ಪ್ರತಿಪ್ರದಾನಂ ಹಿ ರಾವಣಸ್ಯ ನರೋಚತೆ ರಾವಣಂ ಮಾರ್ಗತೆ ಸಂಖ್ಯೆ ಮೃತ್ಯು ಕಾಲವಶಂಗತಂ. ರಾವಣನಿಗೆ ಕೆಟ್ಟದಾಗುವುದಾಗುತ್ತದೆ. ಜ್ಯೇಷ್ಠಾ ಕನ್ಯಾ ಕಲಾ ನಾಮ ವಿಭೀಷಣ ಸುತಾಕಪೆ ತಯಾ ಮಮೈಚ ದಾಖ್ಯಾತಂ ಮಾತ್ರ ಪ್ರಹಿತಯ ಸ್ವಯಂ. ಸೀತೆಗೆ ಈ ಒಂದು ವರ್ಷದಲ್ಲಿ ರಾವಣ ಮಾತ್ರ ಬಂದು ಹೋಗ್ತಾ ಇದ್ದದಲ್ಲ, ಆ ಹೊತ್ತಿಗೆ ಒಂದಿಷ್ಟು ರಾಕ್ಷಸ ಸ್ತ್ರೀಯರು ಬರ್ತಾ ಇದ್ರು. ಅವರು ಹಾಗೆ ವಿಭೀಷಣನ ಮಗಳೊಬ್ಳು, ಕಲಾ ಅಂತ ಅವಳಿಗೆ ಹೆಸರು, ಅವಳು ಬಂದು ಸೀತೆ ಹತ್ರ ಮಾತಾಡಿ ಹೋಗಿದ್ದಾಳೆ. ಅದನ್ನು ಸೀತೆ ಹೇಳ್ತಾಳೆ, ವಿಭೀಷಣನ ಮಗಳು ಅವಳು ಹೇಗೆ ಬಂದಿದ್ದಾಳೆ ಅಂತ ಕೇಳಿದ್ರೆ, ಪ್ರತಿಹಿತ ಸ್ವಯಂ ಮಾತ್ರ. ತನ್ನ ತಾಯಿ ವಿಭೀಷಣನ ಹೆಂಡತಿ ಅವಳನ್ನು ಕಳಿಸಿದ್ದಾಳೆ. ಸೀತೆಗೆ ಸ್ವಲ್ಪ ಧೈರ್ಯ ಹೇಳು, ಏನು ಆಗುದಿಲ್ಲ, ರಾಮ ಬರ್ತಾನೆ, ಏನು ಹೆದರಬೇಕು ಅಂತ ಇಲ್ಲ ಅಂತ ಸಾಂತ್ವನ ಹೇಳಲಿಕ್ಕೋಸ್ಕರ ಕಳಿಸಿದ್ದಾಳೆ. ಸೀತೆ ಅದನ್ನು ಅಷ್ಟು ಮನಸ್ಸಿಗೆ ಹಚ್ಚಿಕೊಂಡಿರಲಿಲ್ಲ. ಈಗ ಅವಳಿಗೆ ಹನುಮಂತ ಬಂದದ್ರಿಂದ ಸ್ವಲ್ಪ ದೃಢವಾಗಿದೆ, ಹಾಗಾಗಿ ಇದು ಆಗುತ್ತದೆ ಅಂತ ಅವಳು ಹೇಳ್ತಾಳೆ. ಆ ಅವಿಂಧ್ಯ ನಾಮ ಮೇಧಾವಿ ವಿದ್ವಾನ್ ರಾಕ್ಷಸ ಪುಂಗವ ಧೃತಿಮಾನ್ ಶೀಲವಾನ್ ವೃದ್ಧ ರಾವಣ ಸುಸಂಮತ. ಆಗ ನಾವು ಹೇಳ್ತಾರೆ, ಒಂದಷ್ಟು ಜನ ವೇದಘೋಷ ಮಾಡ್ತಾ ಇದ್ರು, ಅವರು ಇರ್ತಾರೆ. ಹಾಗೆ ವೇದಘೋಷ ಮಾಡ್ತಾ ಇದ್ದವ ಒಬ್ಬ ಇದ್ದಾನೆ, ಅವನ ಹೆಸರು ಅವಿಂಧ್ಯ ಅಂತ ಹೆಸರು. ಅವಿಂಧ್ಯ ನಾಮ ಮೇಧಾವಿ ವಿದ್ವಾನ್ ರಾಕ್ಷಸ ಪುಂಗವ. ಅವ ರಾಕ್ಷಸ ವಿದ್ವಾಂಸ, ಒಳ್ಳೆ ವಿದ್ವಾಂಸ, ರಾಕ್ಷಸರಲ್ಲೂ ಒಬ್ಬ ವಿದ್ವಾಂಸ ಇದ್ದಾನೆ. ಅವ ಹೌದು, ಧೃತಿಮಾನ್ ಶೀಲವಾನ್ ವೃದ್ಧ ರಾವಣ ಸುಸಂಮತ. ಒಳ್ಳೆಯ ಧೃತಿ, ಧೈರ್ಯ ಇರುವವ, ಶೀಲವಾನ್, ಆಚಾರ ಇರುವವ, ರಾವಣ ಅವನು ಹೇಳಿದ್ದ ಕೇಳ್ತಾನೆ ಅಂತ ಒಬ್ಬ ಅವಿಂಧ್ಯ ಅಂತ ಒಬ್ಬ ಇದ್ದಾನೆ. ಅವ ರಾಮಾತ್ ಕ್ಷಯ ಮನುಪ್ರಾಪ್ತಂ ರಕ್ಷಸಾಂ ಪ್ರತ್ಯಚೋದಯತ್ ನಚತಸ್ಯ ದುಷ್ಟಾತ್ಮ ಶೃಣೋತಿ ವಚನಂ ಹಿತಂ. ನನಗೆ ಕಲಾ ಬಂದು ಹೇಳಿದ್ದಾಳೆ. ಏನು ಅಂತ ಕೇಳಿದ್ರೆ, ಅವಿಂಧ್ಯ ಎನ್ನುವ ವಿದ್ವಾಂಸ ರಾವಣನಿಗೆ ಬಂದು ಹೇಳಿದ್ದಾನಂತೆ, ನೋಡು ನಿನಗೆ ಕಾಲ ಸನ್ನಿಹಿತ ಆಗಿದೆ, ಸ್ವಲ್ಪ ಸಮಯದಲ್ಲಿ ನೀನು ನಾಶ ಆಗತಿ, ಹಾಗಾಗಿ ಒಳ್ಳೆ ಕೆಲಸ ಮಾಡು ಅಂತ ಪ್ರತಿದಾನಕ್ಕೋಸ್ಕರ ಹೇಳಿದ್ದಾನೆ. ಸೀತೆಯನ್ನು ಒಪ್ಪಿಸು ಅಂತ ಹೇಳಿದ್ದಾನೆ. ಆದರೆ ರಾವಣ ಅದನ್ನು ತಲೆಗೆ ಹಾಕೊಳ್ಳಿಲ್ಲ, ರಾವಣ ಅದನ್ನು ಕೇಳಲಿಲ್ಲ. ನಚದಸ್ಯ ದುಷ್ಟಾತ್ಮ ಶೃಣೋತಿ ವಚನಂ ಹಿತಂ ಆಶಂಸೇಯಂ ಹರಿಶ್ರೇಷ್ಠ ಕ್ಷಿಪ್ರಂ ಮಾಂ ಪ್ರಾಪ್ಸಿದೆ ಪತಿ. ಈ ಒಂದು ಕಾರಣ ನನಗೆ ಒಂದು ಆಲಂಬನ, ಅದು ಅವಳು ಹೇಳಿದ್ದಾಳೆ. ಈಗ ಅವಳು ಹೇಳುದು, ನಿನ್ನ ಮಾತೆಲ್ಲ ಕೇಳುವಾಗ ನನಗೊಂದು ಆಶಂಸ ಉಂಟು, ಆಸೆ ಉಂಟು. ಕ್ಷಿಪ್ರಂ, ವೇಗವಾಗಿ, ಆದಷ್ಟು ಶೀಘ್ರವಾಗಿ ಮಾಂ ಪ್ರಾಪ್ಸಿದೆ ಪತಿ ಅಂತ, ರಾಮ ನನ್ನನ್ನು ಹೊಂತಾನೆ ಎಂದುಂಟು, ಹಾಗಾಗಿ ನನಗೆ ಧೈರ್ಯ ಉಂಟು ಅಂತ ಸೀತೆ ಹೇಳ್ತಾಳೆ. ಎಲ್ಲವೂ ಉಂಟು, ಉತ್ಸಾಹ ಪೌರುಷಂ ಸತ್ವಂ ಆನುಶಂಸ್ಯಂ ಕೃತಜ್ಞತಾ ವಿಕ್ರಮಶ್ಚ ಪ್ರಭಾವಶ್ಚ ಸಂತಿ ವಾನರ ರಾಘವೇ. ರಾಮನಲ್ಲಿ ಎಲ್ಲವೂ ಉಂಟು. 14,000 ಜನರನ್ನು ಒಂದು ಕ್ಷಣದಲ್ಲಿ ನಾಶ ಮಾಡಿದವನಿಗೆ ರಾವಣನನ್ನು ಕೊಲ್ಲಿಕ್ಕೆ ಕಷ್ಟ ಏನಾಗುವುದಿಲ್ಲ, ಹಾಗಾಗಿ ಆ ರಾವಣನನ್ನು ಖಂಡಿತ ಕೊಲ್ತಾನೆ ಅಂತ ಹೇಳ್ತಾಳೆ. ಇಷ್ಟೆಲ್ಲ ಕೇಳಿದ ಮೇಲೆ ಹನುಮಂತ ಹೇಳ್ತಾನೆ, ಇಷ್ಟೆಲ್ಲ ಕಷ್ಟ ಯಾಕೆ ಪಡಬೇಕು, ರಾಮ ನಿನ್ನನ್ನು ನೋಡಬೇಕು ಅಂತ ಬಯಸ್ತಾ ಇದ್ದಾನೆ, ಹಾಗಾಗಿ ನಾನು ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಏನು ಕಷ್ಟ ಇಲ್ಲ, ಆಲೋಚನೆ ಮಾಡು. ಪೃಷ್ಠಮಾರೋಹ ಮೇದೇವಿ ಮಾ ವಿಕಾಂಕ್ಷಸ್ವ ಶೋಭನೆ ಯೋಗಮನ್ವಿಚ್ಛ ರಾಮೇಣ ಶಶಾಂಕೇನೇವ ರೋಹಿಣಿ ಅಂತ ಹೇಳಿ ನನ್ನ ಬೆನ್ನನ್ನು ಹತ್ತಿ ಕೂತ್ಕೋ, ಈ ಕ್ಷಣದಲ್ಲಿ ಕರ್ಕೊಂಡು ಹೋಗ್ತೇನೆ. ಮಪೃಷ್ಟ ಮಧಿರೋಹತ್ವಂ ತಾರಾಕಾಶಂ ಮಹಾರ್ಣವಂ ನಹಿಮೇ ಸಂಪ್ರಯಾತಸ್ಯ ತ್ವಾಮಿತೋ ನಯತಃ ಅಂಗನೆ ಅನುಗಂತಂ ಗತಿಂ ಶಕ್ತಾ ಸರ್ವೇ ಲಂಕಾ ನಿವಾಸಿನ. ನನಗೊಂದು ಸಂಶಯ ಉಂಟು, ನೀನು ಬೆನ್ನನ್ನು ಹತ್ತಿ ಕೂತ್ಕೋ, ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ಆದರೆ ನಾನು ಹಾಗೆ ಕರ್ಕೊಂಡು ಹೋದೆ ಅಂತಂದ್ರೆ ಲಂಕೆಯವರೆಲ್ಲ ಬರ್ಬೋದಾ ಅಂತ. ಇಲ್ಲ, ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹಿಂದೆ. ಯಾಕೆ ಅಂತಂದ್ರೆ ನನ್ನ ವೇಗಕ್ಕೆ ಅವರು ನನ್ನನ್ನು ಹಿಂಬಾಲಿಸಿದ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಆರಾಮದಲ್ಲಿ ಬೆನ್ನನ್ನು ಹತ್ತಿ ಕೂತ್ಕೋ, ಈಗ ಕರ್ಕೊಂಡು ಹೋಗ್ತೇನೆ, ರಾಮ ಇದ್ದಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ. ಸೀತೆ ಕೇಳ್ತಾಳೆ, ಕಥಂ ಚಾಲ್ಪ ಶರೀರಸ್ತ್ವಂ ಮಾಮಿತಃ ನೇತುಮಿಚ್ಛಸಿ ಸಕಾಶಂ ಮಾನವೇಂದ್ರಸ್ಯ ಭರ್ತೃಮೇ ಪ್ರವಗರ್ಷಭ. ನೀನು ಇಷ್ಟು ಸಣ್ಣ ಇದ್ದಿ, ಹನುಮಂತ ದೊಡ್ಡವನಲ್ಲ, ತುಂಬಾ ಸಣ್ಣ ಗಾತ್ರದಲ್ಲಿದ್ದಾನೆ. ಇಷ್ಟು ಸಣ್ಣವನನ್ನು ಹೇಗೆ ಪೃಷ್ಠಮಾರೋಹ ಅಂತ ಹೇಳ್ತಾ ಇದ್ದಾನೆ, ನನ್ನನ್ನು ಬೆನ್ನಲ್ಲಿ ಕೂರಿಸ್ಕೊಂಡು, ಹೌದು ನೀನೇ ನನ್ನನ್ನು ಹೇಗೆ ಕರ್ಕೊಂಡು ಹೋಗ್ತಿ ಅಂತ ಕೇಳಿದ ಕೂಡಲೇ ಅವ ಈಗ ಮಂಗನಾಗಿದ್ದ ಇವ ಕೃಷ್ಣ ವಿಶ್ವರೂಪವನ್ನು ತೋರಿಸಿದ ಹಾಗೆ ಹನುಮಂತ ಸೀತೆಗೂ ವಿಶ್ವರೂಪವನ್ನು ತೋರಿಸ್ತಾನೆ ಈ ಹೊತ್ತಿಗೆ. ಅವ ಹೇಳ್ತಾನೆ, ಚಿಂತೆಯಾಮಾಸ ಲಕ್ಷ್ಮೀವಾನ್ ನವಂ ಪರಿಭವಂ ಕೃತಂ ನಮೇ ಜಾನಾತಿ ಸತ್ವಂ ವಾ ಪ್ರಭಾವಂ ನಾಸಿದೆ ವಾ ಅಸಿದೆ ಕ್ಷಣ
ತಸ್ಮಾತ್ ಪಶ್ಯತು ವೈದೇಹಿ ಯದ್ರೂಪ ಮಮ ಕಾಮತಃ. ನನ್ನ ರೂಪ ಹೇಗುಂಟು ಅಂತ ವೈದೇಹಿ ಒಮ್ಮೆ ನೋಡ್ಲಿ ಅಂತ ಅವ ಎಣಿಸಿಕೊಳ್ತಾನೆ. ದರ್ಶಯಾಮಾಸ ಸೀತಾಯಾಹ ಸ್ವರೂಪಂ ಅರಿಮರ್ದನಃ ಸ ತಸ್ಮಾತ್ ಪಾದಪಾಧೀಮಾನ್ ಆಪ್ಲುತ್ಯ ಪ್ಲವಗರ್ಷಭಃ ತಥೋ ವರ್ಧಿತು ಮಾರೇಭೆ ಸೀತಾ ಪ್ರತ್ಯಯ ಕಾರಣಾತ್ ಮೇರುಮಂದರ ಸಂಕಾಶ. ದೊಡ್ಡ ಶರೀರವನ್ನು ಹೊಂದಿಕೊಂಡು ಸೀತೆ ಎದುರು ನಿಲ್ತಾನೆ. ನೋಡು, ನಿನಗೆ ಸಂಶಯ ಬಂತಲ್ಲ ನನ್ನ ಬೆನ್ನನ್ನು ಹೇಗೆ ಹತ್ತುವುದು ಅಂತ, ನೋಡು ನಾನು ಹೀಗಿದ್ದೇನೆ ಅಂತ. ಮೇರುಮಂದರ ಸಂಕಾಶ ಬಭೌ ದೀಪ್ತಾನಲ ಪ್ರಭ ಅಗ್ರತಃ ವ್ಯವತಸ್ಥೆ ಸ ಸೀತಾಯ ವಾನರಕ್ಷಭ. ಇಷ್ಟರವರೆಗೆ ಎಲ್ಲ ಮಾತು ಮರದಲ್ಲಿ ಇದ್ದೇ ಆಡಿತ್ತು. ಮರದಲ್ಲಿ ಇದ್ದೇ ಆಡಿದ್ದು ಅಂತ. ಹೌದು ಹೌದು ಹೌದು, ಹೀಗೆ ಇಳಿಯುದು. ಉಪಪ್ಲುತ್ಯ ಅಂತ. ಹೌದು, ಮರದಲ್ಲಿ ಇದ್ದೆ ಅಂದ್ರೆ ಒಂದೊಂದು ಗೆಲ್ಲು ಕೆಳಗೆ ಬರ್ತಾ ಇದ್ದಾನೆ ಅಂತ ಕಾಣ್ತದೆ. ಸಮೀಪಕ್ಕೆ ಬಂದ ಅಂತ ಹೇಳುವಾಗ ಹಾಗೆ ಬಂದಿರಬಹುದು ಅಂತ ಕಾಣ್ತದೆ. ಮರದಲ್ಲಿದ್ದೆ ಕೆಳಗೆ ಇಳಿತಾನೆ. ಹೌದು. ಧೀಮಾನ್ ಆಪ್ಲುತ್ಯ ಪ್ಲವಗರ್ಷಭ, ಆಪ್ಲುತ್ಯ ಉಂಟು ಪಾದಪಾತ ಅಂತ ಹೇಳಿದ್ದಾನೆ. ಮರದಿಂದ ಮತ್ತೆ ಕೆಳಗೆ ಹಾರಿ ಮೇರುಮಂದರ ಸಂಕಾಶನಾಗುತ್ತಾನೆ ಅಂತ. ಹೇಗಿದ್ದಾನೆ ಅಂತ ಕೇಳಿದ್ರೆ, ಹರಿಹಿ ಪರ್ವತ ಸಂಕಾಶ ತಾಮ್ರವಕ್ತ್ರ ಮಹಾಬಲ ವಜ್ರ ದಂಷ್ಟ್ರ ನಖಾ ಭೀಮಃ ವೈದೇಹಿ ಇದಮ್ಮ ಬ್ರವೀತ್. ನಿನ್ನನ್ನು ಮಾತ್ರ ಕರ್ಕೊಂಡು ಹೋಗುವುದಲ್ಲ, ಅಷ್ಟು ದೊಡ್ಡ ಶರೀರವನ್ನು ಹೊಂದಿದ ಹನುಮಂತ ಅಂತಹ ಮಾತನ್ನೇ ಆಡ್ತಾನೆ. ಹೇಗೆ ಅಂತ ಕೇಳಿದ್ರೆ, ಸ ಪರ್ವತ ವನೋದೇಶಾಂ ಸಾಟ್ಟ ಪ್ರಾಕಾರ ತೋರಣಾಂ ಲಂಕಾ ವಿಮಾಂ ಸನಾಥಾಂ ವಾ ನಯಿತುಂ ಶಕ್ತಿರಸ್ತಿ ಮೇ. ಎಲ್ಲ ಇಡೀ ಲಂಕೆ, ಅದರ ಪ್ರಾಕಾರ ತೋರಣ ಅದನ್ನು ಎಲ್ಲವನ್ನೂ ಹಿಡ್ಕೊಂಡು ಹೋಗುವಷ್ಟು ಶಕ್ತಿ ನನಗೆ. ಹೌದು ಹೌದು, ಇಡೀ ಲಂಕೆಯನ್ನು ಹಿಡ್ಕೊಂಡು ಹೋಗುವಷ್ಟು ಶಕ್ತಿ ನನಗುಂಟು. ಹಾಗಾಗಿ ತದವಸ್ಥಾಪ್ಯತಾಂ ಬುದ್ಧಿ ಅಲಂ ದೇವಿ ವಿಶಂಕಯ. ಆದ್ರಿಂದ ಆ ಬುದ್ಧಿಯನ್ನು ಇಟ್ಟುಕೋ, ಶಂಕೆ ಮಾಡಬೇಡ ಅಂತ ಹೇಳ್ತಾನೆ. ಅದನ್ನು ಹೇಳಿದ ಕೂಡಲೇ ಅವಳು ಹೇಳ್ತಾಳೆ, ಅದು ಆಗುದಿಲ್ಲ. ಅಯುಕ್ತಂತು ಕಪಿಶ್ರೇಷ್ಠ ಮಯಾಗಂತು ತಯಾ ಸಹ ವಾಯುವೇಗ ವೇಗ ಸವೇಗಸ್ಯ ವೇಗೋ ಮಾಂ ಮೊಹೋಯತ್ತವ. ಅವಳು ಪ್ರಾಕೃತವಾದ ಕಾರಣಗಳನ್ನು ಕೊಡ್ತಾಳೆ. ನಿನ್ನ ಮೇಲೆ ನಾನು ಕೂತ್ಕೊಂಡ್ರೆ ನೀನು ವೇಗವಾಗಿ ಹಾರುವಾಗ ನಾನು ಬಿದ್ದು ಬಿಟ್ರೆ, ಅಥವಾ ನಿನಗೆ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗದೇ ಇದ್ರೆ, ಅಕಸ್ಮಾತ್ ಎಲ್ಲಿಯಾದರೂ ನಿನ್ನನ್ನು ಅನುಗಮಿಸಿಕೊಂಡು ರಾಕ್ಷಸರು ಬಂದು ಅವರೊಟ್ಟಿಗೆ ಯುದ್ಧ ಮಾಡುವಾಗ ನನ್ನನ್ನು ನೀನು ಬಿಟ್ಟುಬಿಟ್ರೆ ಇತ್ಯಾದಿ ಕಾರಣಗಳನ್ನೆಲ್ಲ ಅವಳು ಹೌದು ನುಂಗಿಬಿಟ್ರೆ, ನನ್ನನ್ನು ನುಂಗಿಬಿಟ್ರೆ ಏನ್ ಮಾಡುದು ಅಂತ ಇತ್ಯಾದಿ ಕೆಲವೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಸೀತೆ ಹೇಳ್ತಾಳೆ. ಸಾಮಾನ್ಯವಾಗಿ ಮಾತಾಡುದು ಅಂತ ನಾವು ಇಟ್ಟುಕೊಳ್ಬೇಕು. ಆದ್ರಿಂದ ಬೇಡ. ಯದಿ ರಾಮ ದಶಗ್ರೀವ ಮಿಹ ಹತ್ವಾ ಸರಾಕ್ಷಸಂ ಮಾಮಿತೋ ಗಚ್ಚ ಗಚ್ಚೇತ ತತ್ ತಸ್ಯ ಸದೃಶಂ ಭವೇತ್. ಕೊನೆಯ ನಿರ್ಣಯ ಅವಳು ಕೊಡುವಂಥದ್ದು, ತತ್ ತಸ್ಯ ಸದೃಶಂ ಭವೇತ್. ಇದೆಲ್ಲ ಆಲೋಚನೆ ಮಾಡೋದಕ್ಕಿಂತ ಎಲ್ಲಿಯಾದರೂ ಒಂದು ವೇಳೆ ರಾಮನೇ ಬಂದು ರಾವಣನನ್ನು ಕೊಂದು ಕರ್ಕೊಂಡು ಹೋಗುತ್ತಾನೆ ಅಂತಂದ್ರೆ ಅದು ನನಗೆ ಒಳ್ಳೇದಾಗಬಹುದು ಅಂತ ಆಕೆ ಹೇಳ್ತಾಳೆ. ಆಮೇಲೆ ಇನ್ನೂ ಮತ್ತೆ ಸೀತೆಗೆ ಹನುಮಂತನಿಗೆ ಏನಾದರೂ ಹೇಳಬೇಕು ಅಂತ ರಾಮನ ಹತ್ರ ಹೋಗಿ, ಆಯ್ತು ನೀನು ಹೋಗು, ರಾಮ ಹತ್ರ ಏನಾದರೂ ವಿಷಯಗಳನ್ನು ಹೇಳಿ ನನ್ನ ಬಗ್ಗೆ ಅವನಿಗೆ ವಿಶ್ವಾಸ ಮೂಡುವ ಹಾಗೆ ಮಾಡು, ನಾನು ಸೀತೆಯನ್ನು ನೋಡಿದ್ದೇನೆ ಅಂತ ಹನುಮಂತ ಹೇಳಬೇಕಲ್ಲ. ಹಾಗೆ ಹೇಳಬೇಕು ಅಂತಂದ್ರೆ ರಾಮನು ಇವನ ಮಾತು ನಂಬಬೇಕಲ್ಲ. ಅದಕ್ಕೋಸ್ಕರ ಸೀತೆ ಹೇಳ್ತಾಳೆ, ನಾವಿಬ್ಬರೇ ಇರುವಾಗ ನಡೆದ ಒಂದು ಘಟನೆಯನ್ನು ನಾನು ಹೇಳ್ತೇನೆ, ಅದನ್ನು ನೀನು ರಾಮನಿಗೆ ಹೇಳಿದಿ ಅಂತಂದ್ರೆ ರಾಮ ನನ್ನ ಬಗ್ಗೆ ನಾನು ಹೇಳಿದ್ದೇನೆ ಎನ್ನುವುದರ ಬಗ್ಗೆ ಅವ ಖಂಡಿತವಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ. ಹಾಗಾಗಿ ನೀನು ಸುಮ್ಮನೆ ಸೀತೆಯನ್ನು ನೋಡಿದ್ದೇನೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಇದು ಬೇರೆ ಯಾರಿಗೂ ಗೊತ್ತಿಲ್ಲದ ವಿಷಯ, ರಾಮನಿಗೆ ಮತ್ತೆ ಸೀತೆಗೆ ಮಾತ್ರ ಗೊತ್ತಿದ್ದ ವಿಷಯ. ಅದು ಕಾಕ ಪ್ರಸಂಗ, ನಮಗೆ ಪ್ರಸಿದ್ಧವಾಗಿರುವಂಥದ್ದು. ಅವರು ಸ್ತ್ರೀತ್ವಾನ್ನತ್ವಂ ಸಮರ್ಥ್ಯಾಸಿ ಸಾಗರಂ ವ್ಯತಿವರ್ತಿತು ಮಾಮ ಅಧಿಷ್ಠಾಯ ವಿಸ್ತೀರ್ಣಂ ಶತಯೋಜನಮಾಯತಂ ಇತ್ಯಾದಿಯನ್ನು ಹೇಳಿ, ಆಗುದಿಲ್ಲ ನನಗೆ ನಿನ್ನ ಬೆನ್ನೇರಿ ಬರ್ಲಿಕ್ಕೆ ಆಗುದಿಲ್ಲ, ಅವನೇ ಬರಲಿ, ಅವ ನಿನ್ನ ಬಗ್ಗೆ ನಂಬಬೇಕು ಅಂತಂದ್ರೆ ಈ ವಿಷಯ ಹೇಳ್ತೇನೆ ಅಂತ ಹೇಳಿ ಕಾಕ ಪ್ರಸಂಗವನ್ನು ಹೇಳ್ತಾಳೆ. ಒಂದು ಬಾರಿ ಸೀತೆ ಆಕೆ ರಾಮನ ಆ ಅಂಕದಲ್ಲಿ ಮಲಗಿರುವ ಹೊತ್ತಿಗೆ, ರಾಮ ಸೀತೆಯ ಅಂಕದಲ್ಲೂ ಮಲ್ಕೊಂಡಿರ್ತಾನೆ, ಆಮೇಲೆ ಸೀತೆ ನಿದ್ರೆ ಬಂದು ರಾಮನ ತೊಡೆಯಲ್ಲಿ ಮಲ್ಕೊಂಡಿರ್ತಾಳೆ. ಆ ಹೊತ್ತಿಗೆ ಒಂದು ಕಾಗೆ ಬಂದು ಸೀತೆ ತೊಂದರೆ ಮಾಡ್ತದೆ, ಅವಳ ಸ್ತನವನ್ನು ಕುಟುಕುತ್ತದೆ, ರಕ್ತ ಬರ್ತದೆ. ಅದನ್ನು ನೋಡ್ತಾನೆ ರಾಮ ನೋಡಿ ಮತ್ತೆ ಕೂಡಲೇ ಒಂದು ತೃಣವನ್ನು ಸ್ವೀಕಾರ ಮಾಡಿ, ಅಂದ್ರೆ ರಾಮನಿಗೆ ಏನು ಮಾಡಬಹುದು, ಅವ ಆ ಹೊತ್ತಿಗೆ ಮಾಡಿದ್ದೇನೆಂದ್ರೆ ಇದು ಮಹಾಪರಾಧ ಅಂತ. ಈ ಮಹಾಪರಾಧಕ್ಕೆ ಮಹಾಸ್ತ್ರವೇ ಬೇಕು ಅಂತ ಬ್ರಹ್ಮಾಸ್ತ್ರ ತೆಗೆಯುವಂಥದ್ದು. ಇಲ್ಲದ್ರೆ ಕೇವಲ ಒಂದು ಹುಲ್ಲನ್ನು ಬಿಸಾಡಬಹುದು, ಒಂದು ಬಾಣವನ್ನು ಬಿಸಾಡಬಹುದು. ಅವ ಹಾಗೆ ಮಾಡಲಿಲ್ಲ, ಒಂದು ಹುಲ್ಲನ್ನು ಸ್ವೀಕಾರ ಮಾಡಿ ಬ್ರಹ್ಮಾಸ್ತ್ರ ಮಂತ್ರವನ್ನು ಅಭಿಮಂತ್ರಿಸಿ ಅದನ್ನು ಬಿಡ್ತಾನೆ. ಅದು ಜಯಂತನಿಗೆ ತಾಗ್ತದೆ. ಇಂದ್ರನ ಮಗನಾದ ಜಯಂತ ಬಂದದ್ದು ಕಾಕವೇಷದಿಂದ.
ಹಾಗೆ ಬಂದು ಕೊನೆಗೆ ಅವನನ್ನು ಅಡ್ಡಿಸಿಕೊಂಡು ಹೋಗ್ತದೆ. ಎಲ್ಲ ಕಡೆಗೆ ಆ ಕಾಗೆ ಓಡಿಕೊಂಡು ಹೋಗಿ ಯಾರೂ ಕೊನೆಗೆ ಅಲ್ಲ ಅಂತಾಗುವಾಗ ಮತ್ತೆ ರಾಮನ ಪಾದತಲಕ್ಕೆ ಬಂದು ಬೀಳ್ತದೆ. ಬಿದ್ದು ರಕ್ಷಣೆ ಮಾಡುವುದು ಕೇಳುವಾಗ ಬ್ರಹ್ಮಾಸ್ತ್ರ ಬಿಟ್ಟ ರಾಮನೇ ಕರುಣೆಯಿಂದ ರಕ್ಷಿಸ್ತಾನೆ ಅಲ್ಲಿವರೆಗೆ. ಆದರೆ ಅದು ಅಸ್ತ್ರ ವ್ಯರ್ಥ ಆಗಬಾರದು ಅಂತ ಹೇಳಿ ಅದರ ಕಣ್ಣನ್ನು ಕುಕ್ಕಿ ಒಂದು ಕಣ್ಣನ್ನು ತೆಗೀತಾನೆ ಅಂತ ಆ ಕಥೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ರಾಮನಿಗೂ ಸೀತೆಗೂ ಮಾತ್ರ ಗೊತ್ತಿದ್ದದ್ದು, ಲಕ್ಷ್ಮಣನಿಗೂ ಬಹುಶಃ ಗೊತ್ತಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಇದನ್ನು ನೀನು ರಾಮನಿಗೆ ಹೇಳಿದಿ ಅಂತಾದ್ರೆ ಸೀತೆಯನ್ನು ನಾನು ನೋಡಿದ್ದೇನೆ ಅಂತ ರಾಮ ಖಂಡಿತವಾಗಿ ಇನ್ನೂ ವಿಶ್ವಾಸವನ್ನು ಇಟ್ಕೊಳ್ತಾನೆ ಅಂತ ಆ ಪ್ರಸಂಗವನ್ನು ಹೇಳ್ತಾಳೆ. ಅಷ್ಟೇ ಅಲ್ಲ, ಅದಕ್ಕೆ ಕಾರಣವಾಗಿ ತಾನು ಚೂಡಾಮಣಿಯನ್ನು ಕೂಡ ಅವನಿಗೆ ಕೊಡ್ತಾಳೆ. ಆ ಚೂಡಾಮಣಿ ಅವಳು ಧರಿಸಿಕೊಂಡಿರುವುದಿಲ್ಲ ಅಂತ ಗೊತ್ತಾಗ್ತದೆ, ಅವಳು ತೆಗೆದುಕೊಡ್ತಾಳೆ ಅಂತ ಉಂಟು. ಅಲ್ಲಿ ಇಲ್ಲಿಂದ ಅಶೋಕ ವೃಕ್ಷಕ್ಕೆ ಅದನ್ನು ಬಟ್ಟೆಯಲ್ಲಿ ಹಾಕಿ ಕಟ್ಟಿದ್ಲು ಅಂತ ರಾಮಾಯಣ ಹೇಳ್ತದೆ. ಅದನ್ನು ಅಲ್ಲಿ ರಕ್ಷಣೆ ಮಾಡಿದ್ರು. ಅಲ್ಲಿಂದ ಅದನ್ನು ತೆಗೆದು ಹನುಮಂತನ ಕೈಗೆ ಕೊಡ್ತಾಳೆ. ಇದನ್ನು ನೀನು ಕೊಟ್ಟರೆ ನಿನ್ನ ಬಗ್ಗೆ ರಾಘವನಿಗೆ ವಿಶ್ವಾಸ ಬರ್ತದೆ, ನನ್ನನ್ನು ನೋಡಿದ್ದಿ ಮಾತಾಡಿದ್ದಿ ಅಂತ. ಹಾಗಾಗಿ ಒಂದು ಮಾತನ್ನು ಹೇಳಿ, ಇದಂ ಬ್ರೂಯಾಶ್ಚ ಮೇ ನಾಥಂ ಶೂರಂ ರಾಮಂ ಪುನಃ ಪುನಃ ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ ಊರ್ಧ್ವಂ ಮಾಸಾನ್ನ ಜೀವೇಯಂ ಸತ್ಯೇನಾಹಂ ಬರೆಯುತ್ತಿದೆ. 2 ತಿಂಗಳಿದ್ದದನ್ನು 1 ತಿಂಗಳಿಗೆ ಅಂತ ಹೇಳ್ತಾಳೆ. ರಾಮನ ಹತ್ರ ಹೋಗಿ ಹೇಳು, 1 ತಿಂಗಳು ಬದುಕ್ತಾರೆ ಅದಕ್ಕಿಂತ ಹೆಚ್ಚ. ಹಾಗಾಗಿ ಅಲ್ಲಿಯವರೆಗೆ ಅದರ ಒಳಗೆ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳು ಅಂತ ಹೇಳಿ ಪ್ರದೇಯೋ ರಾಘವಾಯೇತಿ ಸೀತಾ ಹನುಮತೆ ದದೌ ಪ್ರತಿರ್ಕ್ಯತೋ ವೀರಃ ಮಣಿರತ್ನಂ ಅಂತಮಂ ಅಂಗುಲ್ಯ ಯೋಜಯಾಮಾಸ ನತ್ಯಸ್ಯ ಪ್ರಾಭವತ್ವವು. ಹೀಗೆ ಆ ಚೂಡಾಮಣಿಯನ್ನು ಹನುಮಂತ ಕೈಯಲ್ಲಿ ಸ್ವೀಕಾರ ಮಾಡಿಕೊಳ್ತಾನೆ. ಸೀತಾಂ ಪ್ರದಕ್ಷಿಣಂ ಕೃತ್ವ ಪ್ರಣತಃ ಪಾರ್ಶ್ವದಸ್ಥಿತಃ ಹರ್ಷೇಣ ಮಹತಾಯುಕ್ತ ಸೀತಾ ದರ್ಶನ ಜೇನಸ. ಸೀತೆಗೆ ಒಂದು ಪ್ರದಕ್ಷಿಣೆ ಬರ್ತಾನೆ, ಬದಿಯಲ್ಲಿ ನಿಂತುಕೊಳ್ತಾನೆ. ನಿಂತುಕೊಂಡು 2 ರೀತಿಯ ಸಂತೋಷ. ಒಂದು ಸೀತೆಯನ್ನು ನೋಡಿದ್ದೇನೆ ಅಂತ ಸಂತೋಷ, ಇನ್ನೊಂದು ರಾಮನ ಕೆಲಸ ಆಯಿತು ಅಂತ ಸಂತೋಷ. ಹೀಗೆ ಅಲ್ಲಿಂದ ಮತ್ತೆ ಸೀತೆ ಹನುಮಂತ ನಾನು ಹೊರಡುತ್ತೇನೆ ಅಂತ ಹೊರಡುತ್ತಾನೆ. ಆಗ ಒಂದು ಮಾತು, ಮಣಿಂ ದೃಷ್ಟ್ವಾದು ರಾಮೋ ವೈ ತ್ರಯಾಣಾಂ ಸಂಸ್ಮರಿಷ್ಯತಿ ವೀರಃ ಜನನ್ಯ ಮಮಚ ರಾಜ್ಞಃ ದಶರಥಸ್ಯ ಚ. ಈ ಮಣಿಯನ್ನು ಸ್ವೀಕಾರ ಮಾಡಿಕೊಂಡು ರಾಮನಿಗೆ 3 ನೆನಪಾಗ್ತದೆ. ಒಂದು ದಶರಥನ ನೆನಪಾಗ್ತದೆ, ಇನ್ನೊಂದು ನನ್ನ ನೆನಪಾಗ್ತದೆ, ತಾಯಿಯ ನೆನಪಾಗ್ತದೆ ಎನ್ನುವ ದೃಷ್ಟಿಯಿಂದ ಈ 3 ನೆನಪು ಅವನಿಗೆ ಆಗಬೇಕು ಅಂತ ಅದನ್ನು ಕೊಟ್ಟು ಕಳಿಸ್ತಾಳೆ. ಹಾಗೆ ಇರ್ಬೋದು ಅಂತ ಕಾಣ್ತದೆ. ವೀರ ಅವ ಚೂಡಾಮಣಿಯನ್ನು ಸ್ವೀಕಾರ ಮಾಡುವಾಗ ಹೇಳುವ ಮಾತು ರಾಜ್ಞಃ ದಶರಥಸ್ಯ ಅಂತ 3 ನೆನಪು ಅದಾಗಬೇಕು. ತ್ರಯಾಣಾಂ ಸಂಪರಿಷ್ಯತಿ ಅಂತ ನನ್ನ ನೆನಪು ಆಗುತ್ತದೆ ಅಂತ ಹೇಳಿ, ಜನನ್ಯಾಹ ಮಮಚ ರಾಜ್ಞಃ ದಶರಥಸ್ಯ. ಜನನ್ಯಾಹ ಹೌದು ಕೌಸಲ್ಯ ನೆನಪಾಗ್ತದೆ. ಜನನ್ಯಾಹ ಮಮಚ ರಾಜ್ಞಃ ದಶರಥಸ್ಯ ಚ ಅಂತ 3 ನೆನಪಾಗ್ತದೆ ಅಂತ ಅವಳು ಹೇಳ್ತಾಳೆ. ರಾಜ್ಞಾ ದಶರಥಸ್ಯ. ಹೌದು, ರಾಜ್ಞಃ ದಶರಥಸ್ಯ, ರಾಜ್ಞಃ ದಶರಥಸ್ಯ ಅಂತ ದಶರಥನ ನೆನಪು ಕೂಡ ಆಗ್ತದೆ ಅಂತ. ವಧೂಕಾಲೆ ಯಥಾಬದ್ಧಂ ಅಧಿಕಂ ಊರ್ಧ್ನಿಶೋಭತೆ ಯಜ್ಞೇ ಪರಮತುಷ್ಟೇನ ದತ್ತ ಶಕ್ರೇಣ ಧೀಮತ ಇಮಂ ದೃಷ್ಟ್ವಾ ಮಣಿಶ್ರೇಷ್ಠಂ ತಥಾ ತಾತಸ್ಯ ದರ್ಶನಂ ಅದ್ಯಾಸ್ಮಿ ಅವಗತ ಸೌಮ್ಯ ವೈದೇಹಸ್ಯ ತಥಾ ವಿಭೋ. ವೈದೇಹ ಮತ್ತು ಈ ಯಜ್ಞದಲ್ಲಿ ಶಕ್ರನಿಂದ ದಶರಥನಿಗೆ ಸಿಕ್ಕಿದ್ದು ಕೊಟ್ಟದ್ದು ಸೊಸೆಗೆ. ವೈದೇಹ ಅಂದ್ರೆ ಜನಕನಿಗೆ ಸಿಕ್ಕಿದ್ದು ದಶರಥ ನೆನಪಾಯಿತು ಅಂತ ಇಲ್ಲಿ ಪಾಸಾಗಿತ್ತು. ಮಣಿರತ್ನವಿದಂ ದತ್ತಂ ವೈದೇಹ್ಯಾಹ ಶುಶುರೇಣ ಮೇ. ಶುಶುರೇಣ ಅಂದ್ರೆ ದಶರಥೇನ ಮೇ ದತ್ತಂ ಮಣಿರತ್ನಂ ವಧೂಕಾಲೆ ಅಂದ್ರೆ ಮದುವೆ ಸಮಯದಲ್ಲಿ ತಥಾಬದ್ಧಮಧಿಕ ಮೂರ್ತಿ ಶೋಭತೆ. ಅದು ಅವಳ ಮುಡಿಯಲ್ಲಿ ಚೆನ್ನಾಗಿ ಶೋಭಿಸ್ತಾ ಇತ್ತು. ಅದು ಎಲ್ಲಿಂದ ಬಂತು ಅಂದ್ರೆ ಅಯಂ ಹಿ ಜಲಸಂಭೂತಃ
ಮಣಿಃ ಪ್ರವರತ್ ಪೂಜಿತಃ ಯಜ್ಞೆ ಪರಮತುಷ್ಟೇನ ದತ್ತಃ ಶಕ್ರೇಣ ಧೀಮತ. ಶಕ್ರ ಕೊಟ್ಟದ್ದು ದಶರಥನಿಗೆ ಕೊಟ್ಟದ್ದು ಅಂತ, ದಶರಥನಿಗೆ. ಹೌದು, ಯಜ್ಞದಲ್ಲಿ ಕೊಟ್ಟದ್ದು ಅಂತ. ಯಾರಿಗೆ ಕೊಟ್ಟದ್ದು? ದಶರಥನಿಗೆ ಕೊಟ್ಟದ್ದು, ಯಜ್ಞದಲ್ಲಿ ದಶರಥ ಕೊಟ್ಟದ್ದು. ಮದುವೆಯಲ್ಲಿ ಸೀತೆಗೆ ಸೀತೆಯ ಹಾಕಿ. ತಲೆಗೆ ಹಾಕೊಳ್ಳಿ ಕೊಟ್ಟಿದ್ದು. ಅಯಂ ಹಿ ಶೋಭತೆ ತಸ್ಯಾಹ ಪ್ರಿಯಾಯಾಹ ಮೂರ್ಧಿನೇ ಮಣಿ. ಅಷ್ಟು ಕೊಟ್ಟ ಹೇಳಿದ ಮೇಲೆ ಮತ್ತೆ ಪುನಃ ಸೀತೆಗೆ ಒಂದಷ್ಟು ಸಂಶಯ. ಅಂತಂದ್ರೆ ರಾಮ ಈ ವಾನರನ್ನೆಲ್ಲ ಕರ್ಕೊಂಡು ಬಂದು ಅದೇ ಗೊತ್ತಾಗಿಲ್ಲ. ನನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ಶಕ್ತನಾಗ್ತಾನ ಇಲ್ವೋ ಅಂತ. ಆ ಸಂಶಯ ಬಂದ ಕೂಡಲೇ ಇವ ಹೇಳುವ ಹನುಮಂತ ಹೇಳುವ ಮಾತು, ಇನ್ನು ಹಾಗೆಲ್ಲ ಸಂಶಯ ಪಡಬೇಡ, ಒಂದಿಷ್ಟು ಜನ ವಾನರನ್ನು ಸೇರಿಸಿಕೊಂಡು ಬಂದು ಇಲ್ಲೆಲ್ಲ ರಾವಣನ ನಾಶ ಮಾಡಿ ಶಕ್ತಿ ಉಂಟು, ಸಾಕಾಗ್ತದೋ ಇಲ್ವೋ, ವಾನರಿಗೆ ಅಷ್ಟು ಶಕ್ತಿ ಉಂಟೋ ಇಲ್ವೋ ಅಂತ. ವಾನರಿಗೆ ತುಂಬಾ ಶಕ್ತಿ ಉಂಟು. ಎಷ್ಟು ಶಕ್ತಿ ಅಂತ ಕೇಳಿದ್ರೆ ಮತ್ತಃ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸಂಧಿತವು ಅಹಂ ತಾವದಿಹ ಪ್ರಾಪ್ತಃ ಕಿಂಪುನಸ್ತೆ ಮಹಾಬಲ. ಇಡೀ ಸುಗ್ರೀವನ ಅಷ್ಟು ಸೈನ್ಯದಲ್ಲಿ ಸಣ್ಣ ಕಪಿ ಅಂದ್ರೆ ನಾನು. ಹಾಗಾಗಿ ನನಗಿಂತ ಸಣ್ಣ ಕಪಿ ಇಲ್ಲ ಆ ಸೈನ್ಯದಲ್ಲಿ. ಹಾಗಾಗಿ ಉಳಿದವರು ಹೌದು, ಮದ್ವಿಶಿಷ್ಟಾಚುಲ್ಯಾಶ್ಚ ಸಂಚಿತತ್ರ ಮನೋಕಸಃ ಮತ್ತಃ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸಂಧಿತವು ಅಂತ. ಹೌದು. ಹಾಗಾಗಿ ಅಹಂ ತಾವದಿಹ ಪ್ರಾಪ್ತಃ ಕಿಂ ಪುನಸ್ತೆ ಮಹಾಬಲ, ನಾನೇ ಬಂದಿದ್ದೇನೆ ಅಂತ ಆಗುವಾಗ ಅವರೆಲ್ಲ ಬರುವುದಿಲ್ಲ ಅಂತ ಬರಬಾರ್ದು ಅಂತ ಆಶ್ಚರ್ಯ ಅಲ್ಲ. ಹಾಗಾಗಿ ಅವರೆಲ್ಲ ಬರ್ತಾರೆ. ತದಲಂ ಪರಿತಾಪೇನ ದೇವಿ ಶೋಕೋ ವ್ಯಪೇರುತೆ ಅಂತ ಹೇಳಿ ಹೇಳಿ ಅಂದ್ರೆ ಒಂದು ಧೈರ್ಯವನ್ನು ಹೇಳಿ ಏನೇ ಗಿಂಜೆ ಮತ್ತೆಲ್ಲ ಬರ್ತಾರೆ ಹಾಗೇನು ಇವತ್ತ ಬಾಕಿದಾಗ ಎಂಚ ಬರ್ತೇವೆ ಆಕ್ಳಿಗೆ ಏನ್ ಶಕ್ತಿ ಎಂಚ ಸಾಧ್ಯ ಆಗ್ತದೆ ಈ ಯೋಚನೆ ಏನ್ ಕಿಂಗೆ ಏನೇ ಬರ್ತದೆ ಮಂಡಾಕ ಬರ್ತದೆ ಈಗ ಅಂತ ನನ್ನ ಸಮಾನರು ನನಗಿಂತ ಉತ್ತಮ ಕನಿಷ್ಠರಿಲ್ಲ ಕನಿಷ್ಠ ಇಲ್ಲ ಅಂತ. ವಿಶಿಷ್ಟ ಹಾ, ತುಲ್ಯಾಶ್ಚ ಸಂತಿ ಸಂತಿ ಮತ್ತ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸಂಧಿತಃ, ನನಗಿಂತ ಕನಿಷ್ಠ ಇಲ್ಲ ಅಂತ ಹೀಗೆ ಹೇಳಿ ಚೂಡಾಮಣಿಯನ್ನು ಕೊಡ್ತಾಳೆ. ಏತಂ ದೃಷ್ಟ್ವಾ ಪ್ರಹರ್ಷ್ಯಾಮಿ ವ್ಯಸನೇ ತ್ವಾಮಿವಾನಘ ಏಷ ನಿರ್ಯಾಜಿತಃ ಶ್ರೀಮಾನ್ ಮಯಾ ತೇ ವಾರಿಸಂಭವ. ಅದನ್ನು ಕೂಡ ಅಲ್ಲಿ ಹಾಗೆ ಹೇಳ್ತಾಳೆ. ತಃ ಪರಂ ನ ವಕ್ಷ್ಯಾಮಿ ಜೀವಿತುಂ ಶೋಕಲಾಲಸ ಅಸಖ್ಯಾನಿ ಚ ದುಃಖಾನಿ ವಾಚಶ್ಚ ಹೃದಯಶ್ಚಿದಃ ರಾಕ್ಷಸೈ ಸಹ ಸಂವಾಸಂ ತ್ವತ್ಕೃತೆ ಮರ್ಶಯಾಮ್ಯಹಂ. ರಾಮನಿಗೆ ಇದನ್ನು ಹೇಳು. ಯಾವುದು ಅಂತಂದ್ರೆ ಅಸಖ್ಯಾನಿ ಚ ದುಃಖಾನಿ, ಸಹನೆಗೆ ಸಾಧ್ಯವೇ ಇರುವಂತಹ ದುಃಖವನ್ನು, ಅದೇ ರೀತಿಯಲ್ಲಿ ವಾಚಶ್ಚ ಹೃದಯಚ್ಯುತಃ, ಹೃದಯವನ್ನು ಬೇಯಿಸುವಂತಹ ರಾಕ್ಷಸಿಯರ ರಾವಣನ ಮಾತುಗಳನ್ನು, ಆಮೇಲೆ ರಾಕ್ಷಸೈ ಸಹ ಸಂವಾಸಂ, ರಾಕ್ಷಸರ ಒಟ್ಟಿಗೆ ಬದುಕುವಿಕೆ, ಈ ಮೂರನ್ನು ತ್ವತ್ಕೃತೆ ಮರ್ಶಯಾಮ್ಯಹಂ, ನಾನು ನಿನಗೋಸ್ಕರ ಅನುಭವಿಸ್ತಾ ಇದ್ದೇನೆ, ಸಹಿಸ್ತಾ ಇದ್ದೇನೆ ಮರ್ಶಯಾಮಿ. ಹಾಗಾಗಿ ನಿನಗೋಸ್ಕರ ಅಂತ ಆದಷ್ಟು ಶೀಘ್ರವಾಗಿ ಅದು ಮೂರು ನಾಶ ಆಗುವ ಹಾಗೆ ಮಾಡು ಅಂತ ಹೇಳಿ ಧಾರಯಿಷ್ಯಾಮಿ ಮಾಸಂತು ಜೀವಿತಂ ಶತ್ರುಸೂದನ, ಇದನ್ನು ಹೇಳು ರಾಮನಿಗೆ ಅಂತ ಸೀತೆ ಹೇಳ್ತಾಳೆ. ಅದನ್ನು ಹೇಳಿ ಆಮೇಲೆ ಹನುಮಂತ ಉತ್ತರ ದಿಕ್ಕಿಗೆ ಹಾರ್ತಾನೆ. ಎಲ್ಲರನ್ನು ನೋಡಬೇಕು ಅಂತ ಹಾರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೀಗೆ ಹೊರಟು ಬಂದ ಮೇಲೆ ಹನುಮಂತ ಮತ್ತೊಂದು ಆಲೋಚನೆ ಮಾಡ್ತಾನೆ. ಆಯ್ತು, ನಾನು ಬಂದ ಕೆಲಸ ಆಯ್ತು, ಈಗ ಇನ್ನು ಸ್ವಲ್ಪ ಬುರ್ಸೋತುಂಟು, ಎಂತ ಮಾಡುದು ಅಂತ ಸ್ವಲ್ಪ ಕೆಲಸ ಉಂಟು, ಆ ಕೆಲಸವನ್ನು ಮಾಡು. ನಸಾಮ ರಕ್ಷಸ್ಸು ಗುಣಾಯ ಕಲ್ಪತೆ ನ ದಾನಂ ಅರ್ಥೋಪಜಿತೇಶು ಯುಜ್ಯತೆ ನ ಭೇದ ಸಾಧ್ಯ ಬಲದರ್ಪಿತಾ ಜನಾ ಪರಾಕ್ರಮಸ್ತೇಶ ಮಮೇಹ ರೋಚತೆ ಅಂತ ಹೇಳಿ, ನಾನು ಸುಮ್ಮನೆ ಕೂತ್ಕೊಳ್ಬಾರ್ದು, ಬಂದದ್ದು ಗೊತ್ತಾಗಬೇಕು, ಏನಾದರೂ ಮಾಡಬೇಕು. ಅದಕ್ಕೋಸ್ಕರವಾಗಿ ಏನು ಮಾಡುದು ಅಂತ ಅದಕ್ಕೆ ಒಂದು ಯುಕ್ತಿ ಹೇಳ್ತಾನೆ. ಕಾರ್ಯೇ ಕರ್ಮಣಿ ನಿವೃತ್ತೆ ಯೋ ಬಹೂನ್ಯಪಿ ಸಾಧಯೇತ್ ಪೂರ್ವ ಕಾರ್ಯಾವಿರೋಧೇನ ಸ ಕಾರ್ಯಂ ಕರ್ತುಮರ್ಹತಿ. ಒಂದಷ್ಟು ಕೆಲಸಗಳು ಮಾಡ್ಲಿಕ್ಕುಂಟು ಅಂತ ಬಂದಿದ್ದೇನೆ, ಆ ಕೆಲಸ ಆಯ್ತಪ್ಪ, ಆ ಕೆಲಸ ಆದ್ಮೇಲೆ ಯಹ ಬಹೂನ್ಯಪಿ ಸಾಧಯೇತ್, ಪೂರ್ವ ಕಾರ್ಯಕ್ಕೆ ವಿರೋಧ ಬಾರದ ಹಾಗೆ ಇನ್ನೊಂದಿಷ್ಟು ಹೆಚ್ಚು ಮಾಡುದು ಅಂತಾದ್ರೆ ಅದೇನು ತೊಂದರೆ ಇಲ್ಲ ಅಂತ. ಅದು ಸಕಾರ್ಯಂ ಕರ್ತುಮರ್ಹತಿ, ಅದನ್ನು ಮಾಡ್ಲಿಕ್ಕೆ ಅವಕಾಶ ಉಂಟು ದೂತನಿಗೆ, ದೂತನ ದೃಷ್ಟಿಯಿಂದ ಆಲೋಚನೆ ಮಾಡುವಂಥದ್ದು. ಹಾಗಾಗಿ ಒಂದು ಕೆಲಸ ಹೇಳಿದ್ದಾರೆ, ಆ ಕೆಲಸ ಆಯ್ತು, ಪುರುಸೊತ್ತುಂಟು, ಆ ಪುರುಸೊತ್ತನ್ನು ಉಪಯೋಗಿಸಿಕೊಂಡು ಮತ್ತೊಂದಿಷ್ಟು ಮಾಡುದು ಅಂತಾದ್ರೆ ಅದಕ್ಕೆ ಯಾರು ವಿರೋಧ ಮಾಡ್ಲಿಕ್ಕಿಲ್ಲ. ಹಾಗಾಗಿ ನಾನು ಬಂದದ್ದು ಸ್ವಲ್ಪ ಕಾಣಿಸ್ಬೇಕು ಅಂತ ಹೇಳಿ ಏನ್ ಮಾಡುದು ಅಂತ ಹೇಳಿ, ನಾನು ಬಂದದ್ದು ಗೊತ್ತಾಗಬೇಕು. ರಾವಣನಿಗೆ ದೇವೇಂದ್ರನಿಗೆ ನಂದನ ಉದ್ಯಾನ ಇದ್ದ ಹಾಗೆ ಇವನಿಗೊಂದು ಪ್ರಮದವಾದ ಉಂಟು. ಯಾರಿಗೆ? ರಾವಣನಿಗೆ. ಇದಂ ವಿಧ್ವಂಸಯಿಷ್ಯಾಮಿ
ಶುಷ್ಕಂ ವನಮಿವಾನಲ. ಸುಮ್ಮನೆ ಗಾಳಿಯಲ್ಲಿ ಶುಷ್ಕವಾದಂತಹ ಕಾಡನ್ನು ನೋಡಿ ಬೆಂಕಿಗೆ ಸುಡಬೇಕು ಅಂತ ಕಾಣುವ ಹಾಗೆ ನಾನು ಕೂಡ ಅದನ್ನು ಸುಡುತ್ತೇನೆ ಅಂತ ಹೇಳಿ ಎಲ್ಲ ರಾಕ್ಷಸ ಸ್ತ್ರೀಯರಲ್ಲಿರುವಂತಹ ಪ್ರಮದವನ್ನು ನಾಶ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಅದರ ಮೇಲೆ ಹಾರ್ತಾನೆ, ಮರಗಳನ್ನೆಲ್ಲ ಬೀಳಿಸ್ತಾನೆ, ಒಂದಷ್ಟು ತನ್ನ ಆಟೋಪಗಳನ್ನು ತೋರಿಸ್ತಾನೆ. ಆಟೋಪಗಳನ್ನು ತೋರಿಸಿದ ಕೂಡಲೇ ಎಲ್ಲ ಅದರಲ್ಲಿ ರಾಕ್ಷಸಿಯರು ಒಂದಷ್ಟು ಜನ ಇದ್ದಾರೆ, ಅವರೆಲ್ಲ ಭಯಭೀತರಾಗಿ ಓಡ್ತಾರೆ. ಓಡಿದ ಕೂಡಲೇ ಕೆಲವರು ರಾವಣನಿಗೆ ಸುದ್ದಿ ಮುಟ್ಟಿಸ್ತಾರೆ, ಈ ರೀತಿಯೆಲ್ಲ ಆಗ್ತಾ ಉಂಟು ಅಂತ. ಹಾಗೆ ಸುದ್ದಿ ಮುಟ್ಟಿಸಿದ ಕೂಡಲೇ ರಾವಣ ಒಂದಷ್ಟು ಕಿಂಕರರನ್ನು ಕಳಿಸ್ತಾನೆ. ಒಂದಷ್ಟು ರಾಕ್ಷಸರಿದ್ದಾರೆ, ಕಿಂಕರರು ಅಂತ ಅವರಿಗೆ ಹೆಸರು, ಅವರನ್ನೆಲ್ಲ ಕಳಿಸ್ತಾನೆ. ಅವರೆಲ್ಲ ಓಡಿ ಬರ್ತಾರೆ ಹನುಮಂತನ ಹತ್ರ ಯುದ್ಧ ಮಾಡಲಿಕ್ಕೆ ಅಂತ. ಆತ ಅವನಿಗೆ ಬೇರೆ ಆಯುಧಗಳಿಲ್ಲ, ಒಂದು ತೋರಣದಲ್ಲಿ ಹೋಗಿ ಮೇಲೆ ಕೂತ್ಕೊಂಡಿದ್ದಾನೆ. ಪರಿಘ ಉಂಟಲ್ಲ ಬದಿಯಲ್ಲಿ, ಪರಿಘ ಅಂತ ಎನ್ನುವಂತಹ ಕಬ್ಬಿಣದ, ನಿಜವಾಗಿ ಪರಿಘ ಅಂತಂದ್ರೆ ಬಾಗಿಲನ್ನು ಹಾಕಲಿಕ್ಕೆ ಇರುವಂತಹ ಒಂದು ಸಾಧನ, ಕಬ್ಬಿಣದ ಸಾಧನ ಅದು, ಅದು ಅಯೋಮಯವಾದ್ದು. ಅದನ್ನೇ ಎತ್ತಿಕೊಳ್ತಾನೆ, ಕಂಬದ ಹಾಗಿರುವಂತಹ. ಹೌದು 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 ಅಂಥದ್ದೇ ಅಂಥದ್ದೇ. ಅದನ್ನು ಹಿಡ್ಕೊಳ್ತಾನೆ, ಸ್ತಂಭದ ಹಾಗಿರ್ತದದು. ಅದು ಬಾಗಿಲನ್ನು ದೂಡಿದ ಮೇಲೆ ಹಾಕುವ ಕೀಲಕ ಸದೃಶವಾದ್ದು ಆಯುಧ, ಕೋಟೆ ಬಾಗಿಲಿಗೆ ಇರ್ತದದು. ಅಂತಹ ಪರಿಘವನ್ನೇ ಕೈಯಲ್ಲಿ ಹಿಡ್ಕೊಂಡು ಅವರನ್ನೆಲ್ಲ ಸಂಹಾರ ಮಾಡ್ತಾನೆ. ಸಂಹಾರ ಮಾಡುವಾಗ ಅವ ಹೇಳುವಂಥದ್ದು ಏನು ಹೇಳಿ ಸಂಹಾರ ಮಾಡ್ತಾನೆ ಅಂತ, ಸುಮ್ಮನೆ ಕೊಲ್ಲುವುದಿಲ್ಲ. ಅವರಿಗೆಲ್ಲ ಕೇಳುವ ಹಾಗೆ ಒಂದು ಗಾಥೆಯನ್ನು ಹೇಳಿಕೊಂಡು ಕೊಲ್ತಾನೆ. ಜಯತಿ ಅತಿಬಲಃ ರಾಮಃ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯತಿ ಸುಗ್ರೀವಃ ರಾಘವೇಣ ಅಭಿಪಾಲಿತಃ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಹನುಮಾನ್ ಚತ್ತು ಸೈನ್ಯಾನಾಂ ನಿಹಂತ ಮರುತಾತ್ಮಜ ಅಂತ ಹೇಳಿ, ನ ರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಬಲಂ ಭವೇತ್ ಶಿಲಾಭಿಶ್ಚ ಪ್ರಹರತಃ ಪಾದವೈಶ್ಚ ಸಹಸ್ರಶಃ ಅರ್ಧಯಿತ್ವಾ ಪುರೀಂ ಲಂಕಾಂ ಅಭಿವಾದ್ಯ ಚ ಮೈಥಿಲೀ ಸಮೃದ್ಧಾರ್ಥಃ ಗಮಿಷ್ಯಾಮಿ ಮಿಷತಾಂ ಸರ್ವರಕ್ಷಸಾಂ ತಸ್ಯ ಸಂನಾದ ಶಬ್ದೇನ ತೇ ಭವನ್ ಭಯಶಂಕಿತ. ಇಷ್ಟು ಹೇಳ್ತಾನೆ. ರಾಮನಿಗೆ ಜಯ ಆಗಲಿ, ಲಕ್ಷ್ಮಣನಿಗೆ ಜಯ ಆಗಲಿ, ಸುಗ್ರೀವನಿಗೆ ಒಳ್ಳೇದಾಗಲಿ ಅಂತ ಹೇಳಿ, ನಾನು ಅಂತವರ ದೂತ ಹನುಮಂತ, ನನಗೆ 1000 ರಾವಣರು ಬಂದ್ರು ಎದುರಲ್ಲ, ಹಾಗಾಗಿ ನಾನು ನಾಶ ಮಾಡ್ತೇನೆ ಅಂತ ಹೇಳ್ತಾ ಅವರಿಗೆಲ್ಲರಿಗೂ ಕೇಳುವ ಹಾಗೆ ನಾಶ ಮಾಡ್ತಾನೆ. ಹೀಗೆ ಆ ಪರಿಘವನ್ನು ಹಿಡ್ಕೊಂಡು ನಾಶ ಮಾಡಿದ ಕೂಡಲೇ ಹೌದು, ಆಮೇಲೆ ವನ ನಾಶ ಆಯಿತು. ವನ ನಾಶ ಆದ್ಮೇಲೆ ಆಲೋಚನೆ ಮಾಡ್ತಾನಂತೆ, ಸುಮ್ಮನೆ ಕಾಡನ್ನು ಮಾತ್ರ ನಾಶ ಮಾಡಿ ಏನು ಪ್ರಯೋಜನ, ಒಂದೆರಡು ಬಿಲ್ಡಿಂಗ್ ಅನ್ನು ಬೀಳಿಸ್ಬೇಕು ಅಂತ, ಪ್ರಾಸಾದವನ್ನು ಬೀಳಿಸ್ಬೇಕು ಅಂತ ಬಯಸ್ತಾನೆ. ಹಾಗೆ ಹೇಳಿ ಚೈತ್ಯ ಉಂಟು, ಪ್ರಾಸಾದಗಳಿದ್ದಾವೆ, ಪ್ರಾಸಾದವನ್ನು ಹತ್ತಾನೆ. ಪ್ರಾಸಾದವನ್ನು ಹತ್ತಿ ಅದರ ಹೌದು ಶೇಷಂ ದುರ್ಗ ವಿನಾಶನ ಅಂತ ಹೇಳಿ, ಇನ್ನು ಎಲ್ಲವನ್ನು ನಾಶ ಮಾಡ್ತೇನೆ ಅಂತ ಹೇಳಿ, ಸಮೃದ್ಧಾರ್ಥ ಗಮಿಷ್ಯಾಮಿ ಮಿಷತಾಂ ಸರ್ವರಕ್ಷಸಾಂ ಅಂತ ಹೇಳಿ, ಇದು ಮಾತ್ರ ಅಲ್ಲ, ಪ್ರಾಸಾದವನ್ನು ನಾಶ ಮಾಡ್ತೇನೆ ಅಂತ ಹೇಳಿ ಅದನ್ನು ನಾಶ ಮಾಡ್ತಾನೆ. ಹೇಗೆ ಪ್ರಾಸಾದಗಳು ಇದ್ದಾನೆ ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಗಿರಿ ಸಂಕಾಶವಾದ್ದು, ದೊಡ್ಡ ದೊಡ್ಡ ಪರ್ವತಾಕಾರದ ಪ್ರಾಸಾದಗಳುಂಟು ಅಂತಹ. ಹೌದು, ಅದರಲ್ಲಿ ಮತ್ತೆ ಚಿನ್ನದ ಕಂಬಗಳು ಅಂಥದ್ದೆಲ್ಲ ಉಂಟು. ಅದನ್ನೆಲ್ಲ ನೋಡ್ತಾನೆ, ಯಾವ ದಾಕ್ಷಿಣ್ಯವೂ ಇಲ್ಲದೆ ಪ್ರಾಸಾದಗಳನ್ನು ನಾಶ ಮಾಡ್ತಾನೆ. ಪ್ರಾಸಾದಗಳನ್ನೆಲ್ಲ ನಾಶ ಮಾಡಿದ ಕೂಡಲೇ ಈ ವಿಷಯ ಗೊತ್ತಾಗ್ತದೆ ರಾವಣನಿಗೆ. ಗೊತ್ತಾಗಿ ಆತ ಏನು ಮಾಡ್ತಾನೆ, ಪ್ರಹಸ್ತನ ಮಗ ಜಂಬುಮಾಲಿ ಅಂತಿದ್ದಾನೆ, ಆ ಜಂಬುಮಾಲಿಯನ್ನು ಕಳಿಸ್ತಾನೆ. ನೋಡಿ ಬಾ, ಒಂದು ವಾನರ ಎಲ್ಲ ನಾಶ ಮಾಡ್ತಾ ಉಂಟು, ಅದಕ್ಕೊಂದು ಸ್ವಲ್ಪ ಶಾಸ್ತಿ ಮಾಡುತ್ತೆ ಕಳಿಸ್ತಾನೆ. ಹಾಗೆ ಜಂಬುಮಾಲಿ ರಾವಣನಿಂದ ಅನುಜ್ಞೆಯನ್ನು ಪಡೆದು ಬರ್ತಾನೆ. ಆತ ಬರುವಾಗಲೇ ರಕ್ತಮಾಲ್ಯಾಂಬರದ ಸಹಸ್ರಗ್ವಿ ಅಂತ ಕೆಂಪಾದ ಮಾಲ್ಯಾಂಬರಗಳನ್ನು ಹಾಕೊಂಡು ಬಂದಿದ್ದಾನೆ ಅಂತ ಅರ್ಥ. ಹೇಳುವಾಗ ಹಾಗೆ ಹೇಳಿದ್ದಾರೆ, ಸಾಯಲಿಕ್ಕೆ ಬಂದಿದ್ದಾನೆ ಅಂತ ಅರ್ಥ ಅಂತ. ಹೀಗೆ ಬಂದವನು ಕತ್ತೆಯ ರಥವನ್ನೇ ಏರಿ ಬಂದಿದ್ದಾನಂತೆ. ರಥೇನ ಕರಯುಕ್ತೇನ ತಮಾಗತಂ ಉದೀಕ್ಷಸಃ ಅಂತ ಹಿಂದೆ ಲಕ್ಷಣವನ್ನು ಹೇಳುವಾಗ ಹೇಳಿದ್ದಾರಲ್ಲ, ಹಾಗೆ ಜಂಬುಮಾಲಿ ಬಂದಿದ್ದಾನೆ, ಕೆಂಪು ಮಾಲೆ ಹಾಕೊಂಡು ಕತ್ತೆಯ ರಥದಲ್ಲಿ ಬಂದಿದ್ದಾನೆ. ಅವನನ್ನು ಏನೂ ದಾಕ್ಷಿಣ್ಯ ಇಲ್ಲದೆ ತತಃ ಪಾರ್ಶ್ವೇ ಅತಿವಿಪುಲಾಂ ದದರ್ಶ ಮಹತೀಂ ಶಿಲಾಂ ತರಸಾಂ ತಾನ್ ಮುತ್ಪಾಟ್ಯ ಚಿಕ್ಷೇಪ ಜವವದ್ ಬಲಿ ಅಂತ ಜಂಬುಮಾಲಿ ಬಾಣಗಳನ್ನು ಬಿಡ್ತಾನೆ. ಹನುಮಂತನಿಗೆ ಬಾಣಗಳನ್ನು ನಾಟಿಕೊಳ್ತದೆ. ಈತ ಮತ್ತೆ ಒಂದು ದೊಡ್ಡ ಕಲ್ಲನ್ನು ಎತ್ತಿ ಅವನ ಮೇಲೆ ಹೊತ್ತಾಕಿ ಸಾಲಂ ವಿಪುಲ ಉತ್ಪಾಟ್ಯ ಭ್ರಾಮಯಾಮಾಸ ವೀರ್ಯವಾನ್ ಮರಗಳನ್ನು ಎತ್ತಾನೆ, ಅದನ್ನು ತಿರುಗಿಸಿ ಹೊಡಿತಾನೆ. ಹೀಗೆ ಪರಿಗಂ ಪಾತಯಾಮಾಸ, ಪರಿಗದಿಂದ ಹೊಡಿತಾನೆ. ಜಂಬುಮಾಲಿ ಹೇಗೆ ಸತ್ತ ಅಂತಂದ್ರೆ, ತಸ್ಯ ಚೈವ ಶಿರೋ ನಾಸ್ತಿ ನ ಬಾಹು ಜಾನುಹಿನ ಚ ನ ಧನುಹು ನ ರಥ ನಾಶ್ವಾಹ ತತ್ರಾದೃಶ್ಯ ಅಂತ ನೇಷವ. ಯಾವುದೂ ಇಲ್ಲ, ಯಾವುದೂ ಕಾಣಲಿಲ್ಲ. ಅವನ ತಲೆಯಲ್ಲಿ ಉಂಟು ಕಾಣಲಿಲ್ಲಂತೆ, ಕಾಲು ಯಾವುದು ಅಂತ ಕಾಣಲಿಲ್ಲಂತೆ, ಎದೆ ಯಾವುದು ಅಂತ ಕಾಣಲಿಲ್ಲ.
ಅವ ಉಪಯೋಗ ಮಾಡ್ತಾ ಇದ್ದ ಧನುರ್ ಬಾಣಗಳು ರಥ ಯಾವುದೂ ಕಾಣದ ಹಾಗೆ ಪುಡಿ ಪುಡಿ ಮಾಡಿದ್ದಾನೆ ಅಂತ ಅರ್ಥ. ಹಾ ಹೀಗೆ ಅಪಾತ ನಿಹತೋ ಭೂಮೌ ಚೂರ್ಣಿತಾಂಗ ಇವದ್ರುಮಃ ಅಂತ ಒಂದು ಮರ ಪೂರ್ತಿ ಪುಡಿ ಪುಡಿಯಾಗಿ ಬಿದ್ದರೆ ಹೇಗೆ ಕಾಣ್ತದೋ ಹಾಗೆ ಕಾಣ್ತಾನೆ. ಆ ರೀತಿಯಲ್ಲಿ ಜಂಬುಮಾಲಿಯನ್ನು ವಧಿಸ್ತಾನೆ. ಆಮೇಲೆ ರಾವಣನಿಗೆ ಗೊತ್ತಾಗ್ತದೆ ಮಂತ್ರಿಗಳ ಪ್ರಹಸ್ತನ 7 ಜನ ಪುತ್ರರನ್ನು ಮತ್ತೆ ಕಳಿಸ್ತಾನೆ, ಸಪ್ತ ಪುತ್ರರು ಅಂತ ಅವರನ್ನು ಕಳಿಸ್ತಾನೆ. ಅವರನ್ನು ಕೂಡ ಹನುಮಂತ ನಾಶ ಮಾಡ್ತಾನೆ. ಅದಾದ್ಮೇಲೆ ಸೇನಾಪತಿಗಳ 5 ಜನರನ್ನು ಕಳಿಸ್ತಾನೆ. ಅವರನ್ನು ಕೂಡ ಅವರ ಹೆಸರನ್ನು ಮತ್ತೆ ರಾಮಾಯಣ ಹೇಳ್ತದೆ, ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಆಮೇಲೆ ಪ್ರಗಸ, ಭಾಸಕರ್ಣ ಅಂತ 5 ಜನ ಸೇನಾಧಿಪತಿಗಳು. ಅವರನ್ನು ಕಳಿಸ್ತಾನೆ. ಅವರನ್ನು ಕೂಡ ಹನುಮಂತ ನಾಶ ಮಾಡ್ತಾನೆ. ಇದಾದ ಮೇಲೆ ಅಕ್ಷಕುಮಾರನನ್ನು ರಾವಣ ಕಳಿಸುವಂಥದ್ದು, ತನ್ನ ಮಗನನ್ನೇ ಕಳಿಸ್ತಾನೆ. ಅಕ್ಷನನ್ನು ಕಳಿಸಿ ಇವರನ್ನು ನಾಶ ಮಾಡಬೇಕು ಅಂತ. ಇದು ಒಂದಿಷ್ಟು ಜನವನ್ನು ಹನುಮಂತನೇ ನಾಶ ಮಾಡಿ ಹೋಗಿ, ಆದ್ದರಿಂದ ಮತ್ತು ಮುಂದಕ್ಕೆ ಸುಲಭ ಆಗ್ತದೆ ಅಂತ. ಅಂತಹ ಅಕ್ಷಕುಮಾರ ಆತ ಹನುಮಂತನ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಆತನನ್ನು ಕೂಡ ಯಾವುದೇ ಕಷ್ಟಪಡದೆ ಲೀಲೆಯಿಂದ ಕಾಲ್ನಲ್ಲಿ ಹಿಡ್ಕೊಂಡು, ಪಾದಯೋರ್ ದೃಢಂ ಅಂತ, ಕ್ರಮೇಣ ಜಗ್ರಾಹಸ ಪಾದಯೋರ್ ದೃಢಂ ಅಂತ 2 ಕಾಲ್ನಲ್ಲಿ ಹಿಡ್ಕೊಂಡು ಒಂದು ಬಾರಿ ತಿರುಗಿಸಿ ನೆಲಕ್ಕೆ ಬಡ್ದು ಕೊಂದು ಹಾಕ್ತಾನೆ. ಹೀಗೆ ಅಕ್ಷಕುಮಾರನ ವಧೆಯೂ ಕೂಡ ಈ ಹೊತ್ತಿನಲ್ಲಿ ಆಗುವಂಥದ್ದು. ಹನುಮಂತ ತಾನು ಬಂದ ಕೆಲಸವನ್ನು ಮುಗಿಸಿ ಉಳಿದ ಹೊತ್ತಿನಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡಿ ರಾವಣನ ಗಮನವನ್ನು ಸೆಳಿಬೇಕು. ನಾನು ಸುಮ್ಮನೆ ಬಂದು ಹೋಗಿದೆ ಅಂತ ಆಗಬಾರ್ದು, ಕತ್ತಲ್ಲಿ ಬಂದು ಗೊತ್ತಿಲ್ಲದೆ ಹೋದ ಅಂತ ಆಗಬಾರ್ದು ಅಂತ ಅಕ್ಷನನ್ನು ಕೂಡ ವಧಿಸ್ತಾನೆ ಎನ್ನುವೊಂದಿಗೆ ರಾಮಾಯಣದ 47ನೇ ಸರ್ಗ ಅದು ಮುಗೀತದೆ. ಮುಂದಿನ ಸರ್ಗಗಳಲ್ಲಿ ಹನುಮಂತನ ಪರಾಕ್ರಮವನ್ನು ಮತ್ತೆ ನಾವು ಕೇಳುವ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.